ಗಣೇಶ ಸ್ತುತಿಯಿಂದ ಪ್ರಾರಂಭ ಮಾಡೋಣ. ಪ್ರಸ್ತುತದೊಳಗೆದ ಮುಂಬೆಳಗಮಲದಂತದ ಗಭಸ್ತಿ ನವಪೂರ್ವ ಸಂಧ್ಯಾರುಣಂ ಬಾಲವಿನ್ಯಸ್ತ ಸಿಂಧೂರಂ ಅಂಕುರಿಪ ಪೊಂಬಿಸಿಲೊಡನೆ ಮೂಡು ಬೆಳನೇಸರು ಯಸೆವ ಮಸ್ತಕದ ಮಣಿಮಕುಟಮಾಗಲು ಉದಯಾಚಲದ ವಿಸ್ತಾರದಂತೆ ಭದ್ರಾಕೃತಿಯೊಳೊಪ್ಪುವ ಸಮಸ್ತ ಸಿದ್ಧಿ ಪ್ರದಾಯಕ ವಿನಾಯಕ ಸಮಸ್ತ ಸಿದ್ಧಿ ಪ್ರದಾಯಕ ವಿನಾಯಕ ಮಾಲ್ಪುದ ಮಗೆ ನಿರ್ವಿಘ್ನತೆಯನು ಸಮಸ್ತ ಸಿದ್ಧಿ ಪ್ರದಾಯಕ ವಿನಾಯಕ ಮಾಲ್ಪುದ ಮಗೆ ನಿರ್ವಿಘ್ನತೆಯನು ನಮಸ್ಕಾರ. ಎಲ್ಲ ತಾಳ್ಮೆಯಿಂದ ಕಾದಿದ್ದೀರಿ, ಬಹಳ ಧನ್ಯವಾದಗಳು. ಭಾರತದ ದರ್ಶನ ಕ್ಲಬ್ಬಿನ ಈ ಆವೃತ್ತಿಗೆ ನಮ್ಮ ನಲ್ಮೆಯ ಕೇಳುಗರೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ ಹಾಗೂ ಪ್ರೋತ್ಸಾಹಗಳಿಗೆ ನಮ್ಮ ತಂಡ ಆಭಾರಿಯಾಗಿದೆ. ಭಾರತ ದರ್ಶನ ಕ್ಲಬ್ಬಿನ ಉದ್ದೇಶವನ್ನ ನೆನಪಿಸ್ಕೊಡ್ತೇನೆ. ಭಾರತದ ಧರ್ಮ, ಇತಿಹಾಸ, ದೇಗುಲ, ಸಂಸ್ಕೃತಿ, ಸಾಹಿತ್ಯ, ಶಾಸ್ತ್ರ ಸಂಪ್ರದಾಯ, ತತ್ವ ಸಿದ್ಧಾಂತ, ಕಲೆ, ವಿಜ್ಞಾನ, ನೀತಿ ಹಾಗೂ ರಾಜಕೀಯ ವಿಷಯಗಳ ಬಗ್ಗೆ ಸಭ್ಯವಾದ ಚಿಂತನ ಮಂಥನ ಮಾಡುವ ಒಂದು ಚಾವಡಿ ಈ ಮಾಧ್ಯಮದಲ್ಲಿ ಕೊಡಬೇಕು ಅಂತ ನಮ್ಮ ಉದ್ದೇಶ. ಪ್ರತಿ ವಾರ ನಾವು ಆಯ್ಕೆ ಮಾಡಿಕೊಳ್ಳುವ ವಿಷಯಗಳು ಇದರ ಮೇಲೆ ಕೇಂದ್ರಿತವಾಗಿರಿಸೋದು ನಮ್ಮ ಪ್ರಯತ್ನ ಕೂಡ. ನಮಗೆ ಇಷ್ಟವಾಗಿದೆ ಅಂತ ಅಂದ್ಕೊಂಡಿದ್ದೇವೆ. ಏನಾದ್ರೂ ಸಲಹೆಗಳಿದ್ರೆ ನಮ್ಮ ಕ್ಲಬ್ಬಿನ ಪ್ರೊಫೈಲ್ನಲ್ಲಿರುವ ನಮ್ಮ ಮಿಂಚಂಚೆ ವಿಳಾಸಕ್ಕೆ, ಅಂದ್ರೆ ಇಮೇಲ್ ಐಡಿಗೆ ದಯವಿಟ್ಟು ಕಳಿಸಬಹುದು. ನಮ್ಮ ಕ್ಲಬ್ ಒಂದು 7-8 ಜನ ಸಮಾನ ಮನಸ್ಕರು ಸೇರಿ ಶುರು ಮಾಡಿದ್ದು. ಆದ್ರೆ ಕೇವಲ ಒಂದೇ ತಿಂಗಳಲ್ಲಿ ಸುಮಾರು 4,000ಕ್ಕೂ ಹೆಚ್ಚು ಜನ ಸದಸ್ಯರಿರೋ ಒಂದು ದೊಡ್ಡ ಕುಟುಂಬವಾಗಿದೆ. ಹನುಮಂತನ ಬಾಲದ ಹಾಗೆ ಬೆಳೀತಲೇ ಇದೆ. ಈ ಪ್ರೋತ್ಸಾಹ ನಮ್ಮ ತಂಡಕ್ಕೆ ಒಂದು ರೀತಿ ಭೀಮ ಬಲ ಇದ್ದಾಗೆ. ನಿಮ್ಮ ಬೆಂಬಲ ಹೀಗೆ ಮುಂದುವರಿಯಲಿ. ನಮ್ಮ ಕಾರ್ಯಕ್ರಮಗಳಿಗೆ ನೀವು ಸೇರೋದಲ್ಲದೆ ನಿಮ್ಮ ಮಿತ್ರ ಹಿತೈಷಿ ವರ್ಗದವರನ್ನು ನಮ್ಮ ಕ್ಲಬ್ಗೆ ಸೇರಿಸಿ. ನಮ್ಮ ಯೂಟ್ಯೂಬ್ ಚಾನೆಲ್ಗೂ ಸಬ್ಸ್ಕ್ರೈಬ್ ಮಾಡಿಸಿ. ಅದು ನಮ್ಮ ಪ್ರೊಫೈಲ್, ಭಾರತ ದರ್ಶನ ಕ್ಲಬ್ನ ಪ್ರೊಫೈಲ್ನಲ್ಲಿ ಅದಕ್ಕೆ ಕೂಡ ಲಿಂಕ್ ಇದೆ. ಇನ್ನು ಡಾಕ್ಟರ್ ಜೋಶಿ ಅವರು ಹೋದ ವಾರದಂತೆ ಈ ವಾರ ಸಹ ನಮ್ಮ ಕ್ಲಬ್ನ ಅತಿಥಿಗಳು. ಅವರ ವಾಗ್ಝರಿಯ ಲಯವನ್ನು ನಿಮ್ಮಲ್ಲಿ ಹೆಚ್ಚಿನವರು ಕಳೆದ ವಾರವೇ ಅನುಭವಿಸಿದ್ದೀರಿ, ಪರಿಚಯ ಮಾಡಿಕೊಂಡಿದ್ದೀರಿ. ಸೂರ್ಯನ ಪ್ರಭೆಯ ಬಗ್ಗೆ ಹೇಗೆ ಪದೇ ಪದೇ ಪರಿಚಯ ಮಾಡುವ ಅಗತ್ಯವಿಲ್ಲವೋ ಹಾಗೆ ಶ್ರೀಯುತರ ಪಾಂಡಿತ್ಯ ಹಾಗೂ ಅವರ ಬಹುಮುಖಿ ಹಾಗೂ ಸಮಾಜಮುಖಿ ವ್ಯಕ್ತಿತ್ವದ ಪರಿಚಯ ಕೂಡ ಅಂತ ನಮ್ಮ ಭಾವನೆ. ಆದ್ರೂ ಇವತ್ತು ಮೊದಲನೇ ಬಾರಿ ಇಲ್ಲಿ ಸೇರಿದವರಿಗೆ ಅವರು ಒಂದು ಚಿಕ್ಕ ಪರಿಚಯ ಮಾಡಿಕೊಡ್ತಾನೆ. ಕರಾವಳಿ ಕರ್ನಾಟಕ ಭಾಗದ ಯಕ್ಷಗಾನ ಅಂದ್ರೆ ತೆಂಕತಿಟ್ಟು, ತಾಳಮದ್ದಳೆಯ ಪ್ರಸಿದ್ಧ ಅರ್ಥಧಾರಿಗಳು ಹಾಗೂ ಕಿರಿಯ ಕಲಾವಿದರಿಗೆ ಮಾರ್ಗದರ್ಶಕರು. ಕೃಷ್ಣ ಸಂಧಾನ, ಪ್ರಸಂಗ ಮತ್ತು ಪ್ರಯೋಗ ಎಂಬ ಸಂಶೋಧನಾ ಮಹಾಪ್ರಬಂಧಕ್ಕೆ ಮಂಗಳೂರು ವಿಶ್ವವಿದ್ಯಾನಿಲಯದಿಂದ ಡಾಕ್ಟರೇಟ್ ಪದವಿ ಪಡೆದವರು. ಕನ್ನಡ ಹಾಗೂ ತುಳು ಭಾಷೆಯಲ್ಲಿ ಹಲವಾರು ಕೃತಿಗಳ ಕರ್ತರು. ಅವರ ಸಾಧನೆಗಳನ್ನು ಗುರುತಿಸಿ ದೇಶ ವಿದೇಶಗಳಿಂದ ಅವರನ್ನು ಹುಡುಕಿಕೊಂಡು ಬಂದ ಪ್ರಶಸ್ತಿಗಳಿಗೆ ಲೆಕ್ಕವಿಲ್ಲ ಅಂದ್ರೆ ಉತ್ಪ್ರೇಕ್ಷೆ ಆಗೋಲ್ಲ. ಡಾಕ್ಟರ್ ಜೋಶಿ ಅವರು ಭಾರತೀಯ ತತ್ವಶಾಸ್ತ್ರ ಪ್ರವೇಶ ಪುಸ್ತಕದ ಸಹಲೇಖಕರು. ಇದು ತತ್ವಶಾಸ್ತ್ರದ ಪ್ರಾಥಮಿಕ ಓದುಗರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಪರಿಚಯ ಮಾಡಿಕೊಡುವ ಉದ್ದೇಶದಿಂದ ರಚಿತವಾದ ಪುಸ್ತಕ. ನಮ್ಮ ಕೋರಿಕೆಗೆ ಸ್ಪಂದಿಸಿ ಡಾಕ್ಟರ್ ಜೋಶಿ ಅವರು ತಮ್ಮ ಬೇರೆ ಕಾರ್ಯಗಳನ್ನು ಬದಿಗಿತ್ತು. ಇವತ್ತು ಅಲ್ಲಿ ಬಹಳ ಮಳೆ, ಅದರಿಂದ ತಾಂತ್ರಿಕ ಸಮಸ್ಯೆ ಕೂಡ ಆಗಿದೆ. ಅಷ್ಟೆಲ್ಲ ಇದ್ರೂ ಕೂಡ ಈ 2 ಸಂಚಿಕೆಗಳ ಉಪನ್ಯಾಸ ಮಾಲೆಯಲ್ಲಿ 2ನೇ ಸಂಚಿಕೆಯನ್ನು ಮುಂದುವರಿಸೋದಕ್ಕೆ ನಮ್ಮ ಕ್ಲಬ್ಬಿನ ಅತಿಥಿಯಾಗಿ ಬಂದಿದ್ದಾರೆ. ಇವತ್ತು ಮುಂದಿನ 45ರಿಂದ 50 ನಿಮಿಷಗಳ ಕಾಲ ತಮ್ಮ ಉಪನ್ಯಾಸ ನಡೆಸಿಕೊಡ್ತಾರೆ. ಹೋದ್ವಾರ ಕೇಳಿದಷ್ಟು ಮುಗಿಯದಷ್ಟು ಪ್ರಶ್ನೆಗಳಿದ್ವು.
ನಮ್ಮ ಶ್ರೋತೃಗಳಿಂದ. ಕಡೆಯಲ್ಲಿ ಡಾಕ್ಟರ್ ಜೋಶಿ ಅವರ ಸಮಯದ ಅವಕಾಶ ನೋಡಿಕೊಂಡು ಶ್ರೋತೃಗಳಿಗೆ ಇವತ್ತೂ ಕೂಡ ಪ್ರಶ್ನೆಗಳನ್ನು ಕೇಳೋಕೆ ಅವಕಾಶ ಇರುತ್ತೆ. ಒಟ್ಟಾರೆಯಾಗಿ ನಮಗೆಲ್ಲರಿಗೂ ಭಾರತೀಯ ದರ್ಶನಗಳ ಬಗ್ಗೆ ಉಪಯುಕ್ತ ಮಾಹಿತಿಯನ್ನು ಪಡೆದುಕೊಳ್ಳೋಕೆ ಸುವರ್ಣ ಅವಕಾಶ ಇದು. ಡಾಕ್ಟರ್ ಜೋಶಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಹೃತ್ಪೂರ್ವಕ ಸ್ವಾಗತ ಬಯಸ್ತೀನಿ ಹಾಗೂ ತಮ್ಮ ಉಪನ್ಯಾಸ ಮಾಲೆ 2ನೇ ಭಾಗವನ್ನು ನಡೆಸಿಕೊಡ್ಬೇಕು ಅಂತ ಕೇಳಿಕೊಳ್ತೇನೆ. ಓವರ್ ಟು ಯು ಸರ್. ಎಲ್ಲರಿಗೆ ನಮಸ್ಕಾರ. ತೀರ್ಥಕ್ರಿಯಾ ವ್ಯಸನಿನ ಸ್ವಮನೀಷಿಕಾಭಿ ಉತ್ಪ್ರೇಕ್ಷ ತತ್ವಮಿತಿ ಯದಮಿ ವದಂತಿ ತತ್ತತ್ ತತ್ವಮೇವ ಭವತೋ ನಾನ್ಯತ್ರ ಕಿಂಚಿತ್ ಸಂಜ್ಞಾಸು ಕೇವಲಮಯಂ ವಿದುಷಂ ವಿವಾದ. ವಾಗರ್ಥಾವ್ಯವ ಸಂಪೃಕ್ತೋ ವಾಗರ್ಥ ಪ್ರತಿಪತ್ತಯೇ ಜಗತಃ ಪಿತರೋ ಒಂದೇ ಪಾರ್ವತಿ ಪರಮೇಶ್ವರವು. ವಿದ್ವಾಂಸರಾದವರು ಬೇರೆ ಬೇರೆ ಹೆಸರುಗಳನ್ನು ಹೇಳಿದರೂ ಕೂಡ ತತ್ವ ಒಂದೇ. ಹೆಸರಿನಲ್ಲಿ ಮಾತ್ರ ಸ್ವಲ್ಪ ಜಗಳ ವಿವರಗಳಲ್ಲಿ ಅಂತ ಅಭಿನವ ಗುಪ್ತಾಚಾರ್ಯರು ಹೇಳಿದ್ದಾರೆ. ಪರಮ ವೈಷ್ಣವರಾದ ಮಧ್ವಾಚಾರ್ಯರೇ ಒಂದು ಕಡೆ ಹೇಳಿದ್ದಾರೆ, ನಹಿ ನಾಮನಿ ವಿಪ್ರತಿಪತಿ, ನಮಗೆ ಹೆಸರಿನಲ್ಲಿ ಜಗಳ ಇಲ್ಲ, ವಿಷಯ ತಿಳ್ಕೊಳ್ಬೇಕಾದ್ದು ಮುಖ್ಯ ಅಂತ. ಈ ನೆಲೆಯಲ್ಲಿ ಒಟ್ಟು ಭಾರತೀಯ ದರ್ಶನ ಒಂದು ಅಂತ ತಿಳ್ಕೊಂಡು ಅದರ ತೀರ ಭಿನ್ನವಾಗಿಯೂ ಇದೆ, ತುಂಬಾ ವೈವಿಧ್ಯವಾಗಿದೆ. ಅದರ ರೇಂಜ್ ವ್ಯಾಪ್ತಿ ಬಹಳ ದೊಡ್ಡದಿದೆ. ಇದನ್ನೆಲ್ಲ ಕಳೆದ ಸಲ ಹೇಳಿದ್ದೇನೆ. ಇವತ್ತು ನಾನು ಎಲ್ಲಾ ದರ್ಶನಗಳನ್ನು ಸ್ಟೆಪ್ ಬೈ ಸ್ಟೆಪ್ ಪರಿಚಯ ಮಾಡಬೇಕು. ಇದು ಸುಮ್ಮನೆ ಒಂದು ರನ್ನಿಂಗ್ನ ಹಾಗೆ ಆಗ್ತದೆ. ಕಡೆಗೆ ತೆಂಗಿನ ಮರದ ಪ್ರಬಂಧ ಆದರೂ ಆಗಬಹುದು, ದನದ ವಿಷಯ ಹೇಳಬೇಕಾಗ್ತದೆ ತೆಂಗಿನ ಮರ ಒಟ್ಟಿಗೆ. ಭಾರತೀಯ ದರ್ಶನದ ಸಾಮಾನ್ಯ ಸ್ವರೂಪ ಏನು ಅಂತ ಕಳೆದ ಸಲ ಹೇಳಿದ್ದೇನೆ. ಅದನ್ನು ಒಮ್ಮೆ ಬ್ರೀಫ್ ಆಗಿ ಹೇಳ್ತೇನೆ. ವೇದದಿಂದ ತೊಡಗಿ ಆಧುನಿಕ ಇವತ್ತು ನಡೀತಾ ಇರುವ ರಿಲಿಜಿಯಸ್ ಮತ್ತು ಫಿಲಾಸಾಫಿಕಲ್ ಮೂವ್ಮೆಂಟ್ಸ್ನವರೆಗೆ, ವೇದದ ಋಷಿಗಳಿಂದ ಹಿಡಿದು ವಿವೇಕಾನಂದವರೆಗೆ, ಆಮೇಲೆ ಮುಂದೆ ಬಂದ ರಮಣ ಮಹರ್ಷಿಗಳ ಇನ್ನುಳಿದವರು, ಅನೇಕರ ಅರವಿಂದೋ ಮೊದಲಾದವರು, ಪರಮಹಂಸರು, ಹೀಗೆ ಬೇರೆ ಬೇರೆ ರೂಪಗಳಲ್ಲಿ ಅದು ಅಭಿವ್ಯಕ್ತಿಗೊಳ್ತಾ ಇದೆ. ಮತ್ತು ಒಂದೇ ದರ್ಶನದಲ್ಲಿ ಕೂಡ ಕಾಲ ಕಾಲಕ್ಕೆ ದೇಶಕಾಲ ವಿಭೇದದಿಂದ ವ್ಯತ್ಯಾಸ ಆಗ್ತಾ ಇದೆ. ಹೊಸ ಹೊಸ ಭಕ್ತಿ ಮೂವ್ಮೆಂಟ್ಸ್ ಅಥವಾ ಭಕ್ತಿ ಪ್ರಾಕ್ಟೀಸಸ್ ಕೂಡ ಬರ್ತಾ ಇದೆ. ಇದನ್ನೆಲ್ಲ ಹಿಡಿದಿಟ್ಟು ಒಂದು ಭಾರತೀಯ ದರ್ಶನ ಅಂದ್ರೆ ಬರೇ ಹೆಸರುಗಳನ್ನು ಯಾದಿ ಮಾಡಿದರೂ ಕೂಡ 100 ಪುಟದ ಮೇಲೆ ಆಗಬಹುದು. ಇಂಥ ಒಂದು ದರ್ಶನವನ್ನು 2 ಭಾಷಣಗಳಲ್ಲಿ ನಾನು ಪರಿಚಯ ಮಾಡಿಕೊಡ್ತೇನೆ ಅನ್ನೋದೇ ಒಂದು ದುಸ್ಸಾಹಸ. ಆದರೆ ಒಂದು ಅನುಕೂಲ, ಕಡಿಮೆ ಗೊತ್ತಿರೋವನಿಗೆ ಹಾಗೆ ಹೇಳುವುದು ಒಳ್ಳೆಯದು. ನನಗೆ ಅದು ಅನುಕೂಲ, ಕಡಿಮೆಯಲ್ಲಿ ಹೇಳುವುದು, ಸಮ್ಮರಿ ದರ್ಶನ ದಿಗ್ದರ್ಶನ ಅಂತ ಅದನ್ನು ಮಾಡಬಹುದು. ಈ ಮುನ್ನುಡಿಯೊಂದಿಗೆ ಒಂದು ಮಾತು ಹೇಳ್ತೇನೆ. ಭಾರತೀಯ ದರ್ಶನದಲ್ಲಿ ನೆನಪಿಟ್ಟುಕೊಳ್ಬೇಕಾದ ಕೆಲವು ವಿಷಯಗಳು. ಒಂದು, ಜ್ಞಾನಮೀಮಾಂಸೆ. ಆಸ್ತಿಕ್ಯ ನಾಸ್ತಿಕ್ಯ ಎಂಬುದಕ್ಕೆ 2 ಬೇರೆ ಬೇರೆ ಅರ್ಥಗಳಿದ್ದಾವೆ. ಆಸ್ತಿಕ್ಯ ಅಂದ್ರೆ ದೇವರನ್ನು ನಂಬುವುದು ನಂಬದಿರುವುದು, ಅದು ಮುಖ್ಯ ಅಲ್ಲ. ವೇದವನ್ನು ಒಪ್ಪುವುದು ಮತ್ತೆ ಒಪ್ಪದಿರುವುದು ಎಂಬುದಕ್ಕೆ ಹೆಚ್ಚು ಮಹತ್ವ ಇದೆ. ವೈದಿಕ ಅವೈದಿಕ. ನಾನು ವೇದ ವಿರೋಧಿ ಅಂತ ಹೇಳುವುದಿಲ್ಲ, ಅವೈದಿಕ ವೇದೇತರ ಅಂತ ಹೇಳಬಹುದು. ಕರ್ಮಕ್ಕೆ 2 ಅರ್ಥ. ಒಂದು, ನಾವು ಮಾಡುವ ಕರ್ಮಗಳು, ಯಜ್ಞ ಕರ್ಮಗಳು, ಭಕ್ತಿ, ಪೂಜೆ, ಆರಾಧನೆ, ದೇವರನ್ನು ಒಲಿಸಲಿಕ್ಕೆ, ಪಾಪ ಪರಿಹಾರಕ್ಕೆ ಮಾಡುವುದು, ತೀರ್ಥಯಾತ್ರೆ, ಭಜನೆ, ಪೂಜೆ, ನಮಸ್ಕಾರ, ಯೋಗ, ಇದೆಲ್ಲ ಕರ್ಮ ಮಾರ್ಗ. ಇನ್ನೊಂದು ಜ್ಞಾನ ಮಾರ್ಗ, ಚಿಂತನೆ ಮೂಲಕ. ಇನ್ನೊಂದು ಅವಿದ್ಯೆ, ಯಾವುದು ಸರಿ ಯಾವುದು ತಪ್ಪು ಅಂತ ಗೊತ್ತಿಲ್ಲದಿರುವುದು, ಯಾವುದು ಸ್ವೀಕಾರ್ಯ ಯಾವುದು ಅಸ್ವೀಕಾರ್ಯ ಅಂತ ಗೊತ್ತಿಲ್ಲದಿರುವುದು, ಇದೆಲ್ಲ. ಆಮೇಲೆ ನೀತಿ. ನೀತಿ ಅಂದ್ರೆ ಏನು ಅಂತ, ಬದುಕಿನ ನೀತಿ, ಜೀವಿಗಳ ಬಗ್ಗೆ ನೀತಿ, ಜಗತ್ತಿನ ಬಗ್ಗೆ. ಸರ್ವಭೂತ ಹಿತ, ಸರ್ವಭೂತ ಮೈತ್ರಿ ಭಾರತೀಯ ದರ್ಶನದ ವೈಶಿಷ್ಟ್ಯ ಅಂತ ದೊಡ್ಡ ಚಿಂತಕರು ರೋಮೆನ್ ರೋಲಾ ಕೂಡ ಹೇಳಿದ್ದಾರೆ. ಹಾಗೆ ವೇದ ಮತ್ತು ವೇದಕ್ಕೂ ದರ್ಶನಗಳಿರುವ ಸಂಬಂಧ, ಇದನ್ನು ಸಾಮಾನ್ಯವಾಗಿ ನಾವು ನೆನಪಿಟ್ಟುಕೊಳ್ಬೇಕು. ಭಾರತೀಯ ದರ್ಶನದ ಸ್ವರೂಪವನ್ನು ಸುಮಾರಾಗಿ ಒಂದು ರೀತಿಯಲ್ಲಿ, ಒಂದು ನೆಲೆಯಲ್ಲಿ, ಇದು ಕೂಡ ಒಂದು ಸಿಂಪಲ್, ದಿಸ್ ಇಸ್ ಆಲ್ಸೋ ಸಿಂಪ್ಲಿಫಿಕೇಶನ್, ಐ ನೋ, ಆಯುರ್ವೇದದ ಹಾಗೆ ಹೇಳಬಹುದು. ರೋಗ ನಿದಾನ, ಆರೋಗ್ಯ, ವೈಷಜ್ಯ. ರೋಗ ಇದೆ, ಇದು ನಮ್ಮ ಅನುಭವಕ್ಕೆ ಬರ್ತದೆ. ಭವರೋಗವೂ ಇದೆ. ಆದ್ರಿಂದಲೇ ದೇವರಿಗೆ ಭವರೋಗ ವೈದ್ಯ, ಗುರುಗಳಿಗೆ ಭವರೋಗ ವೈದ್ಯ ಅಂತ ಹೆಸರು. ಗುರವೇ ಸರ್ವವಿದ್ಯಾನಾಂ ಭಿಷಜೇ ಭವರೋಗಿಣಾಂ ಅಂತ ದಕ್ಷಿಣಾಮೂರ್ತಿ ಸ್ತೋತ್ರದಲ್ಲಿದೆ.
ರೋಗ ನಿದಾನ. ಆ ರೋಗ ಏನು ಅಂತ ಮೊದಲು ಎಂಥದ್ದು ಅನಾಲಿಸಿಸ್, ಇನ್ವೆಸ್ಟಿಗೇಷನ್. ಆಮೇಲೆ ಆರೋಗ್ಯ ಪಡಿಬೇಕು ಅನ್ನೋ ಅಪೇಕ್ಷೆ ಇರಬೇಕು, ಆರೋಗ್ಯಕ್ಕಾಗಿ ಹೊರಡಬೇಕು. ರೋಗ ಇದ್ರೂ ಕೂಡ ಆರೋಗ್ಯ ಪಡೀಲಿಕ್ಕೆ ಸಾಧ್ಯ. ಪಾಪವೋ ದೋಷವೋ ಇದ್ರೆ ಅದನ್ನು ಮೀರಿ ಹೋಗಲಿಕ್ಕೆ ಸಾಧ್ಯ. ಇದು ಒಂದು. ಭೈಷಜ್ಯ, ಅದಕ್ಕೆ ಏನು ಮದ್ದು ಅಂತ. ಹೀಗೆ ಮೆಡಿಕಲ್ ಸೈನ್ಸ್ನಲ್ಲಿ ಇದ್ದ ಹಾಗೆ ಇಲ್ಲಿ ದುಃಖ ಹೇತು, ಮೋಕ್ಷೋಪಾಯ. ಅದನ್ನೇ ಬುದ್ಧ ಇನ್ನೊಂದು ರೀತಿಯಲ್ಲಿ ಬುದ್ಧನು ಹೇಳಿದ್ದಾನೆ. ದುಃಖ ಹೇತು, ಸಮುದಯ, ಮಾರ್ಗ. ಈ ಸ್ವರೂಪವನ್ನು ಎಲ್ಲ ದರ್ಶನಗಳಲ್ಲಿ ನಾವು ಬೇರೆ ಬೇರೆ ರೀತಿಯಲ್ಲಿ ನೋಡಬಹುದು. ಮತ್ತು ಬೇರೆ ಬೇರೆ ದರ್ಶನಗಳು ಇದನ್ನು ಬೇರೆ ಬೇರೆ ರೀತಿಯಲ್ಲಿ ಹೇಳ್ತವೆ. ದೇವರಿಗೂ ನಮಗಿರೋ ಸಂಬಂಧ ಏನು, ದೇವರಿದ್ದಾನೋ ಇಲ್ವೋ, ಹೀಗೆ ತೆಕ್ಕೊಳ್ಳುವಾಗ ಮುಖ್ಯವಾಗಿ ದರ್ಶನಗಳಲ್ಲಿ ಮೊದಲು ವೈದಿಕ ದರ್ಶನಗಳನ್ನು ಹೇಳುವುದಾದ್ರೆ, ವೇದದಲ್ಲೇ ಒಂದು ದರ್ಶನ ಇದೆ. ನಾವು ಮೊನ್ನೆ ಹೇಳಿದಾಗೆ ಹಿಂದೆ ಇದ್ದದ್ದು ಬಹಳ ಪ್ರಾಕೃತವಾದದ್ದು, ಲೆಸ್ ಡೆವಲಪ್ಡ್ ಅಂತ ನಾವು ಭಾವಿಸಬೇಕಾಗಿಲ್ಲ. ವೇದದಲ್ಲಿ ಕೂಡ ಲಾಫ್ಟಿ ಐಡಿಯಲ್ಸ್ ಇದೆ, ಶ್ರೇಷ್ಠವಾದಂತಹ ವಿಚಾರಗಳಿದೆ. ಆಮೇಲೆ ಅದರದ್ದೇ ಮುಂದೆ ಕರ್ಮ ಮಾರ್ಗದಿಂದ ಜ್ಞಾನ ಮಾರ್ಗಕ್ಕೆ ಹೊರಳಿಕೊಂಡದ್ದು ವೇದ ದರ್ಶನದ ಬಹಳ ದೊಡ್ಡ ಟ್ರಾನ್ಸ್ಫಾರ್ಮೇಶನ್. ಅದು ಉಪನಿಷದ್ ಮಾರ್ಗ. ಆಮೇಲೆ ಸಾಂಖ್ಯ ಯೋಗ ಅಂತ ಒಂದು ಜೊತೆ, ನ್ಯಾಯ ವೈಶೇಷಿಕ ಒಂದು ಜೊತೆ, ಮೀಮಾಂಸಾ ಮತ್ತು ವೇದ ಅಂತ ಒಂದು ಜೊತೆ. ಹಾಗೆ 3 × 2 6 ವೈದಿಕ ದರ್ಶನಗಳು. ವೇದಾಂತವೇ ಉಪನಿಷತ್ ದರ್ಶನ. ಆಮೇಲೆ ಅದರಲ್ಲೇ ವೈಷ್ಣವ, ಶೈವ, ವೀರಶೈವ, ಪಾಶುಪತ, ಕಾಶ್ಮೀರ ಶೈವ, ಆಮೇಲೆ ನಾಥಪಂಥ, ದತ್ತಪಂಥ ಅಂತ ವೇದಾಂತದ ಮತ್ತು ಭಕ್ತಿ ಮಾರ್ಗದ ವಿವಿಧ ಸ್ವರೂಪಗಳು ಸುಮಾರು ಕ್ರಿಸ್ತಶಕ 1200ರಿಂದ ಇವತ್ತು 2000ವರೆಗೂ ಹೊಸ ಹೊಸ ಭಕ್ತಿ ಪಂಥಗಳು, ಹೊಸ ದೇವಮಾನವರು. ಅಂದರೆ ಗಂಭೀರವಾದ ಅರ್ಥದಲ್ಲಿ ನಾನು ಹೇಳೋದು, ಈ ಜನಪ್ರಿಯವಾದ ತೀರಾ ಸುಮ್ಮನೆ ವ್ಯಾವಸಾಯಿಕವಾಗಿ ಇಟ್ಟುಕೊಂಡವರನ್ನು ಬಿಟ್ಟರು ತುಂಬಾ ಸಾಧಕರು, ಭಕ್ತರು ಈಗಲೂ ಇದ್ದಾರೆ. ವೇದಾಂತದಲ್ಲಿ ಹೊಸ ಕೊಡುಗೆಗಳನ್ನು ಕೊಡ್ತಾ ಇದ್ದಾರೆ. ಆಧುನಿಕ ಕಾಲದಲ್ಲಿ ಭಕ್ತಿ ವೇದಾಂತ ಪ್ರಭುಪಾದರು ವೈಷ್ಣವ ದರ್ಶನಕ್ಕೆ ಕೊಟ್ಟ ಹೊಸ ರೂಪವನ್ನು ನೋಡಿದರೆ ಎಲ್ಲ ನಮಗೆ ಗೊತ್ತಾಗ್ತದೆ. ಶಾಕ್ತ ದರ್ಶನ ಒಂದಿದೆ, ಶಕ್ತಿ ಪ್ರಧಾನ, ದೇವಿ ಭಾಗವತ. ದೇವಿಯೇ ಪರಮೋಚ್ಚಳು, ತ್ರಿಮೂರ್ತಿಗಳು ಅವಳಿಂದಲೇ ಒಂದು ರೀತಿಯಲ್ಲಿ ಹುಟ್ಟಿದವರು. ದೇವತೆಗಳು ಅವರಿಗೆ ಅವರ ಶಕ್ತಿಯನ್ನು ಕೊಟ್ಟು ದೇವಿಯ ಮೂಲಕ ಎಲ್ಲವನ್ನು ಸಾಧಿಸ್ತಾರೆ. ನಿಮಗೆ ಕೇಳಿದ್ರೆ ಆಶ್ಚರ್ಯ ಆಗ್ಬೋದು, ಭಗವದ್ಗೀತೆಗೆ ಒಂದು ಶಾಕ್ತ ವ್ಯಾಖ್ಯಾನವೇ ಉಂಟಂತೆ. ಕೃಷ್ಣನು ಶಕ್ತಿಯ ಸ್ವರೂಪ, ಕೃಷ್ಣನು ನಿಜವಾಗಿ ಒಂದು ಸ್ತ್ರೀ ಶಕ್ತಿ. ಭಗವದ್ಗೀತೆ ಹೇಳ್ತಾ ಇರೋದೇ ಸ್ತ್ರೀ ಶಕ್ತಿಯನ್ನು. ಅದು ಶಕ್ತಿಯ ಮಹಿಮೆಯನ್ನೇ ಹೇಳ್ತದೆ, ಪಾರ್ವತಿಯನ್ನೋ ಭವಾನಿಯನ್ನೋ ಅಂತ. ಆದರೆ ಶಾಕ್ತ ದರ್ಶನವು ಶಾಕ್ತ ಶೈವ ದರ್ಶನವೇ. ಆಮೇಲೆ ಸುಮ್ಮನೆ ಇಂಟ್ರೆಸ್ಟಿಂಗ್ ಆಗಿ ನಿಮ್ಗೆ ಹೇಳ್ತೇನೆ, ಅದನ್ನು ಇವತ್ತೇನು ನಾನು ವಿವರಿಸುವುದಿಲ್ಲ. ರಸೇಶ್ವರ ದರ್ಶನ, ಆಲ್ಕೆಮಿ. ಪಾದರಸ ಬಂದಾಗ ನಮ್ಮಲ್ಲಿ ಬಹಳ ದೊಡ್ಡ ಕ್ರಾಂತಿ ಆಯಿತು ನಮ್ಮ ದೇಶದಲ್ಲಿ. ಅದು ಶಿವನ ಸತ್ವ ಸ್ವರೂಪ, ಅದರ ಸರಿಯಾದ ಪ್ರಯೋಗದಿಂದ ಮೋಕ್ಷ ಪಡೀಲಿಕ್ಕೆ ಸಾಧ್ಯ ಅಂತ ಒಂದು ರೀತಿಯ ರಸೇಶ್ವರ, ಆಲ್ಕೆಮಿ ಕಮ್ ಫಿಲಾಸಫಿ ಅಂತ ಹೇಳ್ಬೋದು. ಪಾಣಿನಿಯ ದರ್ಶನ, ಪಾಣಿನಿ ಮತ್ತು ಭರ್ತೃಹರಿ ಮುಖ್ಯವಾಗಿ ಬೆಳೆಸಿದಂತಹ ಶಬ್ದಾದ್ವೈತ, ಶಬ್ದವೇ ಪರಮಾತ್ಮ, ವ್ಯಾಕರಣ ದರ್ಶನ ಅಂತಲೂ ಅದನ್ನು ಹೇಳ್ತಾರೆ. ಹಾಗೆ ಮಧ್ಯಯುಗದಲ್ಲಿ ಬಂದಂತಹ ಸೂರದಾಸರೋ, ರಾಮದಾಸರೋ, ಪುರಂದರರೋ, ಬಸವಣ್ಣನು, ಆಮೇಲೆ ಬಂದಂತಹ ಅನೇಕ ದಾರ್ಶನಿಕರು ಶೈವ ವೈಷ್ಣವ ದರ್ಶನಗಳನ್ನು ಬೇರೆ ಬೇರೆ ರೂಪದಲ್ಲಿ ಬೆಳೆಸ್ತಾ ಬಂದು ಈಗ ಒಂದು ದೊಡ್ಡ ಸಂಪತ್ತಾಗಿ ನಮ್ಮ ಮುಂದೆ ನಿಂತಿದೆ. ಲೌಕಿಕ ಪಾರಲೌಕಿಕ ಎರಡೂ ದೃಷ್ಟಿಯಿಂದ, ಐಹಿಕ ಆಮಿಷ್ಮಿಕ ಎರಡೂ ದೃಷ್ಟಿ ನಮ್ಮ ದರ್ಶನದಲ್ಲಿದೆ. ನಿಶ್ರೇಯಸ್ಸು, ಅಭ್ಯುದಯ ಲೌಕಿಕವಾಗಿ ಆಗಬೇಕು, ಪಾರಲೌಕಿಕವಾಗಿಯೂ ಆಗಬೇಕು. ಅಭ್ಯುದಯ ಅಂತ ಸಾಮಾನ್ಯವಾಗಿ ಹೇಳೋದು ಲೌಕಿಕವಾದಕ್ಕೆ, ಸಂಪತ್ತು, ಸಂಸಾರ. ನಿಶ್ರೇಯಸ್ಸು ಅಂದ್ರೆ ಅದನ್ನು ಮೀರಿದ್ದು. ಆದ್ದರಿಂದ ಭಾರತೀಯ ದರ್ಶನ ನಿರಾಶಾವಾದಿ ಅಲ್ಲ, ಆದರೆ ಇದ್ದ ಸ್ಥಿತಿಯೇ ಮನುಷ್ಯನ ಶ್ರೇಷ್ಠ ಸ್ಥಿತಿಯಲ್ಲ, ಸರ್ವಶ್ರೇಷ್ಠವಾದ ಒಂದು ಸ್ಥಿತಿ ಇದೆ.
ಪಾಶ್ಚಾತ್ಯರ ಮೆಥಮೆಟಿಕಲ್ ಫಿಲಾಸಫಿಯಲ್ಲಿ ಒಂದು ಮಾತುಂಟು, ನಮ್ಮದಲ್ಲಿ ಬರ್ತದೆ ಅದು ನ್ಯಾಯ ದರ್ಶನದಲ್ಲಿ. 1 ಎಂಬ ಸಂಖ್ಯೆಗಿಂತಲೂ ಕೆಳಗೆ ಸಂಖ್ಯೆಗಳಿವೆ, ಕೊನೆಗೆ ಮೈನಸ್ಸಿನ ಸಂಖ್ಯೆಗಳು ಸಣ್ಣದು ಸಣ್ಣದು ಮಾಡಿ ತುಂಡು ತುಂಡು ಮಾಡಿ ಎಷ್ಟು ವಿಭಾಗ ಮಾಡಿದ್ರು ಮತ್ತು ಸಣ್ಣದು 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 ಉಳಿಯುತ್ತದೆ. ಹಾಗೆ ಅತೀ ಸಣ್ಣ ಶೂನ್ಯ ಇರುವ ಹಾಗೆ ಇದ್ದರೆ ಅತೀ ದೊಡ್ಡ ಸಂಖ್ಯೆ ಇರಬೇಕು, ಅದನ್ನು ಅನಂತ ಅಂತ ಏನ್ ಬೇಕಾದ್ರೆ ಹೇಳ್ಬೋದು. ಆ ಅತ್ಯಂತ ಶ್ರೇಷ್ಠವಾದ ಸಂಖ್ಯೆ ಭಗವಂತ ಎಂಬ ರೀತಿಯಲ್ಲಿ ಕೂಡ ಮಾತುಗಳಲ್ಲಿ ಬರ್ತದೆ. ಇದನ್ನು ಆಧಾರವಾಗಿಟ್ಟುಕೊಂಡು ವಿಸ್ತಾರವಾದ ಭಾರತೀಯ ದರ್ಶನವನ್ನು ನಾವು ಅರ್ಥ ಮಾಡಬೇಕು. ನಾನು ಮೊದಲಾಗಿ ಚಾರ್ವಾಕ ದರ್ಶನವನ್ನು ತೆಕ್ಕೊಳ್ತೇನೆ. ಈ ಪ್ರತಿ ಒಂದು ದರ್ಶನಕ್ಕೆ ನಮ್ಮಲ್ಲಿ ಒಂದು ಪದ್ಧತಿ ಇದೆ, ಒಂದು ಸೂತ್ರ ಗ್ರಂಥ, ಅದಕ್ಕೆ ಭಾಷ್ಯ, ಭಾಷ್ಯಕ್ಕೆ ಮತ್ತು ವಿವರಣೆ ವಾರ್ತಿಕ, ಆ ವಾರ್ತಿಕಕ್ಕೆ ವ್ಯಾಖ್ಯಾನ. ಪ್ರತಿ ಪಂಥದಲ್ಲಿ ಹೀಗೇ ಬೆಳೀತಾ ಬಂದಿದೆ. ವೇದಾಂತ ದರ್ಶನದ ಉದಾಹರಣೆ ತೆಗೆದುಕೊಳ್ಳುವುದಿದ್ರೆ ಬಾದರಾಯಣ ವ್ಯಾಸರ ಬ್ರಹ್ಮಸೂತ್ರಗಳು, ಆ ಬ್ರಹ್ಮಸೂತ್ರಗಳಿಗೆ ಭಾಷ್ಯಗಳನ್ನು ಬರೆದರು ಆಚಾರ್ಯ ಶಂಕರರು, ಆಚಾರ್ಯ ಮಧ್ವರು, ರಾಮಾನುಜಾಚಾರ್ಯರು, ಭಾಸ್ಕರಾಚಾರ್ಯರು. ಆಚಾರ್ಯ ಮಧ್ವರೇ ಹೇಳ್ತಾರೆ 21-22 ಹಿಂದೆ ಭಾಷ್ಯಗಳು ಬಂದು ಬ್ರಹ್ಮಸೂತ್ರದ ಅರ್ಥ ಅನರ್ಥ ಆಗಿದೆ, ಕುಭಾಷ್ಯ ಮಲಿನ ದೂಷಿತ, ಆ ಭಾಷ್ಯಗಳಿಂದಾಗಿ ಮೂಲ ಸೂತ್ರಗಳ ಮೇಲೆ ಮಲಿನವಾಗಿದೆ, ಅದನ್ನು ಶುದ್ಧೀಕರಿಸಲಿಕ್ಕೆ ನಾನು ಭಾಷ್ಯವನ್ನು ಬರೀತಾ ಇದ್ದೇನೆ ಅಂತ. ಈಗ ಭಾಷ್ಯವನ್ನು ಬರೀತಾರೆ, ಭಾಷ್ಯವೂ ಅರ್ಥ ಆಗುವುದಿಲ್ಲ. ಆಗ ವಾರ್ತಿಕ, ವಾರ್ತಿಕದಿಂದ ವ್ಯಾಖ್ಯಾನ. ಈಗ ಆಚಾರ್ಯ ಮಧ್ವರನ್ನೇ ಉದಾಹರಿಸಿ ಹೇಳುವುದಾದ್ರೆ ಅವರ ತತ್ವ ನಮಗೆ ಅರ್ಥವಾಗ್ತಾ ಇರುವುದೇ ಮಹಾವಿದ್ವಾಂಸರಾದ ನಮ್ಮ ಮಧ್ಯಕಾಲೀನ ಯುಗೀನ ವಿದ್ವಾಂಸರಲ್ಲಿ ಶ್ರೇಷ್ಠರಲ್ಲಿ ಒಬ್ಬರಾದಂತಹ ಜಯತೀರ್ಥರ ಟೀಕೆಗಳಿಂದ ವ್ಯಾಖ್ಯಾನ. ಟೀಕಾಚಾರ್ಯರು ಅಂತ ಅವರಿಗೆ ಹೆಸರು. ಅವರು ನಿಜವಾಗಿ ಮಧ್ವಾಚಾರ್ಯರ ನಂತರ ಶ್ರೇಷ್ಠರು ಆ ದರ್ಶನದ ವಿಭಾಗದಲ್ಲಿ. ಅವರು ಆ ದರ್ಶನವನ್ನು ಸ್ಪಷ್ಟೀಕರಿಸಿ ಹೇಳಿದ್ದಾರೆ. ಹಾಗೆ ಪ್ರತಿ ದರ್ಶನದಲ್ಲಿಯೂ ಸೂತ್ರಗಳಿದೆ, ಭಾಷ್ಯಗಳಿದೆ, ವಾರ್ತಿಕ ಇದೆ, ವ್ಯಾಖ್ಯಾನ ಇದೆ. ಇದು ಕಾಮನ್. ಬುದ್ಧನ ವಚನಗಳಿಗೂ ಜೈನರ ಆಗಮಗಳಿಗೂ ಹಾಗೆ ಬರ್ತಾ ಇದೆ. ಪ್ರತಿಯೊಂದು ದರ್ಶನದಲ್ಲಿಯೂ ದೊಡ್ಡ ಪರಂಪರೆ ಇದೆ. ದರ್ ಇಸ್ ವೆರಿ ಬಿಗ್ ಹಿಸ್ಟ್ರಿ ಅಂಡ್ ಟ್ರೆಡಿಷನ್ ಆಫ್ ವಾರ್ತಿಕಾಸ್, ವ್ಯಾಖ್ಯಾನಾಸ್, ಕಮೆಂಟ್ರೀಸ್, ಗ್ಲಾಸಸ್, ಎಕ್ಸ್ಪ್ಲನೇಷನ್ಸ್ ಅಂಡ್ ಪಾಪ್ಯುಲರ್ ಬುಕ್ಸ್. ಹಾಗೆ ನೋಡುವಾಗ ಮೂಲ ವೇದ ದರ್ಶನದಲ್ಲಿ ಪ್ರಧಾನವಾದ ಮೀಮಾಂಸಾ ದರ್ಶನಕ್ಕೆ ಜೈಮಿನಿಗಳ ಜೈಮಿನಿ ಸೂತ್ರ ಇದೆ. ನ್ಯಾಯ ದರ್ಶನಕ್ಕೆ ಗೌತಮನ ಸೂತ್ರ ಇದೆ. ಸಾಂಖ್ಯಕ್ಕೆ ಕಪಿಲ ಸೂತ್ರ ಇದೆ. ಈಗ ಅದು ನಷ್ಟವಾಗಿ ಸಾಂಖ್ಯಕಾರಿಕಾ ಮತ್ತು ಬೇರೆ ಗ್ರಂಥಗಳ ಮೂಲಕ ತಿಳ್ಕೊಳ್ಬೇಕು. ಯೋಗಕ್ಕೆ ನಿಮಗೆ ಪ್ರಸಿದ್ಧವಾಗಿ ತಮಗೆಲ್ಲ ಗೊತ್ತಿರುವ ಹಾಗೆ ಪತಂಜಲಿ ಯೋಗ ಸೂತ್ರಗಳಿದ್ದಾವೆ. ಹಾಗೆ ಜೈನರಿಗೆ ಅವರು ತೀರ್ಥಂಕರ ವಚನಗಳ ಸಂಗ್ರಹವನ್ನು ಮಾಡಿ ತತ್ವಾರ್ಥಾಧಿಗಮ ಸೂತ್ರ ಅಂತ ಉಮಾಸ್ವಾಮಿ ಅಥವಾ ಉಮಾಸ್ವಾತಿ ಎಂಬುವರು ಮಾಡಿದ್ದಾರೆ. ಬುದ್ಧರಿಗೆ ಅಂದರೆ ಬೌದ್ಧರಿಗೆ ತ್ರಿಪಿಟಕಗಳಿದೆ. 3 ಪೆಟ್ಟಿಗೆಗಳಲ್ಲಿ ಬುದ್ಧನ ಉಪದೇಶಗಳನ್ನು ಸಂಗ್ರಹ ಮಾಡಿದಿಂದ ಅದಕ್ಕೆ ತ್ರಿಪೀಠಕ ಅಂತ ಹೆಸರಾಯ್ತಂತೆ. ವಿನಯ ಪೀಠಕ, ಅಭಿಧರ್ಮ ಪೀಠಕ ಅಂತ. ಹೀಗೆ ಅದು ಸೂತ್ರ. ಅದಕ್ಕೂ ಮತ್ತೆ ವ್ಯಾಖ್ಯಾನಗಳು. ಬೌದ್ಧರಲ್ಲಿ ನಾಗಾರ್ಜುನ, ವಸುಬಂಧು, ಅಸಂಗ ಅಂತ ತುಂಬಾ ವಿದ್ವಾಂಸರು ಅದ್ಭುತವಾಗಿ ಇವತ್ತಿಗೂ ಬೌದ್ಧ ದರ್ಶನದ ಮೇಲೆ ದೇಶ ವಿದೇಶದ ವಿದ್ವಾಂಸರು, ಜಪಾನಿ ವಿದ್ವಾಂಸರು, ಚೈನೀಸ್ ವಿದ್ವಾಂಸರು ಸಹ ಅದ್ಭುತವಾದ ಕೆಲಸ ಮಾಡಿದ್ದಾರೆ. ಹಾಗೆ ಚಾರ್ವಾಕ ದರ್ಶನಕ್ಕೆ ಕೂಡ ಬೃಹಸ್ಪತಿ ಆಚಾರ್ಯರ ಸೂತ್ರಗಳಿತ್ತು. ಬಾರ್ಹಸ್ಪತ್ಯ ಸೂತ್ರ ಅಂತ. ಅದರಲ್ಲಿ 7-8 ಮಾತ್ರ ಸಿಕ್ಕಿದೆ. ಈಗ ಇಡೀ ಸೂತ್ರ ಗ್ರಂಥ ಅದು ಸಿಗ್ತಾ ಇಲ್ಲ. ನಮ್ಮಲ್ಲಿ ಅನೇಕ ಸೂತ್ರ ಗ್ರಂಥಗಳನ್ನು ನಷ್ಟವಾಗಿದೆ. ಅದು ನಾವು ತಿಳ್ಕೊಳ್ಬೇಕಾದ್ದು. ಅದು ಕಾಲಬಾಧಿತವಾಗಿ ಆಗ ಗ್ರಂಥಗಳನ್ನೆಲ್ಲ ಪ್ರಿಸರ್ವ್ ಮಾಡಲಿಕ್ಕೆ, ರಕ್ಷಿಸಲಿಕ್ಕೆ ಸಾಧ್ಯ ಇಲ್ಲದೆ ಈಗ ಅನೇಕರು ಹೇಳಿದಾಗ ಒಬ್ಬರ ಸೂತ್ರಗಳನ್ನು ಒಬ್ಬರು ಹಾಳು ಮಾಡಿದ್ರು, ನಾಶ ಮಾಡಿದ್ರು ಅಂತಿಲ್ಲ. ಆಸ್ತಿಕ ಭಾಗಗಳಲ್ಲಿಯೂ ಎಷ್ಟೋ ಗ್ರಂಥಗಳು ನಷ್ಟವಾಗಿವೆ. ಭರ್ತೃ ಪ್ರಪಂಚನ ಅದ್ಭುತವಾದಂತಹ ಭೇದಾಭೇದವಾದ ಇತ್ತಂತೆ ಶಂಕರಗಿಂತ ಬಹಳ ಮೊದಲು. ಅದು ಈಗ ಬೇರೆಯವರ ರೆಫರೆನ್ಸ್ನಲ್ಲಿ ಉಲ್ಲೇಖದಲ್ಲಿ ನಮಗೆ ಸಿಗ್ತದೆ ಹೊರತು ಅದು ಸಿಗ್ತಾ ಇಲ್ಲ. ವೇದದಲ್ಲೇ ಕಿಲ ಸೂಕ್ತಗಳಿದೆ. ಇದನ್ನು ನೆನಪಿಟ್ಟುಕೊಳ್ಳಿ. ವೇದವು ಕಿಲವಾಗಿದೆ. ಇಡೀ ವೇದ ನಮಗೆ ಇವತ್ತು ಸಿಗ್ತಾ ಇಲ್ಲ. 1000 ಶಾಖೆಗಳಿದ್ದ ಅಥರ್ವವೇದದಲ್ಲಿ 2-3 ಶಾಖೆಗಳು ಇವತ್ತು ಸಿಗ್ತಾ ಇದೆ. ಇದನ್ನು ಸಾಂದರ್ಭಿಕವಾಗಿ ನೆನಪಿಟ್ಟುಕೊಳ್ಳಿ. ಚಾರ್ವಾಕ ದರ್ಶನ ಅಂದ್ರೆ ಏನು? ಚಾರ್ವಾಕ್
ಸೊಗಸಾಗಿ ಮಾತಾಡುವವ, ಶ್ರವಣ ಮಾಡುವವ. ಲೋಕಾಯತ ಅಂತ ಅದಕ್ಕೆ ಲೋಕವನ್ನೇ ಪ್ರಧಾನವಾಗಿ ನಂಬುವ ಅಂತ ಒಂದರ್ಥ. ಲೋಕದಲ್ಲಿರುವಂತಹ ಪ್ರತ್ಯಕ್ಷವನ್ನೇ ತೋರಿಸುವುದು, ಅದೇ ಸತ್ಯ ಅಂತ ಹೇಳುದು. ಇನ್ನೊಂದು, ಲೋಕಕ್ಕೆ ಅದು ಜನಪ್ರಿಯವಾಗಿ ಲೋಕದಲ್ಲೆಲ್ಲ ತುಂಬಿಕೊಂಡಿದೆ ಅಂತ ಅರ್ಥ. ಈ ಚಾರ್ವಾಕ ದರ್ಶನದಲ್ಲಿ ವಿಶೇಷಗಳೇನೆಂದ್ರೆ, ಇದನ್ನು ಒಂದು ರೀತಿಯಲ್ಲಿ ಸರ್ವ ದರ್ಶನ ಪ್ರತಿಪಕ್ಷ ಅಂತ ಹೇಳ್ಬೋದು. ಎಲ್ಲ ದರ್ಶನಗಳಿಗೂ ಅದು ವಿರೋಧ. ಸಿಂಗ್ಯುಲರ್ ಬೆಸ್ಟ್ ಅಪೋಸಿಷನ್ ಪಾರ್ಟಿ ಅವರು ಚಾರ್ವಾಕರು. ಅವರು ಅವೈದಿಕರನ್ನು ಕೂಡ ಖಂಡಿಸ್ತಾರೆ. ವೇದವನ್ನು ವಿರೋಧಿಸಿದ ಕೂಡಲೇ ಅವರಿಗೆ ತೃಪ್ತಿ ಇಲ್ಲ. ಜೈನ ಬೌದ್ಧವನ್ನು ಕೂಡ ಅಷ್ಟೇ ಕಟುವಾಗಿ ಖಂಡಿಸಿದ್ದಾರೆ. ಚಾರ್ವಾಕ, ಜೈನ, ಬೌದ್ಧ ಮೂರು ದರ್ಶನಗಳನ್ನು ನಾವೀಗ ಅವೈದಿಕ ಅಂತ ಹೇಳಿದ್ರು ಕೂಡ ಬೇರೆ ಶ್ರವಣ ಪಂಥಗಳಿವೆ. ಆಜೀವಕರು, ಸಂದೇಹವಾದಿಗಳು ಇತ್ಯಾದಿ ಇತ್ಯಾದಿ ಅನೇಕ ದರ್ಶನಗಳಿದ್ದಾವೆ. ಇವರನ್ನೆಲ್ಲರನ್ನು ವಿರೋಧಿಸುವವರು ಚಾರ್ವಾಕರು. ಇವರು ಎರಡೂ ಅರ್ಥದಲ್ಲಿ ನಾಸ್ತಿಕರು. ಒಂದು, ವೇದವನ್ನು ಒಪ್ಪುವುದಿಲ್ಲ ಮಾತ್ರ ಅಲ್ಲ, ತ್ರಯಿ ವೇದಸ್ಯ ಕರ್ತಾರೋ ಭಂಡ ಧೂರ್ತ ನಿಶಾಚರ. ಮೂರು ವೇದಗಳನ್ನು ಮಾಡಿದವರು ಯಾರು? ಭಂಡ, ಧೂರ್ತ, ನಿಶಾಚರ. ಒಬ್ಬ ಭಂಡ, ಒಬ್ಬ ಧೂರ್ತ, ಒಬ್ಬ ನಿಶಾಚರ ಅಂದ್ರೆ ರಕ್ಕಸ. ಇವರು ಮಾಡಿ ಲೋಕವನ್ನು ಹಾಳು ಮಾಡಿದ್ರು ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಅವರು ಹೇಳುವ ಪ್ರಕಾರ ಕಾರ್ಯಕಾರಣವಾದದ ಮೂಲಕ, ಜ್ಞಾನಮೀಮಾಂಸೆಯ ಮೂಲಕ, ಅಥವಾ ಜಗತ್ತಿಗೊಂದು ಕಾರಣ ಬೇಕಲ್ಲ ಅಂತ ಹೇಳಿದ್ರೆ ಆ ವಾದದ ಮೂಲಕ ದೇವರನ್ನು ಸ್ಥಾಪಿಸಲಿಕ್ಕಾಗುವುದಿಲ್ಲ. ದೇವರನ್ನು ಸ್ಥಾಪನೆ ಮಾಡಿ ನೀವು ಮೋಸ ಮಾಡಿದ್ದೀರಿ. ಜಗತ್ತಿನಲ್ಲಿ ಸ್ವಭಾವಸ್ತು ಪ್ರವರ್ತತೆ. ನವಿಲಿಗೆ ಬಣ್ಣ ಉಂಟು, ಆಕಾಶ ನೀಲಿಯಾಗಿದೆ, ನವಿಲು ಕುಣಿಯುತ್ತದೆ. ಕಲ್ಲು ಕಲ್ಲಿನ ಹಾಗುಂಟು, ಮಣ್ಣು ಮಣ್ಣಿನ ಹಾಗುಂಟು, ನೀರು ಹರಿಯುತ್ತದೆ, ಕಲ್ಲು ಹರಿಯುವುದಿಲ್ಲ. ಲೋಕದಲ್ಲಿ ಎಲ್ಲ ಭೌತಿಕ ವಸ್ತುಗಳು ಮನುಷ್ಯರಿಂದ ಹಿಡಿದು ಎಲ್ಲರಿಗೂ ಸ್ವಭಾವದಿಂದಲೇ ವರ್ತಿಸ್ತವೆ. ಆದ್ದರಿಂದ ಸ್ವಭಾವವಾದಿಯಾದ ನಮ್ಮ ಸಾಂಖ್ಯಕ್ಕೂ ಬೃಹಸ್ಪತ್ಯಾಚಾರ್ಯರಿಗೂ ಸಂಬಂಧ ಇದೆ. ಭಸ್ಮೀಭೂತಸ್ಯ ದೇಹಸ್ಯ ಪುನರಾಗಮನ ಕುತಃ ತಸ್ಮಾತ್ ಸರ್ವ ಪ್ರಕಾರೇಣ ಋಣಂ ಕೃತ್ವ ಘೃತಂ ಪಿಬ. ಇದು ಬೇರೆಯವರು ಮಾಡಿದ ಟ್ರಾನ್ಸ್ಲೇಷನು. ಬೇರೆಯವರು ಯಾವಾಗಲೂ ಟ್ರಾನ್ಸ್ಲೇಷನ್ ಮಾಡೋ ಒಂದು ದರ್ಶನಕ್ಕೆ ಆನೆಸ್ಟ್ ಆಗಿರುವುದಿಲ್ಲ. ಭಸ್ಮೀಭೂತವಾದ ದೇಹ ಪುನಃ ಬರುವುದಿಲ್ಲಿಂದ ಆತ್ಮ ಎಲ್ಲಿ ಉಂಟು? ಶರೀರದ ಹೊರಗೆ ನನಗೆ ಆತ್ಮ ತೆಗೆದು ತೋರಿಸಿ, ಆತ್ಮ ಇರುವುದನ್ನು ನೋಡಿ ಬಂದವರು ಯಾರಿದ್ದಾರೆ? ಸ್ವರ್ಗಕ್ಕೋ ಮೋಕ್ಷಕ್ಕೋ ಹೋಗಿ ಬಂದವರು ಯಾರಾದರೂ ಬಂದು ಸಾಕ್ಷಿ ಹೇಳಿಯಪ್ಪ, ಇಲ್ಲದ್ರೆ ನಮಗೆ ಗೊತ್ತಾಗುವುದಿಲ್ಲ. ಆಧುನಿಕ ನಾಸ್ತಿಕವಾದ ಯಾವ ಯಾವ ಪ್ರಬಲವಾದಗಳನ್ನು ಮಂಡಿಸಿದ ಅದನ್ನೆಲ್ಲ ಚಾರ್ವಾಕ ಮಂಡಿಸಿದೆ. ಮಾಧವಾಚಾರ್ಯರು ತಮ್ಮ ದರ್ಶನದಲ್ಲಿ ಅದಕ್ಕೊಂದು ದರ್ಶನ ಅಂತ ಸ್ಥಾನ ಕೊಟ್ಟಿದ್ದಾರೆ. ನಮ್ಮಲ್ಲಿರುವ ವಿಶೇಷವೇ ಅದು. ಎಲ್ಲಾ ದರ್ಶನಗಳಿಗೂ ನಮ್ಮಲ್ಲಿ ಸ್ಥಾನ ಇದೆ. ಆದ್ದರಿಂದ ಪರಲೋಕ ಇಲ್ಲ, ಮೋಕ್ಷ ಇಲ್ಲ, ಪಾಪ ಪುಣ್ಯವೂ ಇಲ್ಲ. ಕೆಟ್ಟ ಕೆಲಸಕ್ಕೆ ಪಾಪ, ಒಳ್ಳೆ ಕೆಲಸಕ್ಕೆ ಪುಣ್ಯ ಅಂತಲೂ ಇಲ್ಲ. ಈಗಲೂ ನೋಡಿದರೆ ಗೊತ್ತಾಗ್ತದೆ. ಅನ್ಯಾಯ ಮಾಡಿದವ ಅನ್ನ ತಿಂತಾನೆ, ಸತ್ಯ ಹೇಳಿದವ ಸತ್ತೇ ಹೋಗ್ತಾನೆ. ಇದೆಷ್ಟೋ ಕಡೆ ನಮಗೆ ಗೊತ್ತಾಗ್ತದೆ. ಇದನ್ನು ಆಧರಿಸಿ ಚಾರ್ವಾಕರು ಹೇಳಿದರು, ಪಾಪ ಪುಣ್ಯ ಎಂಬ ದಾರಿದ್ರ್ಯದ ಆಸೆಗೆ ಹೋಗಬೇಡಿ, ಪರಲೋಕದಲ್ಲಿ ಸ್ವರ್ಗ ಸಿಗ್ತದೆ ಎನ್ನುವುದಕ್ಕಾಗಿ ಒಳ್ಳೆ ಕೆಲಸ ಮಾಡುವುದಲ್ಲ. ಹಾಗಾದರೆ ನೀತಿ ಬೇಕು. ಮನುಷ್ಯನು ಒಳ್ಳೆಯವನಾಗಿರುವುದಕ್ಕೆ, ವ್ಯಾಲ್ಯೂ ಬೈ ಇಟ್ ಸೆಲ್ಫ್, ನಾಟ್ ಫಾರ್ ಎನಿ ಅದರ್ ಪ್ರಾಫಿಟ್. ಬೇರೆ ಲಾಭ ಸಿಕ್ಕಲಿಕ್ಕಾಗಿ ನೀವು, ಅದು ನಿಜವಾಗಿ ಅದು ರಿಲಿಜನ್ ಅಲ್ಲ. ಕೃಪಣಾ ಫಲಹೇತವ ಅಂತ ಒಂದು ರೀತಿಯಲ್ಲಿ ಭಗವದ್ಗೀತೆಯಲ್ಲಿ ಬೇರೆ ಒಂದು ಅರ್ಥದಲ್ಲಿ ಈ ಮಾತು ಬಂದಿದೆ. ಮನುಷ್ಯರು ಪರಸ್ಪರಿಗೆ ಉಪಕಾರ ಮಾಡಬೇಕು. ಯಾಕಂದ್ರೆ ನಾವು ಮನುಷ್ಯರು ಧರ್ಮದಿಂದ ಬದುಕಬೇಕು. ಧರ್ಮ, ಅರ್ಥಕಾಮ. ಅರ್ಥಕಾಮಗಳು ಪ್ರಧಾನ. ಧರ್ಮ ಅಂದರೆ ಸೋಷಿಯಲ್ ಧರ್ಮ. ದೇವರಿಲ್ಲ. ನಿಮಗೆ ದೇವರು ಅಂತ ಒಂದು ಬೇಕಾದರೆ ರಾಜನೇ ದೇವರು, ಗವರ್ಮೆಂಟೇ ದೇವರು. ಮೋಕ್ಷ, ಚಾರ್ವಾಕರು ಹೇಳಿದ್ರು ನಮ್ಮದು ಒಂದು ಮೋಕ್ಷ ಉಂಟಪ್ಪ. ಸುಮ್ಮನೆ ನೀವು ಮೋಕ್ಷ ಮೋಕ್ಷ ಅಂತ ಹೇಳುವಾಗ ಮೋಕ್ಷ ಶಾಸ್ತ್ರ ಆಗಬೇಕಲ್ಲ ನಮ್ಮದು. ಅದಕ್ಕೆ ನಾವು ಹೇಳ್ತೇವೆ ಮರಣವೇ ಅಪವರ್ಗ, ಮರಣವೇ ಮೋಕ್ಷ, ಅಲ್ಲಿಗೆ ಮುಗೀತು. ಪುನರ್ಜನ್ಮ ಎಲ್ಲ ಇಲ್ಲವೇ ಇಲ್ಲ. ಇದು ಶುದ್ಧಾಂಗವಾಗಿ ಚಾರ್ವಾಕ ದರ್ಶನದ ಸಾಮಾನ್ಯ ಸ್ವರೂಪ. ಋಣಂ ಕೃತ್ವ ಘೃತಂ ಪಿಬೇತ್ ಅಂತ ಹೇಳಿದ್ರಲ್ಲ, ಸಾಲ ಮಾಡಿ ತುಪ್ಪ ತಿನ್ನು. ಸಾಲ ಮಾಡಿ ಆದರೂ ತುಪ್ಪ ತಿನ್ನು. ಸುಮ್ಮನೆ ಉಳಿಸಿ ಎಂಥದ್ದು ಮಾಡಿಕೊಂಡು ಅಂದರೆ ಅರ್ಥ ಏನು? ಸುಮ್ಮನೆ ಧಾರ್ಮಿಕತೆಗೆ, ತೀರ್ಥಯಾತ್ರೆಗೆ, ಭಜನೆಗೆ, ಇನ್ನೊಂದು ಯಜ್ಞಕ್ಕೆ ಹಾಳು ಮಾಡಬೇಡ ಅಂತ ಅರ್ಥ.
ತುಪ್ಪ ತಿನ್ನು ಅಂತಲೇ ಹೇಳಿದ್ದಾರೆ ನೋಡಿ. ಋಣಂ ಕೃತ್ವ ಮದ್ಯವನ್ನು ಕುಡಿ ಅಂತ ಹೇಳಿದಾರಾ? ಇಲ್ಲ, ಮದ್ಯ ಕುಡಿಲಿಕ್ಕೆ ಹೇಳಿಲ್ಲ, ನೆನಪಿಟ್ಟುಕೊಳ್ಳಿ. ತುಪ್ಪವನ್ನೇ ಕುಡಿಬೇಕು, ಒಳ್ಳೇದಾಗಬೇಕು. ತುಪ್ಪ ಯಾಕೆ ಹೇಳಿದ್ರು ಅಂದ್ರೆ ಯಜ್ಞದಲ್ಲಿ ತುಪ್ಪ ಹಾಳು ಮಾಡುತ್ತಾ ಇದ್ದಾರೆ ಅನ್ನುವ ಭಾವನೆಯಿಂದಲೂ ಇರಬಹುದಾ ಏನು. ಇದು ಸಾಮಾನ್ಯವಾಗಿ ಬಹಳ ಸ್ಥೂಲವಾಗಿ ಚಾರ್ವಾಕ ದರ್ಶನ, ಅದೀಗಲೂ ಜಗತ್ತಿನಲ್ಲಿ ಬಹಳ ವಿಶಾಲವಾಗಿ ಪ್ರಸಿದ್ಧವಾಗಿಯೇ ಇದೆ. ಆಮೇಲೆ ಅವೈದಿಕ ದರ್ಶನಗಳಲ್ಲಿ ಪ್ರಧಾನವಾದದ್ದು ಬುದ್ಧನ ಚಿಂತನೆ, ಬೌದ್ಧ ದರ್ಶನ. ನಮ್ಮ ದೇಶದಲ್ಲಿ ದಾರ್ಶನಿಕ ಮತ್ತು ಧಾರ್ಮಿಕ ಚರಿತ್ರೆಯಲ್ಲಿ ಒಂದು 4-5 ಘಟ್ಟಗಳನ್ನು ನಾವು ಗುರುತಿಸಬಹುದು ಅಂತ ಕಾಣುತ್ತದೆ. ಒಂದು, ವೇದಗಳ ಉದ್ಭವ. ಜಗತ್ತಿನ ಚರಿತ್ರೆಯಲ್ಲಿ ಅತ್ಯದ್ಭುತವಾದದ್ದು, ರಹಸ್ಯವಾದದ್ದು, ಇನ್ನೂ ವೇದಗಳನ್ನು ಅರ್ಥ ಮಾಡಲಿಕ್ಕೆ ಆಗಲ್ಲ ನಮಗೆ. ಅದರಲ್ಲಿ ಎಲ್ಲವೂ ಇದೆ. ವೇದ ಜ್ಞಾನ, ವೇದ ಅಂದ್ರೆ ಗ್ರಂಥ ಎಂಬ ಅರ್ಥದಲ್ಲಿ ಇರುವುದಲ್ಲ, ಅದು ಮೂಲತಃ ವಿಧಜ್ಞಾನೇ. ಅಲ್ಲಿಂದ ಉಪನಿಷತ್ತುಗಳಿಗೆ ಹೋದದ್ದು 2ನೇ ವಿಭಾಗ, ದೊಡ್ಡ ಕ್ರಾಂತಿ. ಬುದ್ಧನ ಜನನ, ಮಹಾವೀರ ಬುದ್ಧರು ಜನಿಸಿದ್ದು ಕ್ರಿಸ್ತಪೂರ್ವ 5-6ನೇ ಶತಮಾನದಲ್ಲಿ. ಮಹಾಸಂತನು, ನಿಜವಾದ ಅರ್ಥದಲ್ಲಿ ವೇದಾಂತಿಯು, ಭಕ್ತನು, ಜಗತ್ತಿನ ಉದ್ಧಾರಕ್ಕಾಗಿ ಬಂದವನು ಆದಂತಹ ಬುದ್ಧ. ಅವನ ಹಿಂದೆ 28 ಬುದ್ಧರಿದ್ದಾರೆ ಅಂತ ಒಂದು ಮಾತಿದೆ. ನಾನೇ ಅಲ್ಲ, ಕೆಲವು ಪಂಥಗಳು 28 ಬುದ್ಧರು, ಕೋಣಾಗಮನ, ಕಶ್ಯಪ, ಕ್ರಕುಚಂದ್ರ, ಇವರನ್ನೆಲ್ಲ ಪೂರ್ವ ಬುದ್ಧರು ಅಂತ ಹೇಳ್ತಾರೆ. ಇನ್ನು ಮುಂದೆ ಭವಿಷ್ಯದಲ್ಲಿ ಬುದ್ಧರು ಬರಲಿಕ್ಕಿದ್ದಾರೆ. ಅದು ಮುಖ್ಯವಾಗಿ ಪ್ರವಾದಿಗಳ ಚಕ್ರ. ಇದಕ್ಕೆ ಪ್ರವಾಹೇಶ್ವರ ದರ್ಶನ. ಆಸ್ತಿಕ ದರ್ಶನಗಳು ಏಕೇಶ್ವರ ದರ್ಶನಗಳು, ಒಬ್ಬನೇ ಈಶ್ವರನೋ ವಿಷ್ಣುವ ಒಬ್ಬನನ್ನು, ಅವನೇ ಕಾಯಂ ದೇವರು. ಇಲ್ಲಿ ಪ್ರವಾಹೇಶ್ವರ, ಪ್ರವಾಹ ರೂಪದಲ್ಲಿ ಬುದ್ಧರು, ಜಿನರು, ತೀರ್ಥಂಕರರು ಬಂದು ಅವ್ರಿಗೆ ಗೈಡೆನ್ಸ್ ಕೊಡ್ತಾರೆ, ಅವರೇನು ಅನುಗ್ರಹ ಕೊಡೋದಿಲ್ಲ. ಈ ಬುದ್ಧ, ಅವನ ಕಥೆ ನಿಮ್ಗೆ ಗೊತ್ತಿದೆ. ಕಪಿಲವಸ್ತುವಿನಲ್ಲಿ ಜನಿಸಿ ರಾಜಕುಮಾರನಾಗಿ ದುಃಖಗಳನ್ನು ಕಂಡು ವಿರಾಗಿಯಾಗಿ ದುಃಖಂ ದುಃಖಂ ಶೂನ್ಯಂ ಶೂನ್ಯಂ, ಜಗತ್ತು ದುಃಖಮಯವಾಗಿದೆ, ಅಂತತಃ ಎಲ್ಲವೂ ಶೂನ್ಯವೇ, ಯಾವುದೂ ಶಾಶ್ವತ ಅಲ್ಲ ಎಂಬ ನೈತಿಕತೆಯಿಂದ ಹೊರಟದು. ಮುಖ್ಯವಾಗಿದ್ದು ಮಾರಲ್ ರಿಲಿಜನ್. ಬುದ್ಧನಿಗೆ ಫಿಲಾಸಫಿ ಹೇಳುವುದು ಉದ್ದೇಶ ಅಲ್ಲ. ಇಲ್ಲದ್ರೆ ಶೂನ್ಯವೇ ಅಂತ ಹೇಳಿದವರು ಪುನರ್ಜನ್ಮ ನಂಬುವುದು ಹೇಗೆ? ಬೌದ್ಧ ಮತದಲ್ಲಿ ಅನೇಕರು ತೋರಿಸುವಂತಹ ವಿಷಯ ಇದು. ಆದರೆ ಮುಖ್ಯವಾದ ಕೆಲವು ಪ್ರಶ್ನೆಗಳನ್ನು ಎತ್ತಿದ್ರಿಂದ ಅದು ಬಹಳ ಸಾಗಿತು. ಬುದ್ಧನ ಸುತ್ತ ಕಥೆಗಳಿದ್ದಾವೆ, ಪುರಾಣಗಳಿದ್ದಾವೆ. ಶುದ್ಧೋಧನ ಅಂದ್ರೆ ಶುದ್ಧ ಶರೀರ, ಅವನ ತಂದೆ, ಮತ್ತು ಮಾಯಾದೇವಿಯ ಹೆಸರುಗಳು ಕೂಡ ಅರ್ಥಪೂರ್ಣವಾಗಿವೆ. ಮಹಾವೀರ ಬುದ್ಧ ಸಮಕಾಲೀನರು, ಆಗಲೇ ಚಾರ್ವಾಕರು ಆಕ್ಟಿವ್ ಆಗಿದ್ರು. ಮತ್ತೆ ನೆನಪಿಟ್ಟುಕೊಳ್ಳಿ, ಬೌದ್ಧ, ಜೈನ, ಆಜೀವಕ, ಸಂದೇಹವಾದ, ಅಕ್ರಿಯವಾದ ಅಂತ ಒಂದಿದೆ. ಏನು ಮಾಡಿದ್ರು, ಎಷ್ಟು ಪುಣ್ಯ ಮಾಡಿದ್ರು, ಎಷ್ಟು ಪಾಪ ಮಾಡ್ತೇವೆ ಅಂತ ಹೇಳಿದ್ರೆ ಏನಿಲ್ಲ ಅಂತ. ನಮ್ಮ ಕೆಲಸಗಳಿಗೆ ಪರೋಕ್ಷವಾಗಿ ಆತ್ಮನ ಮೇಲೆ, ಜಗತ್ತಿನ ಮೇಲೆ ಪರಿಣಾಮ ಇಲ್ಲ, ಕ್ಷಣಕ್ಕೆ ಕಂಡ ಪರಿಣಾಮ ಮಾತ್ರ. ಕತ್ತಿಯಿಂದ ಕಡಿದ್ರೆ ಏನಾಗ್ತದೆ? ತುಂಡಾಗ್ತದೆ ಅಷ್ಟೇ. ಶರೀರವು ಕೂಡ ಅದರಲ್ಲಿ ಪಾಪವೂ ಬರುವುದಿಲ್ಲ, ಪುಣ್ಯವೂ ಬರುವುದಿಲ್ಲ ಅಂತ ಹೇಳ್ತಾನೆ. ಇವುಗಳ ಮಧ್ಯದಲ್ಲಿ ಒಂದು ಸಮನ್ವಯವನ್ನು ಸಾಧಿಸಬೇಕಿತ್ತು ಬುದ್ಧನಿಗೆ. ಆದ್ರಿಂದ ಬುದ್ಧನದು ಮಧ್ಯಮ ಮಾರ್ಗ ಅಂತ ಹೇಳ್ತಾರೆ. ಅತಿಯಾದ, ಈಗ ಜೈನರು ಹೇಳಿದ ಹಾಗೆ ಅತಿಯಾದ ಅಹಿಂಸಾವಾದ, ನಗ್ನತೆ, ಒಂದು ನೂಲನ್ನೂ ಧರಿಸದೆ, ಬಟ್ಟೆಯನ್ನು ಧರಿಸದೆ, ಭಯಂಕರ ಸಾಧನೆ ಅದು ಜೈನರ ತೀರ್ಥಂಕರದು. ಅದೇನೇ ನಾವು ಯಾವುದೇ ರೀತಿಯಲ್ಲಿ ಲಘುವಾಗಿ ಕಾಣುವ ಹಾಗಿಲ್ಲ, ಅದು ಪ್ರಚಂಡವಾದ್ದು. ಮಹಾವೀರ ಬುದ್ಧನ ಸೀನಿಯರ್ ಕಂಟೆಂಪರರಿ, ಹಿರಿಯ ಸಮಕಾಲೀನ. ಕೆಲವು ಐತಿಹಾಸಿಕರು ಹೇಳಿದ ಹಾಗೆ ಬುದ್ಧ ಮಹಾವೀರರು ಭೇಟಿಯಾಗಿದ್ದಾರೆ, ಮಾತಾಡಿದ್ದಾರೆ. ಮಹಾವೀರನ ಮಾರ್ಗದ ಬಗ್ಗೆ ಬುದ್ಧನಿಗೆ ಗೌರವ ಇದ್ರೂ ಕೂಡ ಅದನ್ನು ಒಪ್ಪಲಿಲ್ಲ ಅಂತ ಹೇಳಿದರು. ಅವರ ಒಳಗೆ ಬೇರೆ ಅಭಿಪ್ರಾಯ ವ್ಯತ್ಯಾಸಗಳು ಇದೆ ಆ ದರ್ಶನಗಳ ಒಳಗೆ. ಬುದ್ಧನದು ನೈರಾತ್ಮ್ಯವಾದ, ಆತ್ಮ ಎಂಬುದೇ ಇಲ್ಲ. ಆತ್ಮವೇ ಇಲ್ಲದಿದ್ರೆ ದ್ವೇಷ ಇಲ್ಲಲ್ಲ ಯಾರ ಮೇಲೂ. ನನಗೆ ಇಂಥವ ಮೋಸ ಮಾಡಿದ, ಅನ್ಯಾಯ ಮಾಡಿದ, ಹೊಡೆದ ಅಂತ ಹೇಳಲಿಕ್ಕಿಲ್ಲ. ನೈರಾತ್ಮ್ಯವಾದ, ಶೂನ್ಯವಾದ, ರೂಪ, ಸಂಜ್ಞಾ, ವೇದನ, ಸಂಸ್ಕಾರ, ವಿಜ್ಞಾನ, ಹೀಗೆ ಸಂವೇದನೆಗಳೇ ಮನಸ್ಸು, ಚಿತ್ತವೇ ಆತ್ಮ. ಬೇಕಾದರೆ ಭಾವನೆಗಳ ಸ್ಕಂದ. ಬೌದ್ಧ ಧರ್ಮದಲ್ಲಿ ಶೂನ್ಯವಾದ ಪ್ರಬಲವಾದ ಒಂದು ಮಾತು ಬರ್ತದೆ, ಒಂದು ಕೈಯನ್ನು ಒಂದು ಹೊಳೆಯಲ್ಲಿ 2 ಸಲ ಮುಳುಗಿಸ್ಲಿಕ್ಕೆ ಆಗುದಿಲ್ಲ ಅಂತ. ಹೇಗೆ? ಆಗ ನೀರು ಬೇರೆ ಆಗ್ತದಲ್ಲ.
ನಾವು ಒಂದು ಹೊಳೆಯಲ್ಲಿ ಒಂದು ನದಿಯಲ್ಲಿ ಕೈ ಮುಳುಗಿಸುವುದು ಅಂತ ಹೇಳಿದ್ರು ಕೂಡ ಅಲ್ಲಿ ಅದು ಒಂದು ನದಿಯಾಗಿರುವುದಿಲ್ಲ, ಅದೆಷ್ಟೋ ನೀರು ಮುಂದೆ ಹೋಗಿರ್ತದೆ. ಅಷ್ಟು ಮಾತ್ರ ಅಲ್ಲ, ಒಂದೇ ನದಿಯಲ್ಲಿ ಒಂದೇ ಕೈಯನ್ನು ಕೂಡ 2 ಸಲ ಮುಳುಗಿಸ್ಲಿಕ್ಕೆ ಆಗುದಿಲ್ಲ. ಯಾಕೆ? ಕೈ ಕೂಡ ಬಹಳ ಸೂಕ್ಷ್ಮವಾಗಿ ಬದಲಾಗ್ತದೆ. 7 ವರ್ಷಗಳಲ್ಲಿ ನಮ್ಮ ಶರೀರದ ಎಲ್ಲ ಕೋಶಗಳು ಬದಲಾಗಿ ನಮ್ಮ ರೂಪ ಮಾತ್ರ ಉಳಿಯುತ್ತದೆ ಅಂತ ಒಂದು ಆಧುನಿಕ ವಿಜ್ಞಾನ ಅದಕ್ಕೆ ಇವರು ಹೇಳುವುದು ಹತ್ತಿರವಾಗಿದೆ. ಆದರೆ ನೆನಪಿಟ್ಟುಕೊಳ್ಳಿ, ನಮ್ಮಲ್ಲಿ ಶಂಕರರನ್ನಾಗಲಿ ಬುದ್ಧರನ್ನಾಗಲಿ ವಿಜ್ಞಾನದ ಹತ್ತಿರ ಕೊಂಡೋಗಿ ಹೋಲಿಸುವಾಗ ಜಾಗ್ರತೆ ಮಾಡಬೇಕು. ನೋಡಿ, ಇಲ್ಲಿ ಹೇಳಿದ್ದನ್ನು ಅಲ್ಲಿ ಹೇಳಿದ್ದಾರೆ ಅಂತ ಅಲ್ಲ. ವಿಜ್ಞಾನಿಗಳು ಅವರ ಸಂಕಷ್ಟದಲ್ಲಿ ಕಷ್ಟಪಟ್ಟು ಸ್ಟ್ರಗ್ಲಿಂಗ್ ಫಾರ್ ಹಂಡ್ರೆಡ್ಸ್ ಆಫ್ ಇಯರ್ಸ್ ಕಂಡುಕೊಂಡದ್ದು. ನಮ್ಮ ಋಷಿಗಳು ಅದನ್ನು ಬೈ ಇಂಟ್ಯೂಷನ್ ಕಂಡುಕೊಂಡಿದ್ದಾರೆ. ಅವುಗಳಲ್ಲಿ ಸಾಮ್ಯ ಇದೆ. ಬಿಕಾಸ್ ಗ್ರೇಟ್ ಮೈಂಡ್ಸ್ ಥಿಂಕ್ ಅಲೈಕ್. ಒಬ್ಬರಿಂದ ಒಬ್ಬರು ಕಂಡುಕೊಂಡದ್ದು ಎಂಬ ಸರಳವಾದ ಅರ್ಥ ಮಾಡಬೇಡಿ. ಮೇಲಿಂದ ಪ್ರಶ್ನೆಯಲ್ಲಿ ಬುದ್ಧನಿಗೂ ಮಿಲಿಂದನಿಗೂ ನನ್ನ ಸಂವಾದದಲ್ಲಿ ಒಂದು ಮಾತು ಬರ್ತದೆ. ರಥ ಅಂದ್ರೆ ಏನು ಅಂತ. ರಥ ಅಂದ್ರೆ ಚಕ್ರ, ಅದರ ಪೀಠ, ಅದರ ಧ್ವಜ, ಅದರ ಗುಂಬ, ಅದರ ಕೋಲುಗಳು. ರಥ ಒಂದೊಂದಾಗಿ ತೆಗಿರಿ. ಚಕ್ರ ತೆಗಿ, ಅದರ ಕಾಲುಗಳನ್ನು ತೆಗಿರಿ, ಅದರ ಮರದ ತುಂಡು ತೆಗಿರಿ, ಧ್ವಜ ತೆಗಿ. ರಥ ಎಲ್ಲಿ ಉಂಟು? ರಥ ಇಲ್ಲ. ಹಾಗೆಯೇ ಆತ್ಮ ಎಂಬುದು ಕೂಡ ಇಲ್ಲ. ಸಂವೇದನೆಗಳು, ಜ್ಞಾನದ ಭಾಗ, ಚಿತ್ತ, ಸಂಸ್ಕಾರಗಳು, ನಮಗೆ ಬಹುಕಾಲದಿಂದ ಆದ ಸಂಸ್ಕಾರಗಳು ಸೇರಿ 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 ನಮ್ಮಲ್ಲಿ ಆತ್ಮದಂತೆ ಕಾಣುವ ಒಂದು ಚಿತ್ತ ಇದೆ. ಚೈತ್ಯ, ಚಿತ್ತದ ಭಾವ. ಅದನ್ನು ಶುದ್ಧೀಕರಿಸಬೇಕು. ಹೇಗೆ? ಅಹಿಂಸೆಯ ಮೂಲಕ. ಯಜ್ಞಗಳ ಹಿಂಸೆಯನ್ನು ಬುದ್ಧ ವಿರೋಧಿಸಿದ. ಆದರೆ ಈಗ ಅನೇಕರು ಹೇಳಿದ ಹಾಗೆ ಯಜ್ಞಗಳ ಹಿಂಸೆಯನ್ನು ವಿರೋಧಿಸುವುದೊಂದೇ ಬುದ್ಧನ ಪ್ರಧಾನವಾದ ಲಕ್ಷ್ಯ ಆಗಿರಲಿಲ್ಲ. ನೀತಿ ಮಾರ್ಗಕ್ಕೆ ಮಹತ್ವ ಕೊಟ್ಟು ಕಾಂಪ್ಲಿಕೇಟೆಡ್ ಆದ ಆಚರಣೆಗಳು, ರಿಚುವಲ್ಸು, ಕರ್ಮಾಂಗ ಇವುಗಳಿಂದ ಮುಕ್ತನಾಗಿ ನೈತಿಕತೆಯನ್ನು ಪ್ರಧಾನವಾಗಿಟ್ಟುಕೊಂಡದ್ದು. ಬುದ್ಧ ಸಕ್ರಿಯನಾಗಿದ್ದ ಕಾಲ ಉಪನಿಷತ್ತುಗಳ ಕಾಲವೇ. ಉಪನಿಷತ್ತುಗಳು ಬುದ್ಧನ ಮೂಲಕ ಒಂದು ದಾರಿಯನ್ನು ಕಂಡುಕೊಂಡವು, ಒಂದು ಅತಿರೇಕಕ್ಕೆ ಹೋದವು. ಆತ್ಮವೇ ಇಲ್ಲ ಅಂತ. ಇನ್ನೊಂದು ಕಡೆ ಶಂಕರ, ಮಧ್ವ, ರಾಮಾನುಜರ ಮೂಲಕ ಕವಲೊಡೆಯಿತು. ಯಜ್ಞವಲ್ಕ್ಯರೇ ಮೊದಲಾದ ಋಷಿಗಳು ಹೇಳಿದ ಮಾತುಗಳೇ ಮುಂದೆ ಬಂತು. ಬೌದ್ಧರನ್ನು ಬಹಳಷ್ಟು ವಿರೋಧಿಸಿದಂತಹ ಕುಮಾರಿಲ ಭಟ್ರು ಹೇಳಿದ್ದಾರೆ. ಬುದ್ಧನ ಹೇಳ್ತಾ ಇರುವುದು ಕೂಡ ಉಪನಿಷತ್ತುಗಳ ವಾದವೇ. ಉಪನಿಷತ್ತಿನ ಹೇಳಿದ ಆತ್ಮತತ್ವ, ಸನ್ಯಾಸ ತತ್ವ, ಹಾಗೆ ಬದುಕನ್ನು ಆದಷ್ಟು ಸರಳಗೊಳಿಸಿ ಆಸೆಗಳನ್ನು ಮಿತಗೊಳಿಸಿ, ಆಶಾಶಾ ಪರಮಂ ದುಃಖಂ ನಿರಾಶಾ ಪರಮಂ ಸುಖಂ, ಆಶೆ ದುಃಖಕ್ಕೆ ಮೂಲ ಎಂಬ ಕಾರಣದಿಂದ ಸನ್ಯಾಸ ಧರ್ಮದ ಕಡೆ ಹೋದ್ದು ನಿಜವಾಗಿ ಉಪನಿಷತ್ತುಗಳ ಒಂದು ಪ್ರೇರಣೆಯಿಂದಲೇ ಬುದ್ಧನು ಅದನ್ನು ಮಾಡಿದ್ದು ಎಂಬ ಅಭಿಪ್ರಾಯವನ್ನು ಕುಮಾರಿಲರು ಹೇಳಿದ್ದಾರೆ. ಜಗತ್ತಿನ ಪಾಪವೆಲ್ಲ ನನ್ನ ತಲೆಯ ಮೇಲೆ ಇರಲಿ, ಜಗತ್ತು ಮುಕ್ತವಾಗಲಿ. ಇದು ಬುದ್ಧನ ಮಾತು ಅಂತ ಆಚಾರ್ಯ ಪ್ರಭಾಕರರು ಬುದ್ಧ ವಿರೋಧಿಯಾದಂತಹ ವ್ಯಾಖ್ಯಾನಗಳನ್ನು ಮಾಡಿದವರು ಹೇಳಿದ್ದಾರೆ. ಆದ್ರಿಂದ ದೇ ಹ್ಯಾಡ್ ಆಲ್ವೇಸ್ ಅನ್ ಐ ಎ ಹಾರ್ಟ್ ಫಾರ್ ಗುಡ್ ಥಿಂಗ್ಸ್ ಸೆಡ್ ಬೈ ದೇರ್ ಒಪೋನೆಂಟ್ಸ್. ಅವರ ವಿರೋಧಿಗಳು ಹೇಳಿದ ಒಳ್ಳೆಯ ಮಾತುಗಳಿಗೆ ಅವರಲ್ಲಿ ಯಾವಾಗಲೂ ಸ್ಥಳ ಇತ್ತು. ಮುಂದೆ ಬೌದ್ಧ ದರ್ಶನ 62 ತುಂಡಾಯ್ತಂತೆ, ಅಂದರೆ 62 ವಿಧಗಳಾಯ್ತಂತೆ. ಹೀನಯಾನ, ಮಹಾಯಾನ, ವಜ್ರಯಾನ, ಶೂನ್ಯವಾದ ಬೇರೆ ಬೇರೆ ಬಂತು. ಜಪಾನ್ನಲ್ಲಿ ಬೌದ್ಧ ಧರ್ಮದ ತತ್ವದ ರೂಪವೇ ಬೇರೆ, ಚೀನಾದಲ್ಲಿ ಅದು ತಾವೋ ಮತ್ತೇನು ಶಿಂಟೋ ಇಂತಹ ಮತಗಳೊಟ್ಟಿಗೆ ಮಿಶ್ರವಾಯಿತು. ಟಿಬೇಟಿಯನ್ ಬೌದ್ಧ ಧರ್ಮದ ಸ್ವರೂಪವೇ ಬೇರೆ. ಇಲ್ಲಿ ದಕ್ಷಿಣಕ್ಕೆ ಬರುವಾಗ ಶ್ರೀಲಂಕಾ ಇತ್ಯಾದಿ ದೇಶಗಳಲ್ಲಿ ಬೌದ್ಧ ಧರ್ಮ ಬೇರೆ ರೂಪಗಳನ್ನು ತಳೆದು ನಿಜವಾದ ಅರ್ಥದಲ್ಲಿ ಅದು ವಿಶ್ವಧರ್ಮವಾಯಿತು. ಬೌದ್ಧ ಧರ್ಮ ಅಂದ್ರೆ ಏನು? ಜಾತಿ ವ್ಯವಸ್ಥೆಯನ್ನು, ಬ್ರಾಹ್ಮಣ್ಯದ ಆಚಾರಗಳನ್ನು, ಯಜ್ಞ ಕರ್ಮಗಳನ್ನು ಮೈನಸ್ ಮಾಡಿದ ವೇದ ಧರ್ಮ. ಉಪನಿಷತ್ ಧರ್ಮವೇ. ಆದರೆ ಉಪನಿಷತ್ ಧರ್ಮದಲ್ಲಿ ವೇದಾಂತಿಗಳು ಹೇಳಿದ ಕಾಂಪ್ರಮೈಸ್ ಉಂಟಲ್ಲ. ಯಜ್ಞವೂ ಇರಲಿ, ಜ್ಞಾನ ಮಾರ್ಗವೂ ಇರಲಿ, ಅದನ್ನು ಬಿಟ್ಟು ಶುದ್ಧ ಜ್ಞಾನ ಮಾರ್ಗದ ಮೂಲಕ ಆಕಾಶ ತತ್ವವನ್ನು ಅಂದರೆ ಶೂನ್ಯ ತತ್ವವನ್ನು ಪ್ರಧಾನವಾಗಿಟ್ಟುಕೊಂಡದ್ದೇ ಬೌದ್ಧ ಧರ್ಮ. ಅದು ಬಹಳಷ್ಟು ಬೆಳೆಯಿತು. ಮುಂದೆ ಅದು ಮರ್ಜ್ ಆಯಿತು. ಮಹಾಯಾನಕ್ಕೆ ಬರುವಾಗ ಬೌದ್ಧ ದೇವತೆಗಳು, ಉತ್ಸವ, ಮಂದಿರ ಎಲ್ಲ ಬಂತು. ಶ್ರೀಲಂಕಾಕ್ಕೆಲ್ಲ ಹೋದರೆ ನಿಮ್ಗೆ ಗೊತ್ತಾಗ್ತದೆ, ಬೌದ್ಧ ಮಂದಿರಗಳಲ್ಲಿ ಇತರ ಮತ ಸಂಪ್ರದಾಯಗಳಲ್ಲಿ ದೇವರನ್ನು ಭಜಿಸಿದ ಹಾಗೆ ಭಜಿಸ್ತಾರೆ. ಅವರು ದೇವರ ಸ್ಥಾನವನ್ನೇ ಕೊಟ್ಟಿದ್ದಾರೆ.
ಅಂತೂ ಬುದ್ಧನ ಮೂಲಕವಾಗಿ ಹೊಸ ಒಂದು ಯುಗ ಪ್ರಾರಂಭವಾಯಿತು. ನಿತ್ಯ ಪರಿಣಾಮ ಹೊಂದುತ್ತಾ ಬದಲಾಗುವ ಜಗತ್ತು, ಈ ಮಧ್ಯೆ ಬದಲಾಗದೇ ಇರುವುದು ನೀತಿ ಎಂಬ ತತ್ವದ ಮೇಲೆ ಬುದ್ಧ ತತ್ವ ನಿಂತಿದೆ ಅಂತ ಹೇಳಬಹುದು. ಚಾರ್ವಾಕ ಆಯಿತು, ಬುದ್ಧ ಆಯಿತು. ಇನ್ನು ಜೈನ ಧರ್ಮಕ್ಕೆ ಬರುವಾಗ, ಜೈನ ಧರ್ಮ ಬಹುಶಃ ಬೌದ್ಧ ಧರ್ಮಕ್ಕಿಂತ ಹೆಚ್ಚು ಪ್ರಾಚೀನವಾದದ್ದು ಅಂತ ಕಾಣ್ತದೆ. ಅನೇಕ ಐತಿಹಾಸಿಕರು ಈ ಮಾತನ್ನು ಹೇಳಿದ್ದಾರೆ. ಋಷಭ ತೀರ್ಥಂಕರರಿಂದ ಆರಂಭವಾಗಿ ಎಲ್ಲಿವರೆಗೆ ಅಂದ್ರೆ ಮಹಾವೀರರವರೆಗೆ ಬೆಳೆದು ಬಂದದ್ದೇ ಜೈನ ಧರ್ಮ. ಅವರು ಈ ಉಪವಾಸ, ವಿಗ್ರಹ ಪೂಜೆ, ದೇವಸ್ಥಾನ ಇವುಗಳಲ್ಲೆಲ್ಲ ನಂಬಿಕೆ ಇದೆ. ಬೌದ್ಧರಿಗೆ ಮತ್ತೆ ಬಂತು, ಅಷ್ಟಿರಲಿಲ್ಲ ಮೊದಲು. ಮಹಾವೀರ ಬುದ್ಧನ ಸಮಕಾಲೀನ ಅವರ ಹಿಂದೆ ಇದ್ದಂತಹ ಪಾರ್ಶ್ವನಾಥರು ಸುಮಾರು ಕ್ರಿಸ್ತಪೂರ್ವ 850-900 ಖಂಡಿತವಾಗಿಯೂ ಅವರ ಐತಿಹಾಸಿಕ ವ್ಯಕ್ತಿ ಅಂತ ಈಗ ಪ್ರೂವ್ ಆಗಿದೆ. ಋಷಭ ಆದಿ ಅವತಾರ 1ನೇ ತೀರ್ಥಂಕರ ಋಷಭನಾಥ, ಭರತ ಬಾಹುಬಲಿಗಳ ತಂದೆ. ಅಲ್ಲಿಂದ ಮುಂದೆ ಬಂದು ಮಹಾವೀರರು ಹೇಳಿದ್ದಾರೆ, ನಾನು ಯಾವುದೇ ಧರ್ಮವನ್ನು ಸ್ಥಾಪಿಸುವುದಲ್ಲ, ಹಿಂದಿನದನ್ನು ಪ್ರಕಾಶಪಡಿಸ್ತೇನೆ ಅಂತ. ಮಹಾವೀರರ ಕಾಲಕ್ಕೆ ಉಗ್ರವಾದ ಪಂಚಾಣು ವ್ರತಗಳಿಗೆ, ಮಹಾವ್ರತಗಳಿಗೆ ಹೆಚ್ಚು ತೀಕ್ಷ್ಣವಾದ ರೂಪ ಬಂತು. ಅಹಿಂಸೆಯ ಒಂದು ಎಕ್ಸ್ಟ್ರಿಮಿಟಿ ಬಂತು. ನಗ್ನತೆ, ಅಪರಿಗ್ರಹ ಅಂದ್ರೆ ತೆಕ್ಕೊಳ್ಬಾರ್ದು ಅಂದ್ರೆ ತೆಕ್ಕೊಳ್ಳೇಬಾರದು, ಆದಷ್ಟು ಅಗತ್ಯಗಳನ್ನು ಕಡಿಮೆ ಮಾಡೋದು ಹೇಗೆ ಎಂಬ ವಾದದಲ್ಲಿ ನಗ್ನತೆ ಬಂತು. ಆದರೆ ಬೌದ್ಧರಾಗೆ ಜೈನರು ಶೂನ್ಯವಾದಿಗಳಲ್ಲ. ಜೈನಿಸಂ ಇಸ್ ಎ ಪ್ಲೂರಲಿಸ್ಟಿಕ್ ರಿಯಲಿಸಂ. ಜಗತ್ತು ಶಾಶ್ವತವಾಗಿದೆ, ಪುದ್ಗಲ ಜಗತ್ತಿನಲ್ಲಿ ಮಯವಾಗಿದೆ. ಆತ್ಯಂತಿಕವಾಗಿ ಎಲ್ಲಾ ಜಗತ್ತಿನ ಜೀವ ಅಜೀವ ಅಂತ ಹೇಳಿದರೂ ಕೂಡ ಎಲ್ಲದ ಕಡೆ ಜೀವ ಇದೆ. ಆದ್ದರಿಂದ ಹಿಂಸೆಯನ್ನು ಕಡಿಮೆ ಮಾಡ್ತಾ ಹೋಗಬೇಕು. ಇವರದ್ದು ತತ್ವಾರ್ಥಗಳನ್ನು ಸಂಗ್ರಹಿಸಿದ ಉಮಾಸ್ವಾಮಿಯವರು ಸೂತ್ರ ರೂಪವಾಗಿ ಹೇಳಿದ್ದಾರೆ. ಅರ್ಹತ್ ಪ್ರವಚನ ಪರಮಾಗಮ ಸಾರ, ಜೈನರ ಮಹಾಪುರಾಣ ಮೊದಲಾದ ಅನೇಕ ಗ್ರಂಥಗಳಲ್ಲಿದೆ. ಕರ್ನಾಟಕದಲ್ಲಿ ವಿಶೇಷವಾಗಿ ಜೈನ ತತ್ವ ಮುಂದೆ ಬಂತು. ದಿಗಂಬರ, ಶ್ವೇತಾಂಬರ ಸಂಪ್ರದಾಯ ಇದ್ರೂ ಕೂಡ ದಾರ್ಶನಿಕವಾಗಿ ವ್ಯತ್ಯಾಸ ಇಲ್ಲ ಅವರಲ್ಲಿ ಬಹಳ. ಈಗ ಬೌದ್ಧ ದರ್ಶನಗಳಲ್ಲಿ ಸೌತ್ರಾಂತಿಕ, ವೈಭಾಷಿಕ, ಯೋಗಾಚಾರ, ಮಾಧ್ಯಮಿಕ ಅಂತ ಎರಡೆರಡು ಇರುವಾಗ 4 ಅದರಲ್ಲಿ ವ್ಯತ್ಯಾಸ ಇದೆ. ಇಲ್ಲಿ ಅಷ್ಟು ವ್ಯತ್ಯಾಸ ಇಲ್ಲ. ಜೈನರು ಧರ್ಮ, ಅಧರ್ಮ, ಆಕಾಶ, ಕಾಲ, ಪುದ್ಗಲ, ಆತ್ಮ ಅಂತ 6 ತತ್ವಗಳನ್ನು ಒಪ್ತಾರೆ. ಜೈನ ತತ್ವವನ್ನು 2, 5, 6, 24 ಹೀಗೆಲ್ಲ ಹೇಳ್ಬೋದು. ಜೈನ ತತ್ವದಲ್ಲಿ ಇನ್ನೊಂದು ವಿಶೇಷ ಏನಂದ್ರೆ, ದೇವರ ಅಗತ್ಯ ಇಲ್ಲ. ಯಾಕೆ ಇಲ್ಲ? ಕರ್ಮದಿಂದಲೇ ನಿಮಗೆ ಪಾಪವು ಪುಣ್ಯವು ಒದಗುವುದಾದರೆ ದೇವರು ಇದ್ದು ಮಾಡುವುದೇನು? ಕರ್ಮ ಇದ್ರೆ ದೇವರು ಬೇಡ. ದೇವರಿಗೆ ಸ್ವತಂತ್ರವಾಗಿ ಕರ್ಮವನ್ನು ಖಂಡನೆ ಮಾಡಲಿಕ್ಕೆ ಬರ್ತದೆ ಅಂತಾದ್ರೆ ಪಾರ್ಶಾಲಿಟಿ ಆಯ್ತು, ಅದು ಇಂಟರ್ಫರೆನ್ಸ್. ಕರ್ಮದ ರೂಲ್ಸ್ ಪ್ರಕಾರವೇ ಎಲ್ಲ ನಡೆಯುವುದು ಹೌದಾದ್ರೆ ಆಗ ದೇವರ ಅಗತ್ಯ ಏನು? ಕರ್ಮವೇ ತಾನು ಕೆಲಸ ಮಾಡ್ತದೆ. ಈ ವಿಷಯದಲ್ಲಿ ಮೀಮಾಂಸಾ ದರ್ಶನಕ್ಕೂ ಜೈನ ದರ್ಶನಕ್ಕೂ ಹತ್ತಿರ ಉಂಟು. ಆಶ್ರವೋ ಭವಹೇತು ಸ್ಯಾತ್ ನಿರ್ಜರೋ ಮೋಕ್ಷ ಕಾರಣ ಇತಿ ಯಂ ಅರ್ಹತೆ ದೃಷ್ಟಿ ಶೇಷಂ ತಸ್ಯ ಪ್ರಪಂಚನಂ. ನಾವು ಕೆಲಸ ಮಾಡಿದ ಹಾಗೆ ಏನು ಕೆಲಸ ಮಾಡಿದ್ರು ಆಶ್ರವ, ಒಳಗೆ ಕರ್ಮ ಹರಿದು ಬರ್ತದೆ. ಜೈನರ ಪ್ರಕಾರ ಕರ್ಮವು ದ್ರವ್ಯವೇ, ಅದು ಮೆಟೀರಿಯಲ್. ಭಾವಾತ್ಮಕವಾಗಿ ನಾವು ಪಾಪ ಪುಣ್ಯ ಎಂಬ ಒಂದು ಮೆಂಟಲ್ ಸ್ಟೇಟಸ್, ಅದು ಒಂದು ಕ್ಯಾಟಗರಿ ಅಲ್ಲ. ಅದು ಅನುರೂಪದಲ್ಲಿ ಜೀವನ ಅಂಟಿಕೊಂಡು ಅವನ ಹಿಂಬಾಲಿಸಿ ಜನ್ಮ ಜನ್ಮಾಂತರಕ್ಕೆ ಬರ್ತದೆ. ನಿರ್ಜನ ಮೊದಲು ಆಶ್ರವದಿಂದ ಒಳಗೆ ಬಂದಾಗ ಬಂಧ ಆಗ್ತದೆ. ಸತ್ಕರ್ಮಗಳ ಮೂಲಕವಾಗಿ, ಅಹಿಂಸೆಯ ಮೂಲಕವಾಗಿ ಕರ್ಮವನ್ನು ಹೊರಗೆ ಹಾಕಬೇಕು. ಆಗ ಅದು ಮುಕ್ತವಾಗ್ತದೆ. ಜೀವ ಸ್ವಚ್ಛಗೊಂಡಾಗ ನೀರಿನ ಹೊಂಡದಲ್ಲಿ ಕೆಳಗೆ ಕೂತಿದ್ದಂತಹ ಸೋರೆಕಾಯಿ ಅದರಿಂದ ಮಣ್ಣು ಖಾಲಿ ಆಗುವಾಗ ತಾನಾಗಿ ಮೇಲೆ ಬರುವ ಹಾಗೆ ಜೀವ ತನ್ನಷ್ಟಕ್ಕೆ ಮೇಲೆ ಬರ್ತದೆ. ಲೋಕಾಕಾಶದಿಂದ ಅಲೋಕಾಕಾಶಕ್ಕೆ ಹೋಗಿ ಜೀವಿಗಳು ಸದಾ ಸಂತೋಷ ಸ್ಥಿತಿಯಲ್ಲಿ ಇರ್ತಾರೆ.
ಹಾಗಾದರೆ ತೀರ್ಥಂಕರರು ಪರಮ ಪುಣ್ಯಶಾಲಿಗಳು. ಅವರು ಯಾಕೆ ಬಂದರು ಅಂದರೆ ಅವರು ಮೋಕ್ಷವನ್ನು ಬಯಸಲಿಲ್ಲ. ಅವರು ಲೋಕೋದ್ಧಾರಕ್ಕಾಗಿ ಲೋಕಕ್ಕೆ ಇಳಿದು ಲೋಕದಲ್ಲಿ ಇದ್ದಾರೆ ಹೊರತು ಅವರಿಗೂ ಮುಂದೆ ಮೋಕ್ಷ ಉಂಟು. ಹಾಗಾಗಿ ಧರ್ಮ ಅಧರ್ಮ ಎಂಬುದನ್ನು ಕೂಡ ಜೈನ ತತ್ವದಲ್ಲಿಯೂ ನ್ಯಾಯ ವೈಶೇಷಿಕದಲ್ಲಿಯೂ ನಾವು ಬೇರೆ ಅರ್ಥದಲ್ಲಿ ತಿಳ್ಕೊಳ್ಬೇಕು. ಚಲನೆ ಮತ್ತು ಚಲನೆ ಇಲ್ಲದಿರುವುದು. ಕೇವಲ ನಾವು ಹೇಳುವ ಧರ್ಮ ಅಂದರೆ ಒಳ್ಳೆ ಕೆಲಸ, ಅಧರ್ಮ ಆ ಅರ್ಥ ಮಾತ್ರ ಅಲ್ಲ, ಪ್ರಾಪರ್ಟಿ ಆಫ್ ಮ್ಯಾಟರ್ ಅಂತ. ಪುಣ್ಯ ಪಾಪಗಳು ಪುದ್ಗಲಗಳೇ ಆಗಿದ್ದಾವೆ. ಜ್ಞಾನಕ್ಕೂ ಜೀವಕ್ಕೂ ಏನು ಸಂಬಂಧ? ಭೇದ ಸಂಬಂಧ, ಅಭೇದ ಸಂಬಂಧ, ಭೇದ ಅಭೇದ ಮೂರೂ ಸಮ್ಮತ. ಬದ್ಧ ಮತ್ತು ಮುಕ್ತ ಅಂತ ಜೀವರಲ್ಲಿ ಎರಡು ವಿಧ. ಮೋಕ್ಷಕ್ಕಾಗಿ ಪ್ರಯತ್ನ ಮಾಡುವ ಮೂರು ರತ್ನಗಳನ್ನು ಮಾಡಬೇಕು. ರತ್ನತ್ರಯ. ಇದೇ ಬೌದ್ಧ ಧರ್ಮದಲ್ಲಿ ತ್ರಿರತ್ನ ಅಂತ ಹೇಳ್ತಾರೆ. ಸಮಜ್ಞಾನ, ಸಮ್ಯಕ್ ದರ್ಶನ, ಸಮ್ಯಕ್ ಚಾರಿತ್ರ್ಯ. ಸಮ್ಯಕ್ ಅಂದ್ರೆ ಏನು? ಜೈನ ತತ್ವವೇ ನಿಜವಾದ ಸಮ್ಯಕ್. ಸಮ್ಯಜ್ಞಾನ, ಜಗತ್ತಿನ ಬಗ್ಗೆ ಸಾರಭೂತವಾದ ಯಾವುದು, ನಿಸ್ಸಾರವಾದ ಯಾವುದು, ಅಗತ್ಯ ಯಾವುದು, ಅನಗತ್ಯ ಯಾವುದು ಅಂತ ಗೊತ್ತಿರಬೇಕು ನಮಗೆ. ಅದರ ಪ್ರಕಾರ ನಾವು ನಡಿಬೇಕು. ಸಮ್ಯಕ್ ದರ್ಶನ, ಆ ಮೂಲಕವಾಗಿ ನಾವು ಏನು ಮಾಡಬೇಕೆಂಬುದನ್ನು ಕಂಡುಕೊಳ್ಬೇಕಾದ್ದು ದಾರಿ. ಸಮ್ಯಕ್ ಜ್ಞಾನ, ಸಮ್ಯಕ್ ದರ್ಶನ, ಈ ಮೂಲಕ, ಈ ಮೂರು ರತ್ನಗಳ ಮೂಲಕವಾಗಿ ಜೈನರ ಉಪದೇಶವೇ ಅಂದರೆ ಜನಾಗಮಗಳು, ತೀರ್ಥಂಕರರ ಉಪದೇಶವೇ ಪರಮವಾದ್ದರಿಂದ ಆ ಮೂರು ರತ್ನಗಳ ಮೂಲಕವಾಗಿ ನಾವು ಮೋಕ್ಷವನ್ನು ಪಡೆಯಬೇಕು. ಜಗತ್ತಿನಲ್ಲಿ ಒಳ್ಳೆಯವರಾಗಿ ಬದುಕಬೇಕು. ವೈದಿಕರಲ್ಲಿ ತಾತ್ವಿಕ ಸಮನ್ವಯ ಇದೆ. ಜೈನಂಗೆ ಆಶ್ಚರ್ಯಮಿಲ್ಲ, ಜೈನಂಗೆ ವಿರೋಧಮಿಲ್ಲ ಅಂತ ಇಲ್ಲಿ ಒಂದು ಕನ್ನಡ ಮಾತು ಕೇಳಿದ್ದೇನೆ ನಾನು. ಜೈನರಿಗೆ ಆಶ್ಚರ್ಯ ಇಲ್ಲ ಅಂತ, ಎಲ್ಲವೂ ಎಂಥದ್ದು ಸಂಭಾವ್ಯವೇ, ಏನು ಬೇಕಾದರೂ ಆಗ್ಬೋದು. ಪಶ್ಚಿಮದಲ್ಲಿ ಸೂರ್ಯ ಮೂಡಿದ ಅಂತ ಹೇಳಿದ್ರು ಜೈನರು ಆಶ್ಚರ್ಯ ಪಡಬಾರ್ದು. ಈಗ ಹಾಗಾಗಿದೋ ಏನೋ. ಪಕ್ಕನ ರಾತ್ರಿಯಲ್ಲಿ ಮಧ್ಯರಾತ್ರಿ ಹಗಲು ಕಾಣಿಸಿಕೊಂಡ್ರು ಸಂಭವನೀಯ ಅಂತ ಹೇಳಿ, ಅಂದರೆ ಎಕ್ಸ್ಟ್ರೀಮ್ ಒಂದು ಎಲ್ಲಾ ಸಾಧ್ಯತೆಗಳನ್ನು ಸ್ವೀಕರಿಸುವುದು. ಸಪ್ತಭಂಗಿ ನ್ಯಾಯ ಅಂತ ಅವರದ್ದಿದೆ. ಸ್ಯಾತ್ ವಾದ ಅಂತ ಅವರದ್ದು. ಸ್ಯಾತ್ ಇರಬಹುದು, ಹೇಗೋ ಇದೆ. ದೇವರಿದ್ದಾನೋ ಇರಲಿ, ಪೂಜ್ಯ ವಸ್ತು ಎಂಬ ಅರ್ಥದಲ್ಲಿ ಇರಲಿ, ಆದರೆ ಜಗತ್ತಿನ ಕಾರಣಕರ್ತನಾಗಿ ಬೇಡ. ಸ್ಯಾದಸ್ತಿ, ಸ್ಯಾದ್ ನಾಸ್ತಿ, ಸ್ಯಾದ ವಕ್ತವ್ಯಂ. ಹಾಗೆ 7 ಭಂಗಿಗಳು. ಆ 7 ಭಂಗಿಗಳು ಅಂದರೆ 7 ಚಿಂತನೆಗಳು, 7 ಆಂಗಲ್ಸ್. ಭಂಗಿ ಅಂದರೆ ಆಂಗಲ್ ಆಫ್ ಥಿಂಕಿಂಗ್, ಅಪ್ರೋಚ್. ಈ 7 ಅಪ್ರೋಚ್ಗಳ ಮೂಲಕವಾಗಿ ಸಕಲ ವಾದಗಳನ್ನು ನಾವು ಸುಧಾರಿಸ್ತೇವೆ. ಖಂಡನೆಗೆ ಬಹಳ ಮಹತ್ವವನ್ನು ಅವರು ಕೊಡುವುದಿಲ್ಲ, ಯಾಕಂದರೆ ಖಂಡನೆ ಕೂಡ ಒಂದು ಹಿಂಸೆ ಆಗ್ತದೆ ಎಂಬ ಕಾರಣದಿಂದ. ಆದ್ದರಿಂದ ರತ್ನತ್ರಯ, ಅಹಿಂಸೆ, ಸೂನೃತ, ಅಸ್ಥೇಯ, ಬ್ರಹ್ಮಚರ್ಯ, ಪರಿಗ್ರಹ, ಇದು ವೈದಿಕ ಅವೈದಿಕ ಎಲ್ಲ ಧರ್ಮಗಳು ಒಪ್ಪಿಕೊಂಡ ವಿಷಯವೇ. ಹಾಗೆ ಪಂಚ ಪರಮೇಷ್ಠಿಗಳು, ಶಾಸ್ತ್ರಗಳು, ಸಾಂಖ್ಯದ ಹಾಗೆ ಸ್ಪಷ್ಟವಾಗಿ ಬಹುವಾದಿ ಕಾಲದಲ್ಲಿ ಸಾಂಖ್ಯ ಸಮ ಒನ್ ಆಫ್ ದಿ ಓಲ್ಡೆಸ್ಟ್. ವೇದದಲ್ಲಿ ಜಿನ ಶಬ್ದ ಉಂಟು, ಅರಿಷ್ಟ ನೇಮಿ ಶಬ್ದ ಉಂಟು, ಋಷಭ ರೋರವೀತಿ ಅಂತ ಉಂಟು. ಅದು ಋಷಭತೀರ್ಥಂಕರನ್ನು ಹೇಳಿದ್ದು ಅಂತ ಯಾರೋ ನನಗೆ ಒಬ್ಬರು ಜೈನ ತಿಳಿದವರು ವಿದ್ವಾಂಸರು ಹೇಳಿದ್ದು. ಋಷಭ ಬೊಬ್ಬೆ ಹೊಡೆದು ಹೇಳ್ತಾ ಇದ್ದಾನೆ, ಎತ್ತು ಹೇಗೆ ಬೊಬ್ಬೆ ಹೊಡಿತದ ಹಾಗೆ ನೀವು ಅರ್ಥ ಮಾಡಿಕೊಳ್ಳಿ ಅಂತ. ಅದು ಜೈನ ಧರ್ಮದ ಉಲ್ಲೇಖವೇ ಅಂತ ಹೇಳ್ತಾರೆ. ನಮ್ಮಲ್ಲಿ ಶಬ್ದತೋ ಅರ್ಥತೋವ, ಅರ್ಥ ಎಲ್ಲಿಂದಲೂ ನೀವು ತರಬಹುದು, ಶಬ್ದ ನಿಮಗೆ ಆಧಾರವಾಗಿ ಸಿಕ್ಕಬೇಕು. ಇವು ಬಹಳ ಬ್ರೀಫ್ ಆಗಿ ಅವೈದಿಕ ದರ್ಶನ, ವೇದವನ್ನು ಒಪ್ಪದೆ ಬುದ್ಧನ, ತೀರ್ಥಂಕರರ ಅಥವಾ ಬೃಹಸ್ಪತಿಯ ಲೋಕದ ಅನುಭವದ ಎಂಪಿರಿಕಲ್ ಎಕ್ಸ್ಪೀರಿಯನ್ಷಿಯಲ್ ಇಟ್ಟುಕೊಂಡು, ನತು ಮದ್ ವಾಕ್ಯ ಗೌರವಾತ್ ಅಂತ ಬುದ್ಧ ಹೇಳಿದಾಗೆ, ನನ್ನ ವಾಕ್ಯ ಅಂತ ಗೌರವಿಸಬೇಡಿ, ನೀವು ಅನುಭವಕ್ಕೆ ತೆಕ್ಕೊಳ್ಳಿ ಅಂತ. ಅನುಭವ ಆಧಾರಿತವಾಗಿರಬೇಕು ಅಂತ ವಾದ. ಅಂದರೆ ಬರೀ ಅನುಭವ ಅಲ್ಲ, ಹಿರಿಯರು ಹೇಳಿದ್ದನ್ನು ಒಪ್ಪಲೂಬೇಕು. ಹಾಗಾಗಿ ಚಾರ್ವಾಕರು ಮತ್ತು ಬೌದ್ಧ ಜೈನರಿಗೂ ಎಷ್ಟೋ ವಿಷಯದಲ್ಲಿ ಯಜ್ಞ ವಿರೋಧ ಮತ್ತು ದೇವರಿಲ್ಲ ಎಂಬುದನ್ನು ಬಿಟ್ಟರೆ ಉಳಿದದರಲ್ಲಿ ಅವರವರಿಗೆ ವಿರೋಧ ಉಂಟು. ಇನ್ನೊಮ್ಮೆ ನೆನಪಿಸ್ತೇನೆ, ಭಾರತೀಯ ದರ್ಶನದಲ್ಲಿ ದೇವರನ್ನು ಒಪ್ಪುವುದು, ದೇವರನ್ನು ಒಪ್ಪದಿರುವುದನ್ನು ಮೈನರ್ ವಿಷಯ. ಅದು
ಎಥೀಸ್ಟ್ ಅಂಡ್ ಥೀಸ್ಟ್, ಅದೊಂದು ಮೈನರ್. ಅದು ವೇದಾಂತದಲ್ಲಿ ನೋಡಿ, ಈಗ ನಾವು ದ್ವೈತ ಅದ್ವೈತ ವಿಶಿಷ್ಟ ಅದ್ವೈತ ಅಂತ ಅದೇ ಏನೋ ದೊಡ್ಡದು ಭಾರತೀಯ ದರ್ಶನದ ಬಿಗ್ ಡಿಬೇಟ್ ಅಂತ ಗ್ರಹಿಸ್ತೇವೆ. ಇಲ್ಲ, ಅದು ಲೋಕಲ್ ಮ್ಯಾಚ್. ಅದು ರಣಜಿ ಟ್ರೋಫಿ ಅಲ್ಲ, ಅದಕ್ಕಿಂತ ಸಣ್ಣ ಮ್ಯಾಚ್ ಅದು ಅಂತ ಹೇಳ್ಬೋದು, ಒಂದು ಉದಾಹರಣೆ ಕೊಡೋದಾದ್ರೆ. ಆದರೆ ಅದು ಪ್ರಧಾನವಾಗಲಿಕ್ಕೆ ಕಾರಣ ವೇದಾಂತ ದರ್ಶನಕ್ಕೆ ಒಂದು ದೊಡ್ಡ ಮಹತ್ವ ಬಂದು ಹೋಯಿತು. ಮೊನ್ನೆ ಹೇಳಿದ್ದೇನೆ, ತತ್ವಜ್ಞಾನ ಫಿಲಾಸಫಿ ಎಂಬುದಕ್ಕೆ ವೇದಾಂತ ಅಂತ ಅನೇಕರು ಹೇಳುವುದರಿಂದ ಹಾಗಾಗಿದೆ ಅಂತ. ಈ ಮೂರು ಅವೈದಿಕ ದರ್ಶನಗಳ ಉದ್ಭವ ಹೇಗೆ ಪ್ರಧಾನವೋ, ಮುಂದೆ ಪ್ರತಿ ದರ್ಶನಗಳು ಒಂದು ಕೋಡಿಫೈ ಆಯಿತು. ಕ್ರಿಸ್ತಪೂರ್ವ 5-6ನೇ ಶತಮಾನದಿಂದ ಹಿಡಿದು ಕ್ರಿಸ್ತಶಕ 4-5ನೇ ಶತಮಾನದವರೆಗೆ ಈ ಪ್ರಕ್ರಿಯೆ ನಡೆದಿರಬಹುದು ಅಂತ ಹೇಳ್ತಾರೆ. ನಮ್ಮಲ್ಲಿ ಯಾವುದರ ಐತಿಹಾಸಿಕವಾಗಿ ಕ್ರೊನೊಲಾಜಿಕಲಿ ಡೇಟ್ ವೈಸ್ ಹೇಳಲಿಕ್ಕೆ ಭಾರಿ ಕಷ್ಟ ಉಂಟು. ದರ್ಶನಗಳ ಕ್ರೋಢೀಕರಣ, ವ್ಯವಸ್ಥೀಕರಣ, ಕೊಡಿಫಿಕೇಶನ್ ಆಫ್ ಆಲ್ ದ ದರ್ಶನಾಸ್. ಅದಕ್ಕೆ ಕಾರಣ ಏನಂದ್ರೆ ವೈದಿಕರೊಳಗಿನ ಸಂಘರ್ಷ. ಅವರಿಗೆ ಉತ್ತರ ಕೊಡ್ಲಿಕ್ಕೆ ಇವರು ಗ್ರಂಥ ರಚನೆ ಮಾಡಿದ್ರು, ಇವರಿಗೆ ಉತ್ತರ ಕೊಡ್ಲಿಕ್ಕೆ ಅವರು ಗ್ರಂಥ ರಚನೆ ಮಾಡಿದ್ರು. ಜೈನರಿಗೆ ನಿಜವಾಗಿ ಗ್ರಂಥ ರಚನೆ ಬಹಳ ಮಹತ್ವ ಇರಲಿಲ್ಲ. ಕೊನೆಗೂ ಉಮಾಸ್ವಾಮಿಯವರು ಸೂತ್ರ ರಚನೆ ಮಾಡಿದ ಮೇಲೆ ಬಂತು. ಅವರಿಗೆ ತೀರ್ಥಂಕರು ಹೇಳಿದ ರತ್ನತ್ರಯವೇ ಪ್ರಧಾನವಾಗಿದ್ದದ್ದು. ಆಮೇಲೆ ಬಹಳ ದೊಡ್ಡ ಬದಲಾವಣೆ. ನಾನು ಆಗ ಘಟ್ಟಗಳನ್ನು ಹೇಳ್ತಾ ಹೋದೆ, ಅದನ್ನು ಮಧ್ಯದಲ್ಲಿ ಬಿಟ್ಟಿದ್ದೇನೆ. ವೇದ, ಉಪನಿಷತ್ತು, ಬುದ್ಧನ ಮಹಾವೀರರ ಜನನ, ದರ್ಶನ ಕ್ರೋಢೀಕರಣ, ಆಮೇಲೆ ಭಾರತೀಯ ದರ್ಶನದ ಕೆಲವರು ಪರಮಶ್ರೇಷ್ಠ ಅಂತ ಭಾವಿಸುವ, ಪರಮಶ್ರೇಷ್ಠರಲ್ಲಿ ಒಂದಾಗಿರುವ ಶಂಕರಾಚಾರ್ಯರ ಜನನ, ಆಮೇಲೆ ಆಚಾರ್ಯತ್ರಯರ ಮಾರ್ಗಗಳು, ಆಮೇಲೆ ಭಕ್ತಿ ಪಂಥ, ಆಮೇಲೆ 17-18ನೇ ಶತಮಾನದಲ್ಲಿ ವೆಸ್ಟರ್ನ್ ಚಾಲೆಂಜಿನಿಂದ ನಮ್ಮ ದರ್ಶನಗಳು ಹೊಸ ರೂಪದಲ್ಲಿ ನ್ಯೂ ಎಕ್ಸ್ಪ್ಲನೇಷನ್ಸ್ ಕೊಡಬೇಕಾಯಿತು. ಅದರಲ್ಲಿ ಅನೇಕರು ಬಂದಿದ್ದಾರೆ. ವಿವೇಕಾನಂದ ಹಿಡಿದು ರಾಧಾಕೃಷ್ಣನವರೆಗೆ, ಈಗ ಆಧುನಿಕವಾಗಿರುವ ಅನೇಕ ವೇದಾಂತಿಗಳವರೆಗೆ ಅನೇಕರು ಈ ಪ್ರಯತ್ನ ಮಾಡಿದ್ದಾರೆ, ಮಾಡ್ತಾ ಇದ್ದಾರೆ. ಅರವಿಂದೋವರೆಗೆ ನಮ್ಮ ಅನೇಕ ಕವಿಗಳು, ದಾರ್ಶನಿಕರು ಕೂಡ ಆ ಪ್ರಯತ್ನವನ್ನು ಸತತವಾಗಿ ಮಾಡ್ತಾ ಇದ್ದಾರೆ. ಭಾರತೀಯ ದರ್ಶನ ಬೆಳೀತಾ ಇದೆ. ಆಸ್ತಿಕ ದರ್ಶನಗಳಲ್ಲಿ 6 ಅಂತ ನಾನು ಆಗಲೇ ಹೇಳಿದ್ದೇನೆ. ಸಾಂಖ್ಯ, ನನ್ನ ದೃಷ್ಟಿಯಿಂದ ವಿಜ್ಞಾನ ಭಿಕ್ಷು ಒಂದು ಮಾತು ಹೇಳಿದ ಅಲ್ಲ, ಅವರು ದರ್ಶನಗಳನ್ನು ವ್ಯಾಖ್ಯಾನ ಮಾಡಿದ ಶ್ರೇಷ್ಠ ವಿದ್ವಾಂಸ 14-15 ಶತಮಾನದಲ್ಲಿದ್ದವರು, ಹೆಚ್ಚು ಗಮನಿಸಲ್ಪಡಲಿಲ್ಲ. ಅವರು ವೇದಾಂತವನ್ನು ಸಾಂಖ್ಯವನ್ನು ಜೋಡಿಸಿ ಸಾಂಖ್ಯವೇ ಪರಮಶ್ರೇಷ್ಠ ಅಂತ ಹೇಳಿದ್ದಾರೆ. ರೆಪ್ರೆಸೆಂಟೇಟಿವ್ ದರ್ಶನ ಯಾವುದು ಅಂತ ಅವರವರು, ರಾಮಾನುಜರು ವೈಷ್ಣವಿಸಮು, ಮಧ್ವಾಚಾರ್ಯರು ಸದ್ವೈಷ್ಣವ ಸಿದ್ಧಾಂತ ಅಂತ ಹೇಳಿದ ಹಾಗೆ ವಿಜ್ಞಾನ ಭಿಕ್ಷು ವೇದಾಂತ ಮತ್ತು ಸಾಂಖ್ಯವನ್ನು ಶ್ರೇಷ್ಠ ಅಂತ ಹೇಳಿದ್ದಾರೆ. ಈ ಸಾಂಖ್ಯ ದರ್ಶನಕ್ಕೆ ಸಾಂಖ್ಯ ಅಂತ ಹೆಸರು ಬಂದದ್ದು ಹೇಗೆ? ಸಂಖ್ಯಾ ಎಂಬುದಕ್ಕೆ 2 ಅರ್ಥ. ಒಂದು ಜ್ಞಾನ ಅಂತ, ಒಂದು ಸಂಖ್ಯೆ ಮಾಡಿ, ತತ್ವಗಳನ್ನು ಲೆಕ್ಕ ಮಾಡಿ 25 ತತ್ವ ಅಂತ ಹೇಳಿದರು. ಸಾಂಖ್ಯರು 25 ತತ್ವಗಳನ್ನು ಹೇಳ್ತಾರೆ. ಮೂಲತಃ 2 ತತ್ವ ಸಾಂಖ್ಯರಿಗೆ, ಪ್ರಕೃತಿ, ಪುರುಷ. ಪುರುಷ ಅಂದರೆ ಜೀವಾತ್ಮ, ಅದರಲ್ಲಿ ಮತ್ತೆ ಪುರುಷೋತ್ತಮನನ್ನು ಸೇರಿಸಿ 26ನೇ ತತ್ವವಾಗಿ ತೆಕ್ಕೊಂಡ್ರು. ಪ್ರಕೃತಿ, ಮೂಲ ಪ್ರಕೃತಿ ಅಂತ ಉಂಟು, ಅದು ಅನಾದಿ. ಅದು ಎಲ್ಲಿಂದ ಬಂತು ಅಂತ ಕೇಳಬಾರದು, ಅದು ದೇವರು ಮಾಡಿದ್ದು ಅಲ್ಲ. ಉಪನಿಷತ್ತುಗಳಿಗೂ ಕೂಡ ಪ್ರಕೃತಿ ಪರವಾದ ವ್ಯಾಖ್ಯಾನವನ್ನು ಸಾಂಖ್ಯರು ಹೇಳಿದ್ರಂತೆ. ಪ್ರಕೃತಿ ಇರುವುದು ಪುರುಷನಿಗಾಗಿ, ಪುರುಷನ ಸಂತೋಷಕ್ಕಾಗಿ, ಪ್ರೇಕ್ಷಕನಿಗಾಗಿ ನರ್ತಕಿಯು ನರ್ತಿಸುವಂತೆ ಅಂತ ಕೆಲವು ಉದಾಹರಣೆಗಳನ್ನೆಲ್ಲ ಕೊಟ್ಟಿದ್ದಾರೆ. ಬಂಧ ಹೇಗೆ ಉಂಟಾಗ್ತದೆ? ತಾನು ಪ್ರಕೃತಿಗೆ ಅಧೀನ ಅಂತ ಜೀವ ಭಾವಿಸಿದ್ದು, ಮಂತ್ರಿಯ ರಾಜನಾಗಿ ಕೂತು ರಾಜನು ಸೆರೆಮನೆಯಲ್ಲಿದ್ದಾಗ ಅವನಿಗೆ ಜ್ಞಾನವನ್ನು ನಾನೇ ರಾಜ, ಮಂತ್ರಿ ರಾಜನಲ್ಲ ಅಂತ ಮಂತ್ರಿಯನ್ನು ತೆಗೆದು ಬಿಸಾಡಿ ರಾಜ ಬರುವಂತೆ ಪ್ರಕೃತಿಗೆ ಅಧೀನವಾದ ನಾನು ಅದನ್ನು ಜ್ಞಾನ ಮತ್ತು ಯೋಗದ ಮೂಲಕವಾಗಿ ಬಿಡುಗಡೆ ಹೊಂದುವುದು ಸಾಧ್ಯ ಅಂತ ಹೇಳುವಾಗ ಮೋಕ್ಷ ಉಂಟಾಗ್ತದೆ. ಸಾಂಖ್ಯದ ಇನ್ನೊಂದು ವಿಶೇಷ, ಅದು ಸ್ವಭಾವವಾದಿ. ಬಹುಶಃ ವೈದಿಕ ದರ್ಶನವಾದರೂ ಕೂಡ ವೇದಕ್ಕವರು ಕೊಟ್ಟ ಮಹತ್ವ ಲಿಮಿಟೆಡ್. ಈಗ ನಮ್ಮಲ್ಲಿ ಹಲವು ದರ್ಶನಗಳು ವೇದವನ್ನು ಒಪ್ಪಿದ್ರು, ಮೀಮಾಂಸಾ ಮತ್ತು ವೇದಾಂತದವರು ಒಪ್ಪಿದಷ್ಟು ಗಟ್ಟಿಯಾಗಿ ಒಪ್ಪಲಿಲ್ಲ. ಉಳಿದವರು ಗೌರವಕ್ಕಾಗಿ ಒಂದು ಸ್ಥಾನ ಕೊಟ್ಟಿದ್ದಾರೆ ಅಷ್ಟೇ. ವೇದದಲ್ಲಿ ಹೇಳಿದ ಕರ್ಮ ಮಾರ್ಗಕ್ಕೆ ಏನು ಮಹತ್ವ ಕೊಡಲಿಲ್ಲ.
ಜ್ಞಾನ ಮಾರ್ಗದ ಮೂಲಕವೂ ಆಗ್ಬೋದು, ಚಿಂತನೆಯ ಮೂಲಕವೂ ಆಗ್ಬೋದು, ಮೋಕ್ಷ ಪಡೀಲಿಕ್ಕೆ ಸಾಧ್ಯ. ಜಗತ್ತು ಸ್ವಭಾವದಿಂದ ವರ್ತಿಸ್ತದೆ. ಆಚಾರ್ಯ ಶಂಕರರು ಸಾಂಖ್ಯ ದರ್ಶನವನ್ನು ಪ್ರಧಾನಮಲ್ಲ ಅಂತ ಹೇಳಿದ್ದಾರೆ. ಮುಖ್ಯ, ಮೇನ್ ಅಡ್ವರ್ಸರಿ, ಮೇನ್ ಒಪನೆಂಟ್. ಅವನನ್ನು ಸೋಲಿಸಿದರೆ ಎಲ್ಲರನ್ನು ಸೋಲಿಸಿದ ಹಾಗೆ. ಪ್ರಧಾನಮಲ್ಲ ಅಂತ ಅವರು ಹೇಳಿದ್ದು ಬಹಳ ಜನ ತಿಳಿದ ಹಾಗೆ. ಬೌದ್ಧ ಖಂಡನೆ ಶಂಕರಾಚಾರ್ಯರ ಮುಖ್ಯ ಉದ್ದೇಶ ಅಲ್ಲ, ಅದು ಬಹಳ ಸಣ್ಣದು. ಬೌದ್ಧರನ್ನು ಖಂಡಿಸುವ ಭಾಗ ಸಣ್ಣದಿರುವುದು ಶಂಕರಲ್ಲಿ. ಎಷ್ಟೋ ಜನರು ಅವರನ್ನೇ ಪ್ರಚ್ಛನ್ನ ಬೌದ್ಧ ಅಂತ ಹೇಳಿದ್ದಾರೆ. ಬೌದ್ಧರಿಂದ ಪ್ರಭಾವಿತರಾದ ಗೋವಿಂದ ಭಗವತ್ಪಾದರು, ಗೌಡಪಾದರ ಶಿಷ್ಯರಾಗಿ ಅವರು ಬೌದ್ಧ ಪ್ರಕ್ರಿಯೆಯನ್ನು ತಕ್ಕೊಂಡಿದ್ದಾರೆ ಅಂತ ಅನೇಕರು ಹೇಳಿದ್ದಾರೆ. ವೈಷ್ಣವರು ಹೇಳಿದ್ದಾರೆ, ಅನೇಕ ವೇದಾಂತಿಗಳು ಹೇಳಿದ್ದಾರೆ. ಸಾಂಖ್ಯರು 25 ತತ್ವಗಳನ್ನು ಹೇಳಿದ್ದಾರೆ. ಭೂತ ಪಂಚಕ, ಪೃಥ್ವಿ ಅಪ್ತೇಜ ವಾಯುರಾಕಾಶ, ನೆಲ, ಗಾಳಿ, ನೀರು, ಬೆಂಕಿ, ಮಣ್ಣು, ಹೀಗೆ. ತನ್ಮಾತ್ರ ಪಂಚಕ, ಸೂಕ್ಷ್ಮ ರೂಪದಲ್ಲಿರುವ ಪಂಚಭೂತಗಳು, ಅದರಲ್ಲಿ ಮಿಶ್ರ ಇಲ್ಲ. ಈಗ ಸ್ಥೂಲ ರೂಪದಲ್ಲಿ ಮಣ್ಣಿನಲ್ಲಿ ನೀರು, ಗಾಳಿ ಇದ್ದ ಹಾಗೆ ಇಲ್ಲ. ತನ್ಮಾತ್ರ ಪಂಚಕ. ಇಂದ್ರಿಯ ಪಂಚಕ, 5 ಜ್ಞಾನೇಂದ್ರಿಯಗಳು, ಕಣ್ಣು, ಕಿವಿ, ಮೂಗು ಇತ್ಯಾದಿ, ಚರ್ಮ. 5 ಕರ್ಮೇಂದ್ರಿಯಗಳು, ಕೈ, ಕಾಲು, ನಾಲಿಗೆ ಇತ್ಯಾದಿಗಳು. ಹೀಗೆ 5 5 5 5 20 ಅವಶಿಷ್ಟ ಪಂಚಕ, ಅವಶೇಷವಾಗಿ ಉಳಿದ 5. ಅದು ಯಾವುದಂದ್ರೆ ಮಹತ್, ಬುದ್ಧಿ, ಚಿತ್ತ, ಅಹಂಕಾರ ಮತ್ತು ಆತ್ಮ. ಅವಶಿಷ್ಟ, ಸಣ್ರಿ. ಇದು ಸೇರಿ ಜಗತ್ತಾಗಿದೆ. ಪ್ರಕೃತಿಯಿಂದ ಮಹತ್ವ ಉದ್ಭವಿಸಿತು, ಬುದ್ಧಿ ಸ್ವತಂತ್ರವಾಗಿ ಹುಟ್ಟಿತು. ಜೀವನಿಗೆ ಬುದ್ಧಿ ಇರುವುದು ಅಂತ ಅಲ್ಲ, ಪ್ರಕೃತಿಗೆ ಬುದ್ಧಿ ಉಂಟು. ಇದರಲ್ಲಿ ವಿಶೇಷ, ಪ್ರಕೃತಿ ಒಂದು ಪ್ರಮಾಣದಲ್ಲಿ ಸಚೇತನವೇ. ಪ್ರಕೃತಿ ಜಡ, ಪುರುಷ ಚೇತನ ಅಂತಿಲ್ಲ. ಭೋಗವನ್ನು ಅನುಭವಿಸಿ ಸಾಕಾದ ಮೇಲೆ ಆದರೂ ಜೀವ ಮೋಕ್ಷಕ್ಕಾಗಿ ಹಂಬಲಿಸ್ತಾನೆ. ಆಗ ಉಪನಿಷತ್ತೂ ಬೇಕು, ಚಿಂತನೆಯೂ ಬೇಕು, ಯೋಗವೂ ಬೇಕು. ಹಾಗಾಗಿ ಸಾಂಖ್ಯಕ್ಕೆ ಯೋಗ ಜೊತೆ, ಅದು ಸಾಂಖ್ಯ ಯೋಗ. ಯೋಗದ ವಿಶೇಷ ಏನಂದ್ರೆ ಅದರಲ್ಲಿ ಈಶ್ವರನಿಗೆ ಒಂದು ಮಹತ್ವ ಉಂಟು. ಸೇಶ್ವರ ಸಾಂಖ್ಯ ಅಂತ ಹೇಳ್ತಾರೆ. ಕಪಿಲ, ಭಾಗವತದಲ್ಲಿರುವ ಕಪಿಲನ ಸಾಂಖ್ಯ ಸೇಶ್ವರ ಸಾಂಖ್ಯ. ಮೂಲ ಸಾಂಖ್ಯ ನಿರೀಶ್ವರ, ದೇವರನ್ನು ಒಪ್ಪಿದ್ದು ಅಲ್ಲ ಅಂತ ಒಂದು ವಾದ ಇದೆ. ಸೇಶ್ವರ ಸಾಂಖ್ಯವನ್ನು ತಗೊಳ್ಳುವಾಗ 26 ತತ್ವಗಳಾಯಿತು, ಪುರುಷ, ಪುರುಷೋತ್ತಮ. ಆದರೆ ಸಾಂಖ್ಯದ ದೇವರಿಗೆ ಬಹಳ ಅನುಗ್ರಹ ಮಾಡುವಂಥದ್ದು ಏನಿಲ್ಲ, ನಿರನುಗ್ರಹ. ಅವನು ಪ್ರೇರಣೆಯನ್ನು ಕೊಡ್ತಾನೆ. ಜಗತ್ತನ್ನು ಆರಂಭ ಮಾಡಿಬಿಟ್ಟಿರ್ಬೋದು, ಗೊತ್ತಿಲ್ಲ. ಬೇರೆ ದರ್ಶನಗಳು ಹೇಳುವಾಗ ಅವನು ಜಗತ್ತಿನ ಒಡೆಯನೂ ಅಲ್ಲ. ಆದರೆ ಜೀವಿಗಳ ಮೇಲೆ ಕೃಪೆಯಿಂದ ಕರ್ಮವನ್ನು ಮೀರ್ಲಿಕ್ಕೆ ಅವನು ಜೀವಿಗಳಿಗೆ ಪ್ರಯತ್ನಕ್ಕೆ ಬೆಂಬಲವನ್ನು ಕೊಡ್ತಾನೆ, ಅಷ್ಟರ ಮಟ್ಟಿಗೆ ಮಾತ್ರ. ಸಾಂಖ್ಯದಲ್ಲಿ ಅಷ್ಟಾಂಗ ಯೋಗ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧ್ಯಾನ, ಧಾರಣ, ಸಮಾಧಿ ಅಂತ ಸಮಾಧಿ ರೂಪವಾಗಿ ಚಿಂತನೆಯ ಮೂಲಕ ಪತಂಜಲಿಗಳು ಹೇಳಿದ ಯೋಗವು ಕೂಡ ಸಾಂಖ್ಯ ತತ್ವವನ್ನು, ಯೋಗ ತತ್ವವನ್ನು ಒಟ್ಟಾಗಿ ತೆಗೆದುಕೊಳ್ಳುವಾಗ ಮೋಕ್ಷ ಮಾರ್ಗವಾಗ್ತದೆ. ಆದ್ದರಿಂದ ಸಾಂಖ್ಯ ಯೋಗ ಇಸ್ ಎ ಜಾಯಿಂಟ್, ಸಮಾನ ತಂತ್ರಗಳು ಅಂತ ಅದಕ್ಕೆ ಹೇಳುದು. ನ್ಯಾಯ ವೈಶೇಷಿಕ ಸಮಾನ ತಂತ್ರಗಳು. ವೇದ ವೇದಾಂತ ಅಂದರೆ ಮೀಮಾಂಸ, ಪೂರ್ವ ಮೀಮಾಂಸ, ಉತ್ತರ ಮೀಮಾಂಸ, ಇವು 6. ಅದರಲ್ಲಿ ಈಗ ಸಾಂಖ್ಯ ಮತ್ತು ಯೋಗವನ್ನು ಪತಂಜಲಿಯ ಮೂಲಕವಾಗಿಯೂ ನಾನು ಬ್ರೀಫ್ ಆಗಿ ಹೇಳಿದೆ. ಸಾಂಖ್ಯದಲ್ಲಿ ಕಪಿಲ, ಆಸುರಿ, ಪಂಚಶಿಖ, ವಿಜ್ಞಾನ ಭಿಕ್ಷು ಮೊದಲಾದವರಿದ್ದಾರೆ. ಯೋಗ ಮಾರ್ಗದಲ್ಲಿ ಮುಖ್ಯವಾಗಿ ಪತಂಜಲಿ. ಆಮೇಲೆ ಪತಂಜಲಿ ಯೋಗದ ಮೇಲೆ ಅನೇಕ ಭಾಷ್ಯಗಳು ಬಂದಿವೆ. ಈಗ ಪುನಃ ಯೋಗ ದರ್ಶನ, ಯೋಗ ಪ್ರಾಕ್ಟೀಸ್ ಆಸ್ ಎ ಮೆಂಟಲ್, ಫಿಸಿಕಲ್ ಆ್ಯಂಡ್ ಫಿಲಸಾಫಿಕಲ್ ಎಕ್ಸಸೈಸ್, ಅದು ಪುನಃ ರಿವೈವ್ ಆಗಿದ್ದನ್ನು ತಾವೆಲ್ಲ ನೋಡ್ತಾ ಇದ್ದೀರಿ. ನ್ಯಾಯ, ವೈಶೇಷಿಕ, ಸಮಾನ ತಂತ್ರಗಳು 2 ದರ್ಶನಗಳು. ತುಂಬಾ ಬ್ರೀಫ್ ಆಗಿ ಹೇಳ್ತಾರೆ, ಬಹಳ ದೊಡ್ಡದಿದೆ ಇದು. ನ್ಯಾಯಕ್ಕೆ ನ್ಯಾಯ ಒದಗಿಸ್ಲಿಕ್ಕೆ ಸಾಧ್ಯ ಇಲ್ಲ. ಇಂಡಿಯನ್ ಫಿಲಾಸಫಿಯಲ್ಲಿ ತುಂಬಾ ವಿಚಿತ್ರವಾದ ದರ್ಶನಗಳು, ಎಲ್ಲ ವಿಚಿತ್ರವೇ, 3 ತುಂಬಾ ವಿಚಿತ್ರ. ಒಂದು ವೈಶೇಷಿಕ, ಒಂದು ನ್ಯಾಯ, ಒಂದು ಮೀಮಾಂಸ. ಏನು ವಿಚಿತ್ರ ಅಂತ ಹೇಳ್ತೇನೆ. ನ್ಯಾಯ ಅನ್ನೋದು ಬೇಸಿಕಲಿ ಲಾಜಿಕ್ ಇಟ್ ಸೆಲ್ಫ್ ಒಂದು ದರ್ಶನ ಅಲ್ಲ. ಅದು ಪ್ರದೀಪ ಸರ್ವ ವಿದ್ಯಾನಂ, ಎಲ್ಲ ದೀಪಗಳಿಗೆ, ಅದು ವಿದ್ಯೆಗಳಿಗೆ ದೀಪದ ಹಾಗೆ. ಲಾಜಿಕ್ ಎಲ್ರಿಗೆ ಬೇಡವಾ? ಮ್ಯಾಥಮೆಟಿಕ್ಸು, ಪದಾರ್ಥ ವಿಜ್ಞಾನ, ಫಿಸಿಕ್ಸ್ ಎಲ್ಲ ಇದ್ದ ಹಾಗೆ.
ಎಂಥದ್ದು ಕಿಂಗ್ ಆಫ್ ಸೈನ್ಸ್ ಮತ್ತು ಕ್ವೀನ್ ಆಫ್ ಸೈನ್ಸ್ ಅಂತ ಫಿಸಿಕ್ಸ್ ಮ್ಯಾಥಮೆಟಿಕ್ಸ್ ಅನ್ನು ಹೇಳಿದ ಹಾಗೆ ನ್ಯಾಯ ವೈಶೇಷಿಕಗಳು, ಆದ್ರೆ ಅವುಗಳು ದರ್ಶನವುಗಳಾಗಿವೆ ನಮ್ಮಲ್ಲಿ. ಯಾಕೆಂದ್ರೆ ಸರಿಯಾದ ತರ್ಕಶುದ್ಧವಾದ ಚಿಂತನೆ ಮೋಕ್ಷಕ್ಕೆ ಮೂಲ, ಸರಿಯಾದ ಶಬ್ದಜ್ಞಾನ. ಏಕಶಬ್ದ ಸೃಷ್ಟು ಪ್ರಯುಕ್ತ ಸ್ವರ್ಗಲೋಕೆ ಕಾಮದುಕ್ ಭವತಿ. ಸರಿಯಾದ ಶಬ್ದ ನೀವು ಮಾತನಾಡಿದರೆ, ವ್ಯಾಕರಣ ದೋಷ ಇಲ್ಲದೆ ಮನುಷ್ಯರಿಗೆ ಅರ್ಥ ಆಗುವ ಹಾಗೆ ಮಾತನಾಡಿದರೆ, ನನ್ನಾಗಲ್ಲ, ಮಾತಾಡಿದರೆ ಅದು ಮೋಕ್ಷಕ್ಕೆ ಕಾರಣ ಅಂತ ವ್ಯಾಕರಣ ದರ್ಶನದಲ್ಲಿ ಹೇಳಿದ ಹಾಗೆ ನ್ಯಾಯ ತರ್ಕ ವೈಶೇಷಿಕ ಪದಾರ್ಥ ಮೀಮಾಂಸ ಅದನ್ನು ದರ್ಶನ ಅಂತ ಹೇಳಿದ್ದಾರೆ. ನ್ಯಾಯಕ್ಕೆ ಗೌತಮನ ನ್ಯಾಯ ಸೂತ್ರಗಳು ಮೂಲ. ಆಮೇಲೆ ತುಂಬಾ ವಿದ್ವಾಂಸರು ಅದರಲ್ಲಿ ಬಂದ್ರು. ಗದಾಧರ ಭಟ್ಟ, ಅನ್ನಂ ಭಟ್ಟ, ಉದಯನ ಇಸ್ ದ ಸ್ಟಾರ್ ಆಫ್ ಇಂಡಿಯನ್ ಲಾಜಿಕ್ ಅಂತ ಹೇಳ್ತಾರೆ. ಅವರೆಲ್ಲ ಅದನ್ನು ಬೆಳೆಸಿದ್ರು. ಗಂಗೇಶ್ ಉಪಾಧ್ಯಾಯ ನಂತರ ನವ್ಯ ನ್ಯಾಯ ಅಂತ ಅದ್ಭುತವಾದ ಪೆಡೆಂಟಿಕ್ ಕೂದಲು ಸೀಳಿವಾದ ಮಾಡಿದ್ದಾರೆ. ವಾದ ಅಂದ್ರೆ ಏನು, ತರ್ಕ ಅಂದ್ರೆ ಏನು, ಎದುರಾಳಿಯನ್ನು ಖಂಡಿಸುವುದು ಹೇಗೆ, ಮಂಡಿಸುವುದು ಹೇಗೆ, ಟ್ರೆಮೆಂಡಸ್ ಆದ ಚರ್ಚೆ ನಡೆದಿದೆ. ಇದು ನ್ಯಾಯ ದರ್ಶನ. ಕಣಾದನ ಪದಾರ್ಥ ವಿಜ್ಞಾನವಾಗಿರುವ ವೈಶೇಷಿಕ ದರ್ಶನ. ಈ ಒಂದಕ್ಕೊಂದು ಜೋಡಿ. ನ್ಯಾಯ ದರ್ಶನವರು ಪದಾರ್ಥಗಳು ಎಷ್ಟು ಜಗತ್ತಿನಲ್ಲಿ, ಯಾವ ದರ್ಶನ ಆದ್ರೂ ಪದಾರ್ಥ ಎಷ್ಟು ಅಂತ ಹೇಳ್ಬೇಕಲ್ಲ. ಆ ಪದಾರ್ಥಗಳ ವಿಷಯದಲ್ಲಿ ನಮ್ಗೆ ವೈಶೇಷಿಕ ಸಮ್ಮತ ಅಂತ ಹೇಳಿದ್ದಾರೆ. ವೈಶೇಷಿಕರು ನಮಗೆ ಇವರ ಲಾಜಿಕ್ ಸಮ್ಮತ ಅಂತ ಹೇಳಿದ್ದಾರೆ. ನ್ಯಾಚುರಲ್, ಯಾಕಂದ್ರೆ ಅವರು ಪ್ರೂಫ್ ಬೇಸ್ಡ್ ಎಂಪಿರಿಕಲ್ ಸೈಂಟಿಫಿಕ್ ಮೆಥಡ್ ನಲ್ಲಿ ಹೋಗುವ ದರ್ಶನಗಳಾದ್ರಿಂದ ಅವು ಸಮಾನ ತಂತ್ರಗಳದ್ದು ಆಶ್ಚರ್ಯ ಇಲ್ಲ. ನ್ಯಾಯ ದರ್ಶನದಲ್ಲಿ 16 ಪದಾರ್ಥಗಳು, 9 ರೀತಿಯ ತರ್ಕಗಳು, 9 ತರ್ಕ ದೋಷಗಳು ಎಲ್ಲ ಸೇರಿ ಅವುಗಳನ್ನು ತಿಳ್ಕೊಳ್ಬೇಕು. ಪ್ರಮಾಣ ಅಂದ್ರೆ ಏನು? ಪ್ರತ್ಯಕ್ಷ ಕಾಣುವ ಪ್ರಮಾಣ, ಆಗಮ ಆಪ್ತವಾಕ್ಯ ಅಂದ್ರೆ ಶಾಸ್ತ್ರ ಪ್ರಮಾಣ, ಅನುಮಾನ ಇನ್ಫರೆನ್ಸ್, ಅದಕ್ಕೆ ಬಹಳ ಮಹತ್ವ ಇದೆ ಇಂಡಿಯನ್ ಲಾಜಿಕ್. ನ್ಯಾಯವಾಕ್ಯ 5 ಅವಯವಗಳು, ಪಂಚಾವಯವ ವಾಕ್ಯ, ಪಾಶ್ಚಾತ್ಯ ಲಾಜಿಕ್ ನಲ್ಲಿ ಅದು 3 ಅವಯವಗಳು. ನಮ್ಮಲ್ಲಿ 3 ಅವಯವ ಹೇಳಿದವರಿದ್ದಾರೆ. ಆದರೆ ವೆಸ್ಟರ್ನ್ ಲಾಜಿಕ್ ನಲ್ಲಿ 17-18ನೇ ಶತಮಾನದ ಬಳಿಕ ಹೇಳಿದ ಅನೇಕ ವಿಷಯಗಳನ್ನು ನಮ್ಮಲ್ಲಿ ಬಹಳ ಹಿಂದೆ ಹೇಳಿದ್ದಾರೆ ಇವರು ಅಂತ ಕೆಲವರು ವಾದಿಸ್ತಾರೆ. ರಾಧಾಕೃಷ್ಣನ್ ಕೂಡ ಈ ಮಾತನ್ನು ಹೇಳಿದ ನೆನಪು. ಜಗತ್ತಿನಲ್ಲಿ ಕಾರ್ಯಕಾರಣದ ಮೂಲಕವಾಗಿ ಎಲ್ಲವನ್ನು ಗುರುತಿಸಬೇಕು. ಯಾವುದೇ ಕಾರ್ಯಕ್ಕೆ ಒಂದು ಕಾರಣ ಇರಬೇಕು. ಮಡಿಕೆ ಆಗಬೇಕಾದ್ರೆ ಮಣ್ಣು ಬೇಕು, ಕಬ್ಬಿಣದ ವಸ್ತು ಆಗಬೇಕಾದ್ರೆ ಮೂಲ ಕಬ್ಬಿಣ ಬೇಕು. ಕಾಣುವ ಮತ್ತು ಕಾಣದಿರುವ ಎಲ್ಲದಕ್ಕೂ ಜಗತ್ತಿನಲ್ಲಿ ಒಂದು ಕಾರಣ ಇರಬೇಕು. ಉಪಮಾನವು ಕೂಡ ಪ್ರಮಾಣ. ಉಪಮಾನದಿಂದ ನಮಗೆ ಕಂಡುಕೊಳ್ಳಬಹುದು. ಕಾಡಿನ ದನವನ್ನು ನೋಡಿ ಇದು ಯಾವುದು, ಇದು ಕಾಡು ದನ ಅಂತ ನಮಗೆ ಗೊತ್ತಾಗುವುದು ಹೇಗೆ? ಊರಿನ ದನದ ಪರಿಚಯ ಇದ್ದದ್ರಿಂದ. ಊರಿನ ದನವನ್ನೇ ನೋಡಿದವನಿಗೆ ಕಾಡಿನ ದನವನ್ನು ಕಾಡಿನ ದನ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಶಬ್ದವು ಪ್ರಮಾಣವೇ, ಆದ್ರೆ ಆಪ್ತ ವಾಕ್ಯ ಪ್ರಮಾಣ ಹೇಗಂದ್ರೆ ಅದು ಹೇಳಿದವನ ಯೋಗ್ಯತೆ ಮೇಲೆ ಉಂಟು. ಆಪ್ತರು ಅಂದ್ರೆ ನಮಗೆ ಆಪ್ತರಾದವರಲ್ಲ, ನಮ್ಮ ಫ್ರೆಂಡ್ಸು. ಇಂಥ ಪುಸ್ತಕದಲ್ಲಿ ಹೇಗೆ ಹೇಳಿದೆ, ಇಂಥವ್ರು ಹೇಳಿದ್ರಿಂದ ಸುಳ್ಳೇರಲಿಕ್ಕಿಲ್ಲ ಅಂತಲ್ಲ. ಆಪ್ತಿ ಉಳ್ಳವರು, ಶಾಸ್ತ್ರಜ್ಞಾನ, ಸರಿಯಾದ ತಿಳುವಳಿಕೆ, ಇಂದ್ರಿಯ ದೋಷ ಬುದ್ಧಿ ದೋಷ ಎರಡೂ ಇಲ್ಲದವರು ಆಗ್ಬೇಕು. ಆಮೇಲೆ ಅರ್ಥಾಪತ್ತಿ, ಅರ್ಥಕ್ಕೆ ದೋಷ, ಅನುಪಲಬ್ಧಿ ಸಿಕ್ಕದಿರುವುದು, ಇಂಥದ್ದಲ್ಲಿ ಇಂಥದ್ದು ಇಲ್ಲ ಅಂತ ಹೇಳುದು. ಸಂಭವ, ಐತಿಹ್ಯ ಅಂದ್ರೆ ಪುರಾಣವು ಒಂದು ಪ್ರಮಾಣವೇ, ಒಂದು ಪ್ರಮಾಣದಲ್ಲಿ. ವಾದ, ಜಲ್ಪ, ಛಲ, ವಿತಂಡ, ನ್ಯಾಯದ ಲಕ್ಷಣಗಳು. ವಾದ ಸರಿ ಇಲ್ಲದೆ ತಪ್ಪು ತಪ್ಪಾಗಿ ಮಾತಾಡುದು. ಜಲ್ಪ ಅಂದ್ರೆ ಎಂತಂತ ಮಾತಾಡುದು. ವಿತಂಡ ಅಂದ್ರೆ ಒಂದಕ್ಕೊಂದು ಹೇಳುದು. ಛಲ ಅಂದ್ರೆ ಬೇಕು ಅಂತಲೇ ಅಪಾರ್ಥ ಮಾಡುದು. ಈಗ ಅದಕ್ಕೆ ಸೇರಿಸಬಹುದು ವಾದ, ಜಲ್ಪ, ವಿತಂಡ, ತರ್ಕದೋಷ, ಅಸಂಬದ್ಧ, ಅದರೊಟ್ಟಿಗೆ ಸಭಾತ್ಯಾಗ ಅಂತ ಈಗ ಸೇರಿಸಿದ್ದಾರೆ. ಅದೊಂದು ವಾದಿಸುವ ಕ್ರಮ ಇರಲಿ. ಕಾರ್ಯಕಾರಣ ಭಾವದ ಮೂಲಕವಾಗಿ ಜಗತ್ತನ್ನು ತಿಳಿದು
ಜಗತ್ತಿನ ಕಾರ್ಯಕಾರಣ ಸಂಬಂಧವಾದ ತಿಳುವಳಿಕೆಯಿಂದ ಸಪ್ತ ಪದಾರ್ಥಗಳನ್ನು ಸಾಕ್ಷಾತ್ಕಾರ ಮಾಡಿ ಮೋಕ್ಷಕ್ಕೆ ಹೋಗಬಹುದು. ಜ್ಞಾನಕ್ಕೆ ಯೋಗವು ಬೇಕು, ವೇದವು ಒಂದು ಪ್ರಮಾಣದಲ್ಲಿ ಬೇಕು. ದೇವರು ಜಗತ್ತಿನ ಸೃಷ್ಟಿಕರ್ತ ಅಂದ್ರೆ ಬಹಳ ಜವಾಬ್ದಾರಿ ಇರುವ ಸೃಷ್ಟಿಕರ್ತ ಅಲ್ಲ, ಪ್ರೈಮ್ ಮೂವರ್. ಒಂದು ಸ್ವಿಚ್ ಹಾಕಿ ಬಿಡ್ತಾನಷ್ಟೇ. ನಿರನುಗ್ರಹೇಶ್ವರ, ಅನುಗ್ರಹ ಇಲ್ಲ ಅವನಿಗೆ, ಆದ್ರೆ ಪ್ರಭುತ್ವ ಇದೆ ಜಗತ್ತಿನ ಮೇಲೆ. ಜಗತ್ತಿನ ಆಗುಗಳನ್ನು ಶುರು ಮಾಡಿ ಮತ್ತೆ ಅದು ಕರ್ಮದ ಹಾಗೆ ಹೋಗ್ತಾ ಇರ್ತದೆ. ಅದು ಈ ಪದಾರ್ಥಗಳನ್ನು, ತರ್ಕವನ್ನು ಸರಿಯಾಗಿ ತಿಳಿದು, ನ್ಯಾಯ ಅಂದ್ರೆ ಏನು, ನ್ಯಾಯ ಅಂದ್ರೆ ಲಾಜಿಕ್, ನ್ಯಾಯ ಅನ್ಯಾಯ ಆ ನ್ಯಾಯ ಅಲ್ಲ, ಲಾಜಿಕಲ್ ಥಿಂಕಿಂಗ್ ಅನ್ನು ಬೆಳೆಸಿದರೆ ತನ್ನಷ್ಟಕ್ಕೆ ಮೋಕ್ಷ ಮಾರ್ಗ ಕಾಣಿಸಿಕೊಳ್ತದೆ. ಸ್ವೀಕಾರ್ಯ ಯಾವುದು, ನಿರಾಕಾರ್ಯ ಯಾವುದು, ನಾವು ಜಗತ್ತಿನಲ್ಲಿ ಯಾವುದನ್ನು ಲೌಕಿಕವಾದ ಕೇವಲ ಭೋಗಗಳನ್ನು ಅನುಭವಿಸುವುದಿಲ್ಲ, ಜ್ಞಾನ ಮಾರ್ಗಕ್ಕೆ ಹೋಗ್ಬೇಕು ಅಂತ ಗೊತ್ತಾಗ್ತದೆ. ಆಗ ಮೋಕ್ಷ ಬರ್ತದೆ. ಆ ಮೋಕ್ಷ ಹೇಗೆ? ಗೌತಮನ ಮೋಕ್ಷ, ಅದರಲ್ಲಿ ಸುಖವೂ ಇಲ್ಲ ದುಃಖವೂ ಇಲ್ಲ. ಎಲ್ಲ ಏನಪ್ಪ ನಿಮ್ಮ ಮೋಕ್ಷದಿಂದ ಏನು ಪ್ರಯೋಜನ? ಮೋಕ್ಷದಲ್ಲಿ ಪರಮಾತ್ಮ ಸುಖ ಇರಬೇಕಲ್ಲ, ಲೌಕಿಕ ಸುಖವನ್ನು ದಾಟಿದ್ದು. ಗೌತಮನ ಮೋಕ್ಷ ನ್ಯೂಟ್ರಲ್, ಸುಖ ದುಃಖಗಳಿಂದ ರಹಿತವಾದ ಸ್ಥಿತಿಯೇ ಸುಖ. ದುಃಖ ಇಲ್ಲಲ್ಲ, ಅದೇ ಸುಖ ಅಲ್ವಾ? ಜಗತ್ತಿನ ಎಲ್ಲಾ ಸುಖಗಳು ದುಃಖಮಯವಾಗಿವೆ, ದುಃಖ ಮಿಶ್ರಿತವಾಗಿವೆ. ಆ ದುಃಖಗಳನ್ನು ಕಳೆದಾಗ ಉಳಿಯುವಂತಹದ್ದು ಗುಣದೋಷ ರಹಿತವಾದ ಒಂದು ಸ್ಥಿತಿ. ವೈಶೇಷಿಕ ಮತ್ತು ನ್ಯಾಯ ಎರಡರ ಮೋಕ್ಷ ಬಹಳ ವಿಚಿತ್ರವಾಗಿದೆ. ವೈಶೇಷಿಕ ಅಂದ್ರೆ ಕಣಾದ ಎಂಬವರು ಬೆಳೆಸಿದ್ದು, ತುಂಬಾ ಆಮೇಲೆ ಪ್ರಶಸ್ತಪಾದ, ಚಂದ್ರ, ಉದಯನ ಅನೇಕರು ಅದನ್ನು ಮಾಡಿದ್ದಾರೆ. ಕ್ರಿಸ್ತಪೂರ್ವ 5-6ನೇ ಶತಮಾನದಲ್ಲಿ ಅದು ರೂಪುಗೊಂಡಿರಬಹುದು. ಅಂದ್ರೆ ಸೂತ್ರ ಗ್ರಂಥಗಳು ರೂಪುಗೊಳ್ಳಿಕ್ಕೆ ತುಂಬಾ ವರ್ಷ ಮೊದಲೇ ಅದು ದರ್ಶನ ಇರಬೇಕಲ್ಲ, ಅದನ್ನು ಕೋಡಿಫೈ ಮಾಡ್ಲಿಕ್ಕೆ ಸೂತ್ರ ಮಾಡಿದ್ರು. ಅದನ್ನ ಸೂತ್ರಗಳ ಕಾಲಕ್ಕೆ 200-300 ವರ್ಷ ಆದರೂ ಸೇರಿಸಬೇಕಾಗ್ತದೆ. ಸಪ್ತ ಪದಾರ್ಥಗಳನ್ನು ಸರಿಯಾಗಿ ತಿಳ್ಕೊಂಡ್ರೆ ಮೋಕ್ಷ ಅಂತೆ. ವಂಡರ್ಫುಲ್. ವಿಜ್ಞಾನವನ್ನು ಮೋಕ್ಷಕ್ಕೆ ಸೇರಿಸಿದ ಕ್ರಮ ನೋಡಿ. ಸಪ್ತ ಪದಾರ್ಥ ಇದೆ ಜಗತ್ತಿನಲ್ಲಿ, ಅದನ್ನು ಸರಿಯಾಗಿ ತಿಳಿದ್ರೆ ಆಯ್ತು. ದ್ರವ್ಯ, ಗುಣ, ಕರ್ಮ, ಸಾಮಾನ್ಯ, ವಿಶೇಷ, ಸಮವಾಯ, ಅಭಾವ. ಸಪ್ತ ಪದಾರ್ಥಗಳು. ಕೆಲವರು ಅಭಾವ ಎಂಬುದು ಪದಾರ್ಥ ಅಲ್ಲ, ಅದು ಪದಾರ್ಥದ ಅಭಾವ, ಆದ್ರಿಂದ ಹೇಳುದು ಬೇಡ ಅಂತ 6 ಪದಾರ್ಥ ಅಂತ ಹೇಳಿದ್ದಾರೆ. ಆದ್ರೆ 7 ಪದಾರ್ಥ ಪ್ರಸಿದ್ಧ. ದ್ರವ್ಯ ಅಂದ್ರೆ ಯಾವುದು? ಜಗತ್ತಿನಲ್ಲಿ ಕಾಣುವ ದ್ರವ್ಯಗಳು, ಪಂಚಭೂತಗಳು, ಆತ್ಮ, ಕಾಲ, ದಿಕ್ಕು, ಮನಸ್ಸು. ಪೃಥ್ವಿ, ಅಪ್ತೇಜ, ವಾಯುರಾಕಾಶ 5, ಆತ್ಮ 6, ಕಾಲ 7. ಕಾಲ ಮತ್ತು ದಿಕ್ಕು, ಕಾಲ ದೇಶ ಬಹಳ ಮುಖ್ಯ. ಯಾವುದನ್ನಾದ್ರೂ ನಾವು ಕಾಲ ದೇಶದಲ್ಲಿ ಹೇಳುದಲ್ವ. ಇಂಥವನು ಇದ್ದಾನೆ, ಎಲ್ಲಿದ್ದಾನೆ ಮತ್ತು ಯಾವಾಗ ಇದ್ದಾನೆ, ಇಂತಹ ಘಟನೆ ನಡೆಯಿತು, ಯಾವಾಗ ನಡೆಯಿತು, ಎಲ್ಲಿ ನಡೆಯಿತು. ಅದರಿಂದ ಕಾಲ ದೇಶ. ಮನಾಂಸಿ, ಮನಸ್ಸು. 9 ದ್ರವ್ಯಗಳು. ಗುಣಗಳು 17. ಕರ್ಮ ಅಂದ್ರೆ ನಾವು ಹೇಳುವ ಕರ್ಮ ಅಲ್ಲ. ಯಾವುದು? ಪಾಪ, ಪುಣ್ಯ ಅಥವಾ ಕರ್ಮಾಂಗ, ಯಜ್ಞ, ಪೂಜೆ, ದೇವರು, ಭಕ್ತಿ, ಇದಲ್ಲ. ಕರ್ಮ ಅಂದ್ರೆ ಮೇಲೆ ಹೋಗುದು, ಕೆಳಗೆ ಹೋಗುದು, ಆಚೆ ಹೋಗುದು, ಈಚೆ ಹೋಗುದು, ಸುಮ್ಮನಿರುವುದು, ಇನರ್ಷಿಯಾ ಅಂಡ್ ಸುಮಾರಾಗಿ ಮೂಮೆಂಟ್, ಪ್ರಾಪರ್ಟೀಸ್ ಆಫ್ ಮ್ಯಾಟರ್ ಅಂತ ಹೇಳ್ಬೋದು. ತ್ರಿಗುಣಗಳು ಅಂತ ಸಾಂಖ್ಯರು ಹೇಳಿದ್ದಾರೆ. ಸಾಂಖ್ಯದಲ್ಲಿ ಹೇಳುವಾಗ ತ್ರಿಗುಣಗಳನ್ನು ಬಿಟ್ಟಿದ್ದೆ ನಾನು, ಸತ್ವ, ರಜ, ತಮ ಅಂತ. ಇಲ್ಲಿ ಅದರ ಒಂದು ಬೇರೆ ರೂಪದ ಛಾಯೆಯನ್ನು ನಾವು ನೋಡಬಹುದು. ಚಲನೆಗೆ ಕಾರಣವಾದದ್ದು ಆಕುಂಚನ, ಸಂಕೋಚ ಆಗೋದು, ವಿಕಾಸ ಆಗೋದು, ವಸ್ತುಗಳ ಚಲನೆಗಳು, ಸ್ವಭಾವಗಳು, ಬದಲಾವಣೆಗಳು. ಸಾಮಾನ್ಯ ಅಂದ್ರೆ ಏನು? ಜಗತ್ತಿನಲ್ಲಿ 2 ವಸ್ತುಗಳಲ್ಲಿರುವ ಸಾಮಾನ್ಯತೆ. ದನಗಳಲ್ಲೆಲ್ಲ ಸಮಾನ ಗುಣ ಇದೆ. ನಮಗೆ ನೋಡಿದ್ರೆ ಗೊತ್ತಾಗ್ತದೆ ಇದು ದನ ಅಂತ. ದನದ್ದೇ ಜಾತಿಯ ಆಡು ಮತ್ತೆ ಎಮ್ಮೆ ಕೂಡ ಅಲ್ಲ ಅಂತ ಗೊತ್ತಾಗ್ತದೆ. ಮನುಷ್ಯರಲ್ಲಿ ಮನುಷ್ಯತ್ವ ಇದೆ. ಮನುಷ್ಯತ್ವ ಅಂದ್ರೆ ಎಲ್ಲ ಮನುಷ್ಯರಲ್ಲಿ ಮನುಷ್ಯತ್ವ ಇಲ್ಲ, ನಾವ್ ಹೇಳುವ ಮನುಷ್ಯತ್ವ. ಹಾಗೆ ರೂಪ, ಆಕಾರ, ಮಾತಾಡುವುದು
ಇಂಥದ್ದೆಲ್ಲ ಉಂಟು. ಮರಗಳಲ್ಲಿ ಮರತನ ಇದೆ, ಕಲ್ಲುಗಳಲ್ಲಿ ಕಲ್ಲುತನ ಇದೆ, ಹೊಯ್ಗೆಯಲ್ಲಿ ಹೊಯ್ಗೆತನ ಇದೆ ಅಂತ ಹೇಳಿದ ಹಾಗೆ ಈಗ ಪುಸ್ತಕ ಅಂತ ಹೇಳಿದ್ರೆ ಅದಕ್ಕೊಂದು ಲಕ್ಷಣ ಉಂಟು. ಆಧುನಿಕ ವಸ್ತುಗಳಿಗೂ ಕೂಡ ಪ್ರತಿ ಒಂದು ವಸ್ತುಗಳಿಗೂ ಪ್ರತ್ಯೇಕತೆ ಒಂದಿದ್ದೇ ಇದೆ, ಲಕ್ಷಣ ಇದೆ, ಸಾಮಾನ್ಯ ಇದೆ, ವಿಶೇಷ ಇದೆ. ಆ ವಿಶೇಷ ಇರುವುದರಿಂದಲೇ ಸಾಮಾನ್ಯಕ್ಕಿಂತ ಭಿನ್ನ. ವಿಶೇಷ ಅಂದ್ರೆ ಏನು? ವೈಶೇಷಿಕ ಅಂತ ಇದು ದರ್ಶನಕ್ಕೆ ಬರ್ಲಿಕ್ಕೆ ಕಾರಣವೇ ಅದಂತೆ. ವಿಶೇಷವನ್ನು, ಪರ್ಟಿಕ್ಯುಲಾರಿಟಿ, ಡಿಸ್ಟಿಂಕ್ಟ್ ಕ್ಯಾರೆಕ್ಟರ್ ಆಫ್ ಸಮಥಿಂಗ್, ಅದನ್ನು ಅದು ಹೇಳುತ್ತದೆ ಅಂತ. ಆದ್ರಿಂದಲೇ ಆಚಾರ್ಯ ಮಧ್ವರಿಗೆ ನ್ಯಾಯ ದರ್ಶನ ಬಹಳ ಪ್ರಿಯವಾಯ್ತೋ ಏನೋ. ಅವರು ವಸ್ತುಗಳ ಭೇದವೇ ವಸ್ತುಗಳ ಸ್ವರೂಪ, ಪ್ರತ್ಯೇಕತೆ ಅದರ ಸ್ವರೂಪ ಅಂತ ಹೇಳಿಕೊಂಡು ಬಂದಿದ್ದಾರೆ. ಒಂದು ಅಕಾಡೆಮಿಕ್ ಕೊಡುಗೆಯನ್ನು ಕೊಟ್ಟಿದ್ದಾರೆ. ವೈಶೇಷಿಕ ಅಂದ್ರೆ ಏನು? ಬೇರೆ ಬೇರೆ ವಸ್ತುಗಳ ಬೇರೆ ಬೇರೆ ಸ್ವರೂಪ. ಮಾವಿನ ಹಣ್ಣುಗಳಿಗೆಲ್ಲ ಒಂದು ಗುಣ ಉಂಟು, ಅದು ತೆಂಗಿನಕಾಯಿಗಿಲ್ಲ, ಬೇಲದ ಹಣ್ಣಿಗೂ ಇಲ್ಲ. ಕಲ್ಲಿನ ಲಕ್ಷಣ ಬೇರೆ, ಮನುಷ್ಯನ ಲಕ್ಷಣ ಬೇರೆ, ಕಬ್ಬಿಣದ್ದು ಬೇರೆ, ತಾಮ್ರದ್ದು ಬೇರೆ, 1000 ಲಕ್ಷ ಭೇದಗಳನ್ನು ಹೇಳ್ಬೋದು. ಜಗತ್ತು ಅಣುಗಳಿಂದ ಆಗಿದೆ, ಬಹಳ ಇಂಪಾರ್ಟೆಂಟ್. 2 ಅಣುಗಳು ಸೇರಿ ದ್ವಣುಕ, ತ್ರೇಣುಕ ಸೇರಿ ದೊಡ್ಡದಾಗಿ ವಸ್ತುಗಳು ರೂಪ ಪಡೀತವೆ, ಸಜೀವ ಮತ್ತು ನಿರ್ಜೀವ. ಅದು ಕೆಲವುದಕ್ಕೆ ಜೀವ ಉಂಟು, ಕೆಲವುದಕ್ಕೆ ಜೀವ ಇಲ್ಲ, ಅದರಲ್ಲಿ ಆತ್ಮ ಇರುತ್ತದೆ. ಅದೆಲ್ಲ ಬೇರೆ ದರ್ಶನಗಳ ಹಾಗೆ. ಅಣು ಅಂದ್ರೆ ಏನು? ಅಣುವಾದಿಗಳು, ನಮ್ಮದು ಆಟಮಿಸಮ್, ಒನ್ ಆಫ್ ದಿ ಅರ್ಲಿಯೆಸ್ಟ್ ಆಟಮಿಸಮ್. ಸುಮಾರು ಗ್ರೀಕ್ ಆಟಮಿಸಮ್ ಮತ್ತು ಇಂಡಿಯನ್ ಆಟಮಿಸಮ್ ಏಜ್ನಲ್ಲಿ ಒಂದೇ ಇರಬಹುದು. ಭಾರತೀಯ ಅಣುವಾದ ಸ್ವಲ್ಪ ಪ್ರಾಚೀನ ಇದ್ರೂ ಇರಬಹುದು, ಗೊತ್ತಿಲ್ಲ. ಅಣು ಅಂದ್ರೆ ಏನು? ಬಿಸಿಲಿನಲ್ಲಿ ಕಾಣುವ ಧೂಳು ಉಂಟಲ್ಲ, ಬಿಸಿಲು ಕೋಲು, ಅದರಲ್ಲಿ ಸಣ್ಣ ಧೂಳು ಕಾಣುತ್ತದೆ. ಅದರ 6ನೇ ಒಂದಂಶ ಅಂತ ಹೇಳಿದ್ರು. ಈಗ ಅದಕ್ಕಿಂತ ತುಂಬಾ ಸಣ್ಣದಾಗಿದೆ ಅಣು, ಪರಮಾಣು ಎಲ್ಲ ಆಗಿದೆ. ಅಂತೂ ವಸ್ತುವನ್ನು ವಿಭಜನೆ ಮಾಡಿ 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 ಸ್ಮಾಲೆಸ್ಟ್ ಪಾರ್ಟಿಕಲ್, ಅದೇ ಅಣು. ಆ ಪಾರ್ಟಿಕಲ್ಗಳು ಸೇರಿ 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 ಸೇರ್ಲಿಕ್ಕೆ ಏನು ಕಾರಣ? ತಾನಾಗಿ ಸೇರಬಹುದು, ಸ್ವಭಾವದಿಂದ, ಭಗವಂತನ ಇಚ್ಛೆಯಿಂದಲೂ ಸೇರಬಹುದು. ಸೇರಿ 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 ವಸ್ತುಗಳಾಗ್ತವೆ. ಇದು ಪ್ರತ್ಯೇಕತೆ ಉಂಟು. ಅಣುಗಳಿಗೂ ಒಂದು ಜಾತಿ ಅಣು. ಮಣ್ಣಿನ ಅಣು ಬೇರೆ, ಕಲ್ಲಿನ ಅಣು ಬೇರೆ, ನೀರಿನ ಅಣು ಬೇರೆ. ಪ್ರತಿಯೊಂದು ಪದಾರ್ಥದ ಕ್ಯಾಟಗರಿಯ ಅಣುಗಳು ಬೇರೆ ಬೇರೆ. ನೀರು ನೀರಾಗುವುದು ಅದರ ಅಣುಗಳ ಪ್ರತ್ಯೇಕತೆಯಿಂದ. ಮಣ್ಣು ಮಣ್ಣಾಗುವುದು ಮಣ್ಣಿನ ಕಣದ ಒಳಗಿರುವ ಅಣು, ಅದರ ಡಿಸ್ಟಿಂಕ್ಷನ್ ಇಂದ. ಆದ್ರಿಂದ ವೈಶೇಷಿಕ ದರ್ಶನ ಡಿಸ್ಟಿಂಕ್ಷನ್ಗೆ ಮಹತ್ವವನ್ನು ಕೊಡುತ್ತದೆ. ಅವರ ಮೋಕ್ಷಶಾಸ್ತ್ರ ಮತ್ತು ನ್ಯಾಯ ಎಲ್ಲ ನ್ಯಾಯ ದರ್ಶನ ಹಾಗೆ, ನ್ಯಾಯ ವೈಶೇಷಿಕ ಒಂದೇ. ವಿಶೇಷ ಸಮವಾಯ ಅಂದ್ರೇನು? ಒಂದಕ್ಕೊಂದು ಸೇರಿಕೊಂಡಿರುವುದು, ಬೇರ್ಪಡಿಸಲಾಗದ ಸಂಬಂಧಕ್ಕೆ ಸಮವಾಯ ಅಂತ ಹೆಸರು. ನಾವಾಡುವ ಮಾತು, ಅದರ ಅಕ್ಷರ ಮತ್ತು ಸ್ವರ ಒಟ್ಟಾಗಿ ಒಂದು ಯೂನಿಟ್ ಅದು. ಆದ್ರೆ ಅದರ ಘಟಕಗಳು, ಯೂನಿಟ್ಗಳು ಬೇರೆ. ಸಕ್ಕರೆ ಮತ್ತು ಅದರ ಸಿಹಿ ಬೇರ್ಪಡಿಸಲಿಕ್ಕೆ ಆಗ್ತದಾ? ಇಲ್ಲ. ಸಕ್ಕರೆಯ ಸಿಹಿ, ನೀರಿಗೆ ಇರುವ ಸ್ಪರ್ಶ ಗುಣ, ಗಾಳಿಯ ಬೀಸುವಿಕೆ, ಹೀಗೆ ಇಂಟಗ್ರೇಟ್ ಅಥವಾ ಇಂಟರ್ನಲ್ ಅದರದ್ದೇ ಆದಂತಹ ಸ್ವಂತ ಗುಣಗಳು. ಅದು ಇದು ಸಮವಾಯ ಸಂಬಂಧ. ಅವುಗಳಿಗೆ ಸಮವಾಯ ಸಂಬಂಧ ಇದೆ. ಈಗ ನೋಡಿ, ಪಟ ಮತ್ತು ತಂತು ಉದಾಹರಣೆ ಕೊಡ್ತಾರೆ. ಒಂದು ವಸ್ತ್ರ ಅಂದ್ರೆ ಏನಪ್ಪಾ? ನೂಲುಗಳ ಜೋಡಣೆ. ನೂಲುಗಳನ್ನೆಲ್ಲ ತೆಗೆದು ಬಿಸಾಡಿದ್ರೆ ವಸ್ತ್ರ ಇಲ್ಲ. ಹಾಗೆಂತ ನೂಲುಗಳೇ ವಸ್ತ್ರವೋ? ಅಲ್ಲ. ನೂಲುಗಳ ವಿಶಿಷ್ಟವಾದ ಜೋಡಣೆ ಇರಬೇಕು. ನೂಲಿನ ರಾಶಿ ಹಾಕಿದ್ರೆ ವಸ್ತ್ರ ಆಗುದಿಲ್ಲ. ಇನ್ನೊಂದು ಸಂಬಂಧ ಸಂಯೋಗ ಸಂಬಂಧ. ನೀರಿಗೆ ನಾವು ಹಾಕಿದ ಸಕ್ಕರೆ ಅದು ಸೇರಿಸು ಶರ್ಬತ್ ಆಗುವುದು. ಹಾಗೆ ಪಂಚಕಜ್ಜಾಯದಲ್ಲಿ ವಸ್ತುಗಳಾಗ ಅವು ಸಂಯೋಗ ಮಾತ್ರ, ಸಮವಾಯ ಇಲ್ಲ, ಬೇರ್ಪಡಿಸಲಾಗದ ಸಂಬಂಧ ಅಲ್ಲ. ಒಂದು ಬಸ್ಸಿನಲ್ಲಿ ನಾವು 10 ಜನ ಪ್ರಯಾಣ ಮಾಡಿದ ಹಾಗೆ, ಅದು ಅವರವರ ಜರ್ನಿ ಮುಗಿದು ಇಳಿದು ಹೋಗ್ತೇವೆ, ಅಷ್ಟವರೆಗೆ ಮಾತ್ರ ಒಂದು ಕಡೆ ಇರ್ತೇವೆ. ಅದು ಸ್ಥೂಲವಾದ ಸಂಬಂಧ, ಅದನ್ನು ಸಂಯೋಗ ಅಂತ ಹೇಳುದು.
ಸಮವಾಯ ಅಂದ್ರೆ ಬೇರ್ಪಡಿಸಲಾಗದ, ಇನರೆಂಟ್ ಕ್ವಾಲಿಟಿ ಅಂಡ್ ಮ್ಯಾಟರ್ಗೆ ಇರುವ ಇನರೆಂಟ್ ಆದ ಕನೆಕ್ಷನ್. ಸುಮಾರಾಗಿ ಹೇಳ್ತಾ ಇದ್ದೇನೆ ಅಷ್ಟೇ. ಸಮವಾಯ. ಅಭಾವ ಅಂದ್ರೆ ಏನಪ್ಪಾ? ಅಭಾವ ಅಂದ್ರೆ ಇಲ್ಲದಿರುವಿಕೆ. ಇಲ್ಲದಿರುವಿಕೆ ಒಂದು ಪದಾರ್ಥವ, ವಸ್ತುವ? ಅಭಾವ ಅಂದ್ರೆ ಇಲ್ಲವಲ್ಲ. ಬೆಳಕಿನ ಅಭಾವ ಕತ್ತಲೆ ಅಲ್ವಾ? ಕತ್ತಲೆಯ ಅಭಾವ ಬೆಳಕ ಅಲ್ಲ. ಕತ್ತಲೆ ಎಂಬುದು ವಸ್ತು ಅಲ್ಲ. ಬೆಳಕಿಲ್ಲದ್ರೆ ಕತ್ತಲೆ, ಕತ್ತಲೆ ಇಲ್ಲದಲ್ಲಿ ಬೆಳಕಿಲ್ಲ ಇರುವುದಲ್ಲ ಅಂದ್ರೆ ಹಾಗೆ ಅರ್ಥ ಅಲ್ಲ. ಬೆಳಕು ಬರುವಾಗ ಕತ್ತಲೆ ಎಂಬುದು ಇರುವುದಿಲ್ಲ ಅಷ್ಟೇ. ಹಾಗಾದ್ರೆ ಅಭಾವವನ್ನು ಯಾಕೆ ಹೇಳಬೇಕು? ಅಭಾವದಲ್ಲಿ ನೋಡಿ ಎಷ್ಟು ವೈಜ್ಞಾನಿಕವಾಗಿ ಯೋಚಿಸಿದ್ದಾರೆ. ಪ್ರಾಗಭಾವ, ಪ್ರಧ್ವಂಸಾಭಾವ, ಅನ್ಯೋನ್ಯಾಭಾವ, ಅತ್ಯಂತಾಭಾವ. ಪ್ರಾಗಭಾವ ಅಂದ್ರೆ ಏನು? ನಾನು ಹುಟ್ಟುವ ಮೊದಲು ನಾನು ಇರಲಿಲ್ಲ, ಪ್ರಾಗಭಾವ, ಎಂದೆಂದೂ ಇರಲಿಲ್ಲ. ಪ್ರಧ್ವಂಸಾಭಾವ, ನಾನು ಹೋದ ಮೇಲೆ ನಾನಿಲ್ಲ. ಒಂದು ವಸ್ತು ತಯಾರಾಗುವ ಮೊದಲು ಇರಲಿಲ್ಲ. ಒಂದು ಹಣ್ಣು ಅದು ಹಣ್ಣಾಗಿ ಬೆಳೆಯುವ ಅಂದ್ರೆ ಶುರುವಾಗುವ ಮೊದಲು ಅದಿರಲಿಲ್ಲ. ಆ ಹಣ್ಣನ್ನು ತಿಂದು ಮುಗಿಸಿದ್ರೆ ಅಥವಾ ಏನಾದರೂ ಮಾಡಿದ್ರೆ, ಬಿಸಾಡಿದ್ರೆ, ವಸ್ತುವನ್ನು ಧ್ವಂಸ ಮಾಡಿದ್ರೆ ಪ್ರಧ್ವಂಸಾಭಾವ. ಅನ್ಯೋನ್ಯಾಭಾವ, ಒಂದಕ್ಕೆ ಒಂದು ಜೊತೆಯಾಗಿ ಇಲ್ಲದಿರುವುದು. ಉರುಟಾಗಿರುವ ಚೌಕ ಅಂತ ಇಲ್ಲ. ಮೊಲಕ್ಕೆ ಕೊಂಬಿಲ್ಲ, ಮೊಲದ ಕೊಂಬು ಎಂಬುದಿಲ್ಲ. ಕೊಂಬು ಮತ್ತೆ ಮೊಲಕ್ಕೆ ಅತ್ಯಂತ ಇದು ಅನ್ಯೋನ್ಯಾಭಾವ. ಕೊಂಬು ಇದೆ ಜಗತ್ತಿನಲ್ಲಿ, ಮೊಲವೂ ಇದೆ, ಅದರ ಒಟ್ಟಿಗಿಲ್ಲ. ಅತ್ಯಂತ ಅಭಾವ. ಅದಕ್ಕೆ ನಿಜವಾಗಿ ಡಿಫಿನೇಷನ್ ಕೊಡಬಾರ್ದು. ಡೆಫಿನೇಷನ್ ಕೊಟ್ಟರೆ ವಸ್ತುವನ್ನು ಕಲ್ಪಿಸಿದಾಗ ಆಗ್ತದೆ. ಅತ್ಯಂತ ಅಭಾವ ಇನ್ನೂ ಇರುವುದಿಲ್ಲ. ಗಗನ ಕುಸುಮ ಅಂತ ಹೇಳುವ. ಗಗನ ಕುಸುಮ, ಗಗನದಲ್ಲಿ ಕುಸುಮ ಆಗುವುದೂ ಇಲ್ಲ, ಬೆಳೆಯುವುದೂ ಇಲ್ಲ, ಸುಮ್ಮನೆ ಹೇಳುವುದಷ್ಟೇ, ಕಾಲ್ಪನಿಕವಾದ್ದು. ಈ ನಾಲ್ಕನ್ನು ಹೇಳುವುದು ಯಾಕಂದ್ರೆ ತರ್ಕದಲ್ಲಿ ಅದು ಬೇಕಾಗ್ತದೆ. ಈ 7 ಪದಾರ್ಥಗಳನ್ನು ಸರಿಯಾಗಿ ತಿಳಿದ್ರೆ ಮೋಕ್ಷ ಮುಗೀತಲ್ಲ. ಮೋಕ್ಷ ಬಹಳ ಸುಲಭ ಉಂಟು, ಪ್ರಯತ್ನ ಮಾಡಿ. ಮೋಕ್ಷಕ್ಕೆ ಹೋಗಬೇಕಾದ್ರೆ ಕಣಾದಾಚಾರ್ಯರು ಹೇಳಿದ ಸಪ್ತ ಪದಾರ್ಥಗಳ ಸರಿಯಾದ ಜ್ಞಾನವನ್ನು ಮಾಡಿಕೊಂಡ್ರೆ ಮುಗೀತು. ತನ್ನಷ್ಟಕ್ಕೆ ಮೋಕ್ಷ ಬರ್ತದೆ. ಅದರ ಸಾಧನೆ ಬೇಕು ಅಂತ ಹೇಳಿದ್ದಾರೆ ಯೋಗ ಇತ್ಯಾದಿಗಳು. ಮನಸ್ಸನ್ನು ಶುದ್ಧೀಕರಿಸದೆ ಅದು ಜ್ಞಾನ ಬರುವುದಿಲ್ಲ. ಇಲ್ಲಿ ಒಂದು ವಿಷಯ ಪ್ರಸ್ತಾವಿಸಬಹುದು. ಒಂದು ಕಾಲದಲ್ಲಿ ಇದು ನ್ಯಾಯದರ್ಶನ ನಾಸ್ತಿಕವಾಗಿ ಅಂದ್ರೆ ದೇವರನ್ನು ನಂಬುತ್ತಿರಲಿಲ್ಲ ಅಂತ ಒಂದು ವಾದ ಇದೆ. ಆದರೆ ಮುಂದೆ ಉದಯನಾಚಾರ್ಯರ ಕಾಲಕ್ಕೆ ದೇವರನ್ನು ಸ್ಥಾಪಿಸಲಿಕ್ಕೆ ನ್ಯಾಯದರ್ಶನ ಬಲವಾದ ಪ್ರಯತ್ನ ಮಾಡಿದೆ. ಪ್ರೂಫ್ ಆಫ್ ಎಕ್ಸಿಸ್ಟೆನ್ಸ್ ಆಫ್ ಗಾಡ್ ಅಂತ ವೆಸ್ಟರ್ನ್ ಫಿಲಾಸಫಿಲಿ ಯಾರು ಹೇಳಿದ್ದಾರೆ, ಸೈಂಟ್ ಎಕ್ವಿನಾಸ್ ಆರ್ಗ್ಯುಮೆಂಟ್ಸ್ ಆಫ್ ಗಾಡ್. ಹಾಗೆ ನಮ್ಮಲ್ಲಿ ನ್ಯಾಯದರ್ಶನದ ಹೇಳಿದ ಒಂದು ಮಾತನ್ನು ಸುಮ್ಮನೆ ಹೇಳಿಬಿಡ್ತೇನೆ, ನ್ಯಾಯ ವೈಶೇಷಿಕದವರಿಗೂ ಸಂಬಂಧ. ಅದು ಕಾರ್ಯ ಆಯೋಜನ ಧೃತ್ಯಾದೆ ಪದಾರ್ಥ ಪ್ರತ್ಯೇತ ಶ್ರುತೆ. ವಾಕ್ಯಾತ್ ಸಂಖ್ಯಾ ವಿಶೇಷಾಂತ ಸಾಧ್ಯವೋ ವಿಶ್ವವಿದೈವಯ್ಯ. ಈ ಎಲ್ಲವನ್ನು ನೋಡಿದರೆ ದೇವರಿದ್ದಾನೆ ಅಂತ ಹೇಳಬೇಕು ಅಂತ. ಒಂದು ಕಾರ್ಯ ನಮ್ಮ ಮುಂದೆ ಇಲ್ಲಿ ಕಾಣುವ ಒಂದು ಮೇಜಿಗೆ ಏನು ಕಾರಣ? ಮರ ಕಾರಣ. ಮರಕ್ಕೆ ಏನು ಕಾರಣ? ಭೂಮಿ ಕಾರಣ. ಭೂಮಿಗೆ ಭೂಮಿಯ ಮಣ್ಣು, ಆ ಭೂಲೋಕಕ್ಕೆ ಏನು ಕಾರಣ? ಹಿಂದೆ 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 ಹೋಗುವಾಗ ಪುನಃ ಹಿಂದೆ ಅನವಸ್ಥಾ ದೋಷ ಬರ್ತದೆ. ನನ್ನ ಹತ್ರ ಒಂದು ಕಬ್ಬಿಣದ ವಸ್ತು ಉಂಟು ಇಲ್ಲಿ, ಅದು ಎಲ್ಲಿಂದ ಬಂತು? ಅದು ಕಬ್ಬಿಣದಿಂದ ಬಂತು ಫ್ಯಾಕ್ಟರಿಯಲ್ಲಿ. ಕಬ್ಬಿಣ ಅದರಿಂದ ಬಂತು, ಅದಿರು ಭೂಮಿಯಿಂದ ಬಂತು, ಭೂಮಿಯಿಂದ ಬಂತು, ಸೂರ್ಯನಿಂದ ಬಂತು ಅಂತ ಇಟ್ಟುಕೊಳ್ಳುವ. ಎಲ್ಲಿಯಾದ್ರೂ ಒಂದು ಕಡೆ ಸೃಷ್ಟಿ ಆಗಿರ್ಬೇಕಲ್ಲ ಆರಂಭದಲ್ಲಿ. ಆದ್ರಿಂದ ಕಾರ್ಯಕಾರಣ ಭಾವ. ಮಡಿಕೆಗೆ ಮಣ್ಣು ಬೇಕು, ಕುಂಬಾರನು ಬೇಕು.
ದ ಮೆಟೀರಿಯಲ್ ಅಂಡ್ ದ ಮೇಕರ್, ಎಫಿಷಿಯಂಟ್ ಕಾಸ್ಟ್ ಎಲ್ಲ ಬೇಕು. ಆಯೋಜನ, ಯಾವ ವಸ್ತುವನ್ನು ಯಾವ ವಸ್ತುಗೆ ಜೋಡಿಸಿದರೆ ಏನಾಗ್ತದೆ ಅಂತ, ಅಡುಗೆಯಿಂದ ಹಿಡಿದು ಮಹಾಯಂತ್ರದವರೆಗೆ ಯಾವುದಕ್ಕೆ ಯಾವುದನ್ನು ಎಷ್ಟು ಪ್ರಮಾಣದಲ್ಲಿ ಜೋಡಿಸಬೇಕು, ದ ಮಿಕ್ಸಿಂಗ್ ಅಂಡ್ ಅರೇಂಜ್ಮೆಂಟ್ ಗೊತ್ತಿರಬೇಕು. ಅದಕ್ಕೆ ಬುದ್ಧಿ ಇದ್ದವನಾಗಬೇಕು, ಇಂಟೆಲಿಜೆಂಟ್. ತನ್ನಷ್ಟಕ್ಕೆ ಆಗುದಿಲ್ಲ. ಧೃತ್ಯಾದೆ, ಬೀಳದಾಗೆ ಹಿಡಿಬೇಕು, ಜಗತ್ತಿನಲ್ಲಿ ನಿಯಮ ಪ್ರಕಾರ ನಡಿಬೇಕು. ಆ ನಿಯಮಗಳನ್ನು ಮಾಡಿದವನು ಮೇಕರ್ ಆಫ್ ದಿ ರೂಲ್ಸ್. ಮೊದಲು ಋತ ಅಂತ ಹೇಳ್ತಿದ್ರು, ವಿಶ್ವ ನಿಯಮಗಳು. ಪದಾತ್, ನಾವು ಭಾಷೆ ಮಾತಾಡ್ತೇವೆ, ಅದನ್ನು ಹುಟ್ಟಿಸಬೇಕಾದ್ರೆ ಒಂದು ಇಂಟೆಲಿಜೆಂಟ್ ಪರ್ಸನ್, ತಿಳಿದವಾಗಬೇಕು, ಅದು ದೇವರೇ ಆಗಬೇಕು. ಭಾಷೆ ದೇವರಿಂದ ಹುಟ್ಟಿದ್ದು ಅಂತ ಇವ್ರ ನಂಬಿಕೆ. ಪ್ರತ್ಯಯ ಅಂದ್ರೆ ವೇದದಲ್ಲಿ ಹೇಳಿದೆ, ವೇದ ಸುಳ್ಳು ಹೇಳುವುದಿಲ್ಲ, ತಿಳಿದವರ ಮಾತು. ಹಾಗೆ ಸಂಖ್ಯಾ ವಿಶೇಷ, ವಾಕ್ಯ ರಚನೆ ಮಾಡಬೇಕಾದ್ರೆ ಅದಕ್ಕೆ ಬುದ್ಧಿಪೂರ್ವಕ ಬೇಕು. ವಾಕ್ಯ ರಚನೆ ಬರೀ ಶಬ್ದಗಳಿಂದ ವಾಕ್ಯ ರಚನೆ ಆಗುದಿಲ್ಲ. ವಾಕ್ಯ ರಚನೆ ಕಲಿಸಿದವ ವೇದ ಮೂಲಕವಾಗಿ, ಅದು ಭಗವಂತನೇ. ಹೀಗೆ ಕಾರಣಗಳಿಂದ ದೇವರನ್ನು ಸ್ಥಾಪಿಸಬಹುದು ಅಂತ. ದೇವರನ್ನು ಸ್ಥಾಪಿಸಲಿಕ್ಕೆ ಪ್ರಬಲವಾದ ಪ್ರೂಫ್ಗಳನ್ನು ಕೊಟ್ಟವರು ನೈಯಾಯಿಕರು. ಮುಂದೆ ಬರುವಾಗ ಮೀಮಾಂಸಾ ದರ್ಶನಕ್ಕೆ ಬರ್ತೇವೆ. ಮೀಮಾಂಸಾ ಅಂದ್ರೆ ಏನು? ಪೂರ್ವ ಮೀಮಾಂಸಾ, ವೇದದ ಪೂರ್ವ ಭಾಗ. ಮಂತ್ರ ಬ್ರಾಹ್ಮಣೆಯವರು ವೇದ ಅರಣ್ಯಕ ಉಪನಿಷತ್ತು ಅಷ್ಟು ಮುಖ್ಯ ಅಲ್ಲ. ಯಾಗಾದಿರೇವ ಧರ್ಮ, ಜೈಮಿನಿಗಳ ಮೀಮಾಂಸಾ ಸೂತ್ರ, ಅದಕ್ಕೆ ಶಬರರ ಅದ್ಭುತವಾದ ವ್ಯಾಖ್ಯಾನ, ಆಮೇಲೆ ಕುಮಾರಲ ಭಟ್ಟರೆಂಬ ಅದ್ಭುತ ಪ್ರಚಂಡ ಮೇಧಾವಿ ಮತ್ತು ಪ್ರಭಾಕರಾಚಾರ್ಯರು, ಮುರಾರಿ ಮಿಶ್ರರು, ಆಮೇಲೆ ಅನೇಕ ಆಚಾರ್ಯರು ಬೆಳೆಸಿದ ಶುದ್ಧ ರಿಚುವಲಿಸಂ. ಮೂಲತಃ ಮೀಮಾಂಸಕರು ಮತ್ತೆ ಒಪ್ಪಿದ್ರು ಕೂಡ ದೇವರನ್ನು ಒಪ್ತಿರ್ಲಿಲ್ಲ. ಇದು ನಿಮ್ಗೆ ಆಶ್ಚರ್ಯ ಆಗಬಹುದು. ಬಹಳ ವಿಚಿತ್ರವಾಗಿ ನಾವು ಗಮನಿಸಬೇಕಾದ್ದು, ಪರಮ ವೈದಿಕರು, ಫೆನೆಟಿಕಲಿ ವೇದಿಕ್ ಮೀಮಾಂಸಕರು. ಜ್ಯೋತಿಷ್ಠೋಮೇನ ಸ್ವರ್ಗಕಾಮೋ ಯಜೇತ, ಜ್ಯೋತಿಷ್ಠೋಮ ಮಾಡಿದ್ರೆ ಸ್ವರ್ಗಕಾಮ ಬೇಕು ಅಂತಿದ್ರೆ ಮಾಡಬೇಕು, ಸಿಕ್ಕದಿದ್ರೆ ನಿನ್ನ ಯಾಗ ಸರಿ ಆಗಲಿಲ್ಲ ಅಷ್ಟೇ. ಒಂದು ರೀತಿ ದೇವತೆಗಳಿಗೆ ಕಮಾಂಡ್ ಮಾಡುದಿತ್ತು, ಪ್ರಾರ್ಥನೆ ಅಂತರೂ ಹೇಳಲಿಕ್ಕಾಗುದಿಲ್ಲ. ಹೀಗೆ ಮಾಡಿದ್ರೆ ಹೀಗೆ ಆಗ್ತದೆಯೇ, ಇಂಥ ವಸ್ತುವನ್ನು ಹಾಕಿದ್ರೆ ಇಂಥ ವಸ್ತುವನ್ನು ಬೇಯಿಸಿದ್ರೆ ಇಂಥದ್ದಾಗ್ತದೆ ಅಂತ ಸೈನ್ಸ್ ಹೇಳುದಿಲ್ಲ. ಹಾಗೆ ಒಂದು ರೀತಿಯ ರಿಚುವಲಿಸ್ಟಿಕ್ ಸೈನ್ಸ್. ಜಗತ್ತು ನಿತ್ಯವಾಗಿದೆ, ಜಗತ್ತಿನ ಸೃಷ್ಟಿಕರ್ತ ಯಾರೂ ಇಲ್ಲ, ಕರ್ಮವೇ ತಾನೇ ಫಲವನ್ನು ಕೊಡುತ್ತದೆ. ಪಾಪಿಗೆ ಪಾಪ, ಪುಣ್ಯಕ್ಕೆ ಪುಣ್ಯ. ಮುಖ್ಯವಾಗಿ ಪಾಪ ಯಾವುದು ಅಂದ್ರೆ ವೇದ ಧರ್ಮವನ್ನು ಪಾಲಿಸದಿರುವುದು. ಜಗತ್ತಿನ ನೀತಿ ಅನೀತಿಗಳ ಪದಾರ್ಥಗಳನ್ನು ದೇವರು ಸೃಷ್ಟಿ ಮಾಡಿದ್ದಲ್ಲ, ತಾನಾಗಿಯೇ ಇತ್ತು. ಆತ್ಮವು ಅನಾದಿ, ಕರ್ಮದ ಆಜ್ಞೆ ವೇದದಿಂದಾಗಿ ಅನಾದಿ. ಮೂಲತಃ ಮೀಮಾಂಸಾ ಧರ್ಮದಲ್ಲಿ ಸ್ವರ್ಗ ಇಲ್ಲ, ಮೋಕ್ಷ ಇಲ್ಲ, ಸ್ವರ್ಗ ಮಾತ್ರ ಇರುವುದು. ತ್ರಿವರ್ಗ, ಧರ್ಮಾರ್ಥ ಕಾಮ, ಮೋಕ್ಷ ಇಲ್ಲ. ಮಾಡಿದ್ರೆ ಸ್ವರ್ಗಕ್ಕೆ ಹೋಗ್ತಾನೆ, ಅಂದ್ರೆ ಪಿತೃಲೋಕಕ್ಕೆ ಹೋಗ್ತಾನೆ. ಆದ್ರಿಂದ ಶ್ರಾದ್ದ ಮಾಡುವಾಗ ಪ್ರತಿ ವರ್ಷ ಅವ ಬರುವುದು, ಪಿಂಡ ಪ್ರದಾನ ತೆಕ್ಕೊಳ್ಳುವುದು, ಪುನಃ ಹೋಗುವುದು, ಮಹಾಲಯಕ್ಕೆ ಬರುವುದು, ಎಲ್ಲ ಮನುಷ್ಯರ ವ್ಯವಸ್ಥೆ. ಆದ್ರೆ ಸತ್ತೋದವರಿಗೆ ಅದೃಶ್ಯ ರೂಪದಲ್ಲಿ, ಪಿಂಡ ರೂಪದಲ್ಲಿ ನಾವು ಕೊಡುವುದು. ಜಗತ್ತು ಪರಮಾಣುಗಳಿಂದ ಆಗಿದೆ ಎಂಬ ವಿಷಯದಲ್ಲಿ ಮೀಮಾಂಸಕರಿಗೂ ಸಮ್ಮತವೇ ಇದೆ, ಅಸಮ್ಮತ ಏನಿಲ್ಲ. ಮೋಕ್ಷ ಇಲ್ಲ ಅಂತ ಹೇಳಿದ್ರು ಮುಂದೆ ಮೋಕ್ಷವನ್ನು ತೆಕ್ಕೊಂಡ್ರು. ಕುಮಾರರು ಕೂಡ 8ನೇ ಶತಮಾನ, ಆಗಿನ ಫಿಲಾಸಾಫಿಕಲ್ ಪ್ರೆಷರ್ಸ್, ಅದ್ವೈತವು ಬರ್ಲಿಕ್ಕೆ ಪ್ರಾರಂಭವಾಗಿದೆ, ಉಳಿದ ಭಕ್ತಿ ಪಂಥಗಳು ಬಂದಿದೆ. ಮುಂದೆ ವಿಶಾಲವಾಗಿ ಬೆಳೆದ ವೈಷ್ಣವ ಶೈವ ಭಕ್ತಿಗಳೆಲ್ಲ ಅಲ್ಲಿ ಬೀಜಪ್ರಾಯವಾಗಿ ಕಾಣಲಿಕ್ಕೆ ಶುರುವಾಗಿದೆ. ಹಾಗೆ ಅವರು ಮೋಕ್ಷವನ್ನು ಒಪ್ಪಬೇಕಾಗಿ ಬಂತು. ಮುಂದೆ ಶಾಲಿಕನಾಥನ ಮೊದಲಾದವರು ಬಹಿರಂಗವಾಗಿ ಅದನ್ನು ಒಪ್ಪಿಕೊಂಡ್ರು. ಈಶ್ವರ ಅರ್ಥಾತ್ ದೇವರು ಮೀಮಾಂಸಕರಿಗೆ ಅಗತ್ಯ ಇಲ್ಲ, ಅವರು ಹಾಗೆ ಒಪ್ಪುವುದೂ ಇಲ್ಲ. ಮೀಮಾಂಸಾ ಧರ್ಮ ಶುದ್ಧ ವೈದಿಕ ಧರ್ಮ. ವೇದದ ಪೂರ್ವ ಭಾಗವನ್ನು ಮಂತ್ರಗಳ ಮೂಲಕವಾಗಿ, ಮಂತ್ರಕ್ಕೆ ಸ್ವತಂತ್ರ ಶಕ್ತಿ ಇದೆ, ಸ್ಪೆಲ್ ಇದೆ, ಆ ಸ್ಪೆಲ್ ಅನ್ನು ಹಿಡ್ಕೊಂಡು ಹೋಗ್ಲಿಕ್ಕೆ ಆಗ್ತದೆ ಅಂತ. ಆ ಯಾಗ ಮಾಡಿದ್ರೆ ಅದು ಹಾಗೆ ಆಗ್ತದೆ. ಯಾಕೆ ಅಂತ ಕೇಳಲಿಕ್ಕಿಲ್ಲ. ಯಾಗಾದಿರೇವ ಧರ್ಮ, ವೇದದ ಆಜ್ಞೆ ಫೈನಲ್,
ವೇದದಲ್ಲಿ ಹೇಳಿದ್ರೆ ಸುಳ್ಳಾಗಲಿಕ್ಕಿಲ್ಲ. ವೇದದಲ್ಲಿ ಹೇಳಿದ್ರೆ ಸುಳ್ಳಾಗ್ತದೆ ಅಂತ ಹೇಳುವವನೇ ಪರಮ ಪಾಪಿ ಅಷ್ಟೇ. ಮುಂದೆ ವೇದಾಂತ, ಒನ್ ಆಫ್ ದಿ ಬಿಗ್ಗೆಸ್ಟ್ ಬ್ರಾಂಚಸ್. 4 ನಿಮಿಷದಲ್ಲಿ ಎಲ್ಲ ಮುಗಿಸ್ಲಿಕ್ಕೆ ಕಷ್ಟ. ವೇದಾಂತ ಅಂದ್ರೆ ಏನರ್ಥ? ವೇದದ ಅಂತ, ವೇದದ ಕೊನೆಯ ಭಾಗ ಅಂತ ಒಂದರ್ಥ. ಅಂತ ಎಂಬುದಕ್ಕೆ ಸಿದ್ಧಾಂತ, ಸಮ್ಮರಿ, ಕನ್ಕ್ಲೂಷನ್, ನಿಜವಾದ ಅರ್ಥ ಅಂತಲೂ ಅರ್ಥ. ಇದರಲ್ಲೇ ಶಂಕರ, ಮಧ್ವ, ರಾಮಾನುಜ, ವಲ್ಲಭಾಚಾರ್ಯ, ಭಾಸ್ಕರ, ಭರ್ತೃ ಪ್ರಪಂಚ, ಉಡುಲೋಮೆ, ಅಶ್ವರಥ್ಯ, ತುಂಬಾ ಆಚಾರ್ಯರು ಬಂದಿದ್ದಾರೆ. ಮುಂದೆ ಬಂದಂತಹ ಭಕ್ತಿಯ ಆಚಾರ್ಯರು ಒಂದು ರೀತಿ ಅಲ್ಲಮ ಬಸವೇಶ್ವರವರೆಗೆ, ನಾಯನಾರ್ ಆಳ್ವಾರ್ರವರೆಗೆ, ಮಹಾರಾಷ್ಟ್ರದ ಭಕ್ತ ಸಂತರವರೆಗೆ, ಆಮೇಲೆ ಕಾಣಿಸಿಕೊಂಡ ಅನೇಕ ರೀತಿಯ ಕಲಾ ಸ್ವರೂಪಗಳಿಗೆಲ್ಲ ಮೂಲ ವೇದಾಂತವೇ. ವೇದಾಂತ ಮತ್ತು ಭಕ್ತಿ ಸಂಪ್ರದಾಯದ ಕಾಂಬಿನೇಷನ್ ಇದೆ ಕೆಲಿಡೋಸ್ಕೋಪಿಕ್. ಒಂದು ಗ್ಲಾಸಿನ ಅಂಡೆಯಲ್ಲಿ ಹಾಕಿ ಕಾಗದ ಹಾಕಿದ್ರೆ 1000 ಡಿಸೈನ್ ಕಾಣ್ತದಲ್ಲ, ಒಂದು ಕಂಪ್ಯೂಟರ್ ಆನ್ ಮಾಡಿದ ಕೂಡಲೇ ಈಗ ಸುತ್ತು ಬರ್ತಲ್ಲ, ಹಾಗೆ ಅದ್ಭುತ ಅದು. ವೇದಾಂತ ನಮ್ಮಲ್ಲಿ ಬಂದ ಮೇಲೆ ದಾರ್ಶನಿಕ ಮತ್ತು ಧಾರ್ಮಿಕತೆಯ ಕವಲುಗಳು ಅಸಂಖ್ಯವಾಗಿ ಬೆಳೆಯಿತು. ವೇದಾಂತಕ್ಕೆ ಆಧಾರ ಯಾವುದು? ಮೀಮಾಂಸಕರಿಗೆ ವೇದದ ಪೂರ್ವ ಭಾಗ ಆಧಾರ, ಆದ್ರಿಂದ ಅದು ಪೂರ್ವ ಮೀಮಾಂಸಾ. ವೇದದ ಉತ್ತರ ಭಾಗ ಉಪನಿಷತ್ತುಗಳು ಆಧಾರ, ಅದರಲ್ಲಿಯೂ ಕೇನ, ಕಠ, ಶ್ವೇತಾಶ್ವತರ, ಮುಂಡಕ, ಛಾಂದೋಗ್ಯ, ಮಾಂಡೂಕ್ಯ ಮೊದಲಾದ 10 ಉಪನಿಷತ್ತುಗಳು. ಬಾದರಾಯಣರ ಬ್ರಹ್ಮಸೂತ್ರ ಮತ್ತು ಮಹಾಭಾರತದಲ್ಲಿ ಅದೇ ವ್ಯಾಸರು ಹೇಳಿದಂತಹ ಭಗವದ್ಗೀತೆ. ಪ್ರಸ್ಥಾನತ್ರಯಿ ಅಂತ ಹೆಸರು. ಪ್ರಸ್ಥಾನಗಳು 3: ಶ್ರುತಿ, ಸ್ಮೃತಿ, ಪುರಾಣ ಅಂತಲೂ ಬೇಕಾದರೆ ಹೇಳಬಹುದು ಅದನ್ನು. ವೇದದಿಂದ ಉಪನಿಷತ್ತುಗಳು, ಬಾದರಾಯಣರ ಬ್ರಹ್ಮಸೂತ್ರಗಳು ಸ್ಮೃತಿ, ಅದು ಪುರಾಣ ಅಂತ ಹೇಳಬಹುದಾದ ಮಹಾಭಾರತದಿಂದ ಗೀತೆ. ಗೀತೆ ವೇದಾಂತ ಗ್ರಂಥ. ಇದರಲ್ಲಿ ಸಾಂಖ್ಯ, ಯೋಗ, ಭಕ್ತಿ ಎಲ್ಲ ಇದ್ರು. ಒಂದು ಅತ್ಯದ್ಭುತವಾದ ಮತ್ತು ಅಮೋಘವಾದಂತಹ ಸಮನ್ವಯ. 700 ಶ್ಲೋಕಗಳಲ್ಲಿ ಒಂದು ರೀತಿ ಸಕಲ ಭಾರತೀಯ ದಾರ್ಶನಿಕ ದೃಷ್ಟಿಯನ್ನು, ವೈಶಾಲ್ಯವನ್ನು, ಬಹುತ್ವವನ್ನು ಬಿಂಬಿಸುವ ತುಂಬಾ ಅಲಭ್ಯವಾದ, ಅಸಾಧಾರಣವಾದ, ಇನ್ನೊಮ್ಮೆ ಹುಟ್ಟಲಾರದ ರೀತಿಯ ಗ್ರಂಥ. ಈ 3ಕ್ಕೆ ವ್ಯಾಖ್ಯಾನವನ್ನು ಬರೆಯುವಾಗ ಮುಖ್ಯವಾಗಿ ಬ್ರಹ್ಮಸೂತ್ರಗಳಿಗೆ ಬಾದರಾಯಣರ ಉದ್ದೇಶ ಏನಿತ್ತಪ್ಪ? ಈ 10 ಉಪನಿಷತ್ತುಗಳು ಓದಿದ್ರೆ 10 ದಾರಿಯಲ್ಲಿ ಇದ್ದಾಗ ಕಾಣ್ತವೆ. ಉಪನಿಷತ್ತು ಓದಲಿಕ್ಕೆ ಚಂದ, ಅರ್ಥ ಮಾಡ್ಲಿಕ್ಕೆ ತುಂಬಾ ಕಷ್ಟ. ಅನುಭವದ ಕಾವ್ಯ ಓದಿದ ಹಾಗೆ. ಈಗ ನಾಸದಿಯ ಸೂಕ್ತ ಓದುವಾಗ, ಅಲ್ಲಮರ ಬೆಡಗಿನ ವಚನಗಳನ್ನು ಓದುವಾಗ, ನಮ್ಮ ಅನೇಕ ಕವಿಗಳ ನಿಗೂಢವಾದ ವಿಷಯಗಳನ್ನು ವೇದದಿಂದ ಹಿಡಿದು ಇವತ್ತಿನವರೆಗೆ ಓದುವಾಗ ನಮಗೆ ಏನೋ ಖುಷಿ ಆಗ್ತದೆ. ಅದರ ಅರ್ಥ ಆಯ್ತು, ಆಗ್ಲಿಲ್ಲ ಅಂತ ಅನಿಸುವುದಿಲ್ಲ. ಅರ್ಥ ಆಗುವ ಮತ್ತು ಆಗದಿರುವ ಮಟ್ಟವನ್ನು ಮೀರಿ ಅದನ್ನು ನಾವು ರೆಸ್ಪಾಂಡ್ ಮಾಡ್ತೇವೆ ಒಂದು ಭಾವ ಸಂಸ್ಕಾರದಿಂದ. ಈ ಉಪನಿಷತ್ತುಗಳೆಲ್ಲ ಒಂದು ಅರ್ಥ ಕೊಡಬೇಕು, ಒಂದು ಅರ್ಥ ಇರಬೇಕು ಅಂತ ಭಾವಿಸಿ ಬಾದರಾಯಣರು 555 ಸೂತ್ರಗಳನ್ನು ಬರೆದರು. ಇದಕ್ಕೆ ಬ್ರಹ್ಮಸೂತ್ರ ಅಂತ ಹೆಸರು. ಇದು ಉಪನಿಷತ್ತಿನ ಫಾಲೋ ಮಾಡಿ ಬರೆದದ್ದು. ಉಪನಿಷತ್ತುಗಳ ತಾತ್ಪರ್ಯ ಇದು. ಒಂದು ಪ್ರಾಬ್ಲಮ್ ಏನಾಯ್ತು? ಒಂದರ್ಥ ಹೇಳಲಿಕ್ಕೆ ಹೊರಟ ಬ್ರಹ್ಮಸೂತ್ರಕ್ಕೆ ಇವರು ಬೇರೆ ಬೇರೆ ಅರ್ಥ ಹೇಳಿದರು. ದ್ವೈತ, ಅದ್ವೈತ, ವಿಶಿಷ್ಟಾದ್ವೈತ, ಭೇದ. ನಿಮಗೆ ಆಶ್ಚರ್ಯ ಆಗಬಹುದು. ಎಲ್ಲರಿಗೂ ಬ್ರಹ್ಮಸೂತ್ರ, ಭಗವದ್ಗೀತೆಗಳೇ ಮೂಲ, ಉಪನಿಷತ್ತೇ ಮೂಲ. ಒಂದರ್ಥ ಹೇಳಲಿಕ್ಕೆ ಹೊರಟು ಬಹು ಅರ್ಥ ಹೇಳುವ ಗೊಂದಲಕ್ಕೆ ಬಂದು ಹೋಯಿತು. ವೇದಾಂತದವರು ವ್ಯವಹಾರದಲ್ಲಿ ಕುಮಾರಲ ಭಟ್ಟರು ಹೇಳಿದ ಮೀಮಾಂಸಕರ ವಾದವನ್ನೇ ಒಪ್ಪುತ್ತಾರೆ. ಎರಡೂ ರೀತಿಯಲ್ಲಿ ವೈದಿಕ ಕರ್ಮಗಳು, ಯಜ್ಞ ಇತ್ಯಾದಿಗಳು ಬೇಕು, ಭಕ್ತಿಯ ಸ್ವರೂಪವೇ ಅದು. ವ್ಯವಹಾರೇ ಭಾಟ್ಟನಯ, ಪ್ರತ್ಯಕ್ಷ, ಅನುಮಾನ, ಆಗಮಾದಿ ಪ್ರಮಾಣಗಳು ನೀವು ಹೇಳಿದಾಗೆ ಸರಿ. ಆದರೆ ನೀವು ಹೇಳಿದ ವೇದ ಕರ್ಮವೇ ಧರ್ಮ ಅಂತಲ್ಲ, ಜ್ಞಾನ ಮಾರ್ಗ. ಉಪನಿಷತ್ತಿನಲ್ಲಿ ಹೇಳಿದಂತಹ ಜ್ಞಾನ ಮಾರ್ಗ, ಕೊನೆಗೆ ಸನ್ಯಾಸ, ವೈರಾಗ್ಯವೇ ಮೋಕ್ಷಕ್ಕೆ ಕಾರಣ. ಈ ವೇದಾಂತದ ಶಾಖೆಯನ್ನೇ ಇನ್ನೊಂದು ದಿಕ್ಕಿನಲ್ಲಿ ಬಳಸಿ ಬುದ್ಧನು ಸನ್ಯಾಸವನ್ನು, ವೈರಾಗ್ಯವನ್ನು,
ಆಸೆಯನ್ನು ಮಿತಗೊಳಿಸಿ ಸುಖವನ್ನು ಹೆಚ್ಚಿಸಿಕೊಳ್ಳುವ, ಜಗತ್ತೆಲ್ಲ ದುಃಖಮಯ ಶೂನ್ಯ, ಅದನ್ನು ಸತ್ಕರ್ಮಗಳ ಮೂಲಕ ಗೆದ್ದು ಬುದ್ಧನಾಗಬೇಕು. ಉದ್ಬುದ್ಧನಾಗಬೇಕು, ಜ್ಞಾನಿ ಅಂತ ಅರ್ಥ, ರಿಯಲೈಸ್ ದಿ ಸೋಲ್. ಹಾಗೆ ಅವನು ಬುದ್ಧನಾದದ್ದು. ಆದ್ದರಿಂದ ಉಪನಿಷತ್ ಮಾರ್ಗವು ಶಂಕರರಿಗೂ ಬುದ್ಧನಿಗೂ ವಿಚಿತ್ರ ಕಾಣಬಹುದು, ಮೂಲ ಪ್ರೇರಣೆ ಒಂದೇ, ಉಪನಿಷತ್ತೆ. ಬುದ್ಧ ಸಾಗಿದ ದಾರಿ ಬೇರೆ, ಶಂಕರರು ಸಾಗಿದ ದಾರಿ ಬೇರೆ ಅಷ್ಟೇ. ಇದಕ್ಕೆ ಅರ್ಥ ಹೇಳುವಾಗ ಮುಖ್ಯವಾಗಿ ಭಿನ್ನಾಭಿಪ್ರಾಯ ಬಂದದ್ದು, ಭಗವಂತನು ಜೀವಾತ್ಮನು ಒಂದೇಯೋ ಬೇರೆ ಬೇರೆಯೋ? ಇದರ ಮೇಲೆ ದ್ವೈತ, ಅದ್ವೈತ, ವಿಶಿಷ್ಟಾದ್ವೈತ ಅಂತ 3 ದಾರಿಗಳಾಯ್ತು. ನಿಜವಾಗಿ ವೇದಾಂತದಲ್ಲಿ ಜೀವಾತ್ಮನಿಗೂ ಅವನಿಗೂ ಏನು ಸಂಬಂಧ, ಅದು ಬೇರೆಯೋ ಒಂದೇಯೋ ಅಂತ ಅದು ಮುಖ್ಯ ಅಲ್ಲ. ನಿಜವಾಗಿ ಅದು ಒಂದು ಕಾಲದಲ್ಲಿ ಮುಖ್ಯ ಆಯಿತು. ಶಂಕರರ ಮೊದಲಿದ್ದ ಅನೇಕರು ಭೇದಾಭೇದವನ್ನು ಹೇಳಿದ್ದಾರೆ. ಮುಂದೆ ರಾಮಾನುಜರು ಅದನ್ನು ರಿವೈವ್ ಮಾಡಿದರು, ಭಾಸ್ಕರರು ರಿವೈವ್ ಮಾಡಿದರು. ಭೇದ ಅಭೇದ ಎರಡೂ ಉಂಟು. ಹೇಗೆಂದ್ರೆ ಮೋಕ್ಷದಲ್ಲಿ ಅಭೇದ, ವ್ಯವಹಾರದಲ್ಲಿ ಭೇದ. ನಾವು ಬೇರೆ ಇದ್ದೇವೆ, ಆತ್ಮ ಸುಳ್ಳಲ್ಲ, ಮಾಯವೂ ಅಲ್ಲ, ನಿಜವಾದ್ದೇ ಜಗತ್ತು. ಭಜನೆ, ಪೂಜೆ, ಅರ್ಚನೆ, ವೇದ ಮಾರ್ಗ, ಸನ್ಯಾಸ, ಜ್ಞಾನ ಮಾರ್ಗ ಮೂಲಕ ದೇವರನ್ನು ಸೇರಿದಾಗ ತನ್ನ ಅಸ್ತಿತ್ವವನ್ನು ಉಳಿಸಿಕೊಂಡು ಮೋಕ್ಷವನ್ನು ಪಡೆಯುತ್ತಾನೆ ಅಂತ ಭೇದಾಭೇದದ ಸಾರ. ವಲ್ಲಭ, ರಾಮಾನುಜ, ಭಾಸ್ಕರ ಎಲ್ಲರೂ ದ್ವೈತಾದ್ವೈತವಾದಿಗಳೆಲ್ಲರೂ ಬೇರೆ ಬೇರೆ ರೂಪದಲ್ಲಿ ಹೇಳುವುದು ಅದನ್ನೇ. ಮುಂದೆ ನಾಥಪಂಥವೋ, ಆಮೇಲೆ ನಾನಕ ಪಂಥವೋ, ಕಬೀರ ಪಂಥವೋ, ಅವರು ಕೂಡ ಒಂದು ರೀತಿಯಲ್ಲಿ ವಿಶಿಷ್ಟಾದ್ವೈತ ಅಥವಾ ಭೇದಾಭೇದವನ್ನೇ ಹೇಳಿದ್ದು. ವೀರಶೈವ ದರ್ಶನ, ಕಾಯಕ ತತ್ವಕ್ಕೂ ಕೂಡ ಭೇದಾಭೇದವೇ ಮೂಲ. ಶಿವನಲ್ಲಿ ನಾವು ಒಂದೂ ಹೌದು, ಬೇರೆಯೂ ಹೌದು. ಆದರೆ ಭೇದ ಅಭೇದಗಳಿಗೆ ಮಹತ್ವ ಬಂದದ್ರಿಂದ ಶಂಕರಾಚಾರ್ಯರದನ್ನು ಅದ್ವೈತ ಅಂತ ಹೇಳ್ತೇವೆ. ನಿಜವಾಗಿ ಅದು ಮಾಯಾವಾದ. ಬ್ರಹ್ಮನು ಜೀವವು ಒಂದೇ ಆಗಿ ಕಾಣುವುದು, ಬೇರೆ ಬೇರೆ ಕಾಣುವುದಿಲ್ಲ, ಕಾಣುವುದು ಮಾತ್ರ, ಅದು ಬೇರೆ ಬೇರೆ ಅಲ್ಲ. ಮಾಯೆಯಿಂದ ಜೀವನು ಬೇರೆ ಆಗಿದ್ದಾನೆ. ಜಗತ್ತಿಗೆ ಇರುವುದು ಒಂದೇ ಒಂದು ವಸ್ತು, ನಿಜವಾದ ವಸ್ತು. ಉಳಿದದ್ದು ಸುಳ್ಳು ಅಂದ್ರೆ ಸುಳ್ಳಲ್ಲ, ಪೂರ ಸತ್ಯವಲ್ಲ. ಮಾಯೆ ಸುಳ್ಳ ಅಲ್ಲ, ಅನಿರ್ವಚನೀಯ, ಸತ್ಯವೂ ಅಲ್ಲ. ಸತ್ಯವೂ ಅಲ್ಲ, ಸುಳ್ಳು ಅಲ್ಲ ಅಂತ ಹೇಳ್ತೀರಲ್ಲ ಸ್ವಾಮಿ, ನಿಮ್ಮ ಮುಖ್ಯವಾದ ತತ್ವವೇ ಸರಿ ಇಲ್ಲ ಅಂತ ರಾಮಾನುಜರು ಮಧ್ವರದರ ಮತ್ತೆ ಟೀಕಿಸ್ತಾರೆ. ಆದರೆ ಸತ್ಯವಲ್ಲ, ಸುಳ್ಳವಲ್ಲ ಹಾಗಲ್ಲ, ಅದರ ಸ್ವರೂಪವೇ ಹಾಗೆ. ದುರ್ಘಟತ್ವಂತು ಮಾಯಾಯ ಭೂಷಣಂ ನತು ದೂಷಣಂ. ಇಂಡಿಫೈನಬಲ್, ಅನ್ಡಿಸ್ಕ್ರೈಬಬಲ್ ಆಗಿರುವುದೇ ಮಾಯೆಯ ವಿಶೇಷ. ಅನಾದಿಯಿಂದ ಮಾಯಾಬದ್ಧನಾಗಿ ಜೀವನು ಬಿದ್ದಿದ್ದಾನೆ. ಆ ಬಿದ್ದ ಜೀವ ಬ್ರಹ್ಮನೇ ಅಲ್ವಾ? ಬ್ರಹ್ಮನಿಗೆ ಮಾಯೆ ಹೇಗೆ ಬರುವುದು? ಬ್ರಹ್ಮನು ಮಾಯೆಯಲ್ಲಿ ಸಿಕ್ಕಿಬಿಡುವುದು ಹೇಗೆ ಅಂತ ಹೇಳಿದ್ರೆ ಅದೇ ಮಾಯೆ. ಮಾಯೆ ಹೋಗುವವರೆಗೆ ಗೊತ್ತಾಗುದಿಲ್ಲ, ಹೋದ ಮೇಲೆ ಅಗತ್ಯ ಇಲ್ಲ. ಈ ತತ್ವವನ್ನು ಹಿಡ್ಕೊಂಡು ಅಭೇದವಾದ ಆಚಾರ್ಯ ಶಂಕರರು ಹೇಳುವಾಗ ಅವರ ಆಚಾರ್ಯರು ಗೌಡಪಾದರು ಮತ್ತೆ ಗೋವಿಂದ ಭಗವತ್ಪಾದರು. ಅವರ ಮೇಲೆ ಬೌದ್ಧ ತರ್ಕಗಳ ಪ್ರಭಾವ ಆಗಿರೋದ್ರಿಂದ ಶಂಕರಾಚಾರ್ಯ ತತ್ವಕ್ಕೂ ಬೌದ್ಧ ತತ್ವಕ್ಕೂ ಕೆಲವು ಕಡೆ ತೀರ ವಿರೋಧ, ಕೆಲವು ಕಡೆ ತೀರ ಸಾಮ್ಯ. ಇದು ದರ್ಶನಗಳಲ್ಲಿ ಕಾಮನ್. ಒಂದು ಕಡೆ ಸಿಮಿಲಾರಿಟಿ, ಇನ್ನೊಂದು ಕಡೆ ಡಿಸಿಮಿಲಾರಿಟಿ ಕೂಡ ಇರ್ತದೆ. ಶಂಕರ, ರಾಮಾನುಜ, ಮಧ್ವಾಚಾರ್ಯರ ಒಳಗಿನ ಚರ್ಚೆಗಳು ಈಗಲೂ ನಡೀತಾನೇ ಇದೆ. ಶಂಕರನ ಮೇಲೆ, ಆಮೇಲೆ ಮಂಡನ ಮಿಶ್ರರು ಅದರ ಮೊದಲು ಇದ್ರು. ಅನೇಕ ವಿದ್ವಾಂಸರು ಶಂಕರನ ನಂತರ ಬಂದು ಅದನ್ನು ಬೆಳೆಸಿದ್ರು. ದೊಡ್ಡ ದೊಡ್ಡ ವಿದ್ವಾಂಸರು ಅದಕ್ಕಾಗಿ ತಮ್ಮ ಜೀವನವನ್ನು ಮೀಸಲಾಗಿಟ್ಟಿದ್ದಾರೆ. ಭಕ್ತಿ ರಸಾಯನವನ್ನು ಬರೆದ ಮಧುಸೂದನ ಸರಸ್ವತಿಗಳು ಅಲ್ಲಿಂದ ತೊಡಗಿ ಇತ್ತೀಚೆಗಿನ ಹೊಳೆನರಸೀಪುರ ಸಚ್ಚಿದಾನಂದ ಸ್ವಾಮಿಗಳವರೆಗೆ, ಆಮೇಲೆ ವಿವೇಕಾನಂದರು ಅದರ ಮೊದಲು, ಹೀಗೆ ಆಧುನಿಕ ಕಾಲದವರೆಗೆ ಅದ್ವೈತ ವೇದಾಂತವನ್ನು ಮುಂದುವರಿಸಿಕೊಂಡು ಬಂದಿದ್ದಾರೆ. ಒಂದು ಭವ್ಯವಾದ ಚಿಂತನೆ. ಜಗತ್ತೆಲ್ಲ ಒಂದೇ, ಅದು ಎಕ್ಸಾಕ್ಟ್ಲಿ ಥೀಸಮ್ ಅಲ್ಲ. ದೇವರು ಭಕ್ತಿ ಕೂಡ ಸಾಧನೆಗಾಗಿ ಮಾತ್ರ. ಭಜಗೋವಿಂದಂ 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 ಮೂಢಮತೆ. ಮೂಢಮತಿಗೆ ದೇವರು ಬೇಕು, ಜ್ಞಾನಿಗೆ ಬೇಕಂತಿಲ್ಲ. ನಾನೇ ದೇವರಲ್ವಾ?
ಅದೇ ಉಳಿದ ವೇದಾಂತಿಗಳ ಆಕ್ಷೇಪ. ಜೀವನನ್ನೇ ದೇವರು ಅಂತ ಹೇಳುದು ಒಂದು ನಾಸ್ತಿಕತೆ. ದೇವರು ಸಮಾನರಾಗಿ ಬಿಡ್ತಾರೆ ನಿಮ್ಮ ವಾದದಲ್ಲಿ. ದೇವರಿಗೆ ನಾನು ಸಮಾನ, ನಾನೇ ದೇವರು ಅಂತ, ಅದಕ್ಕಿಂತ ದೊಡ್ಡ ಅನ್ಯಾಯ ಉಂಟ? ಅದು ನಾಸ್ತಿಕ್ಯ ಅಂತ ಉಳಿದವರು ಖಂಡನೆ ಮಾಡಿದರು. ಶಂಕರ ತತ್ವ ಸಾರ ಥೀಸಮ್ ಅಲ್ಲ, ಮಾನಿಸಮ್. ಅದು ಅದ್ವೈತ ಅಂತ ಹೇಳೋದಕ್ಕಿಂತ ಮಾಯಾವಾದ ಅಂತ ಹೇಳುದೇ ಒಳ್ಳೇದು, ಮಾಯಾವಲಂಬಿ ಬ್ರಹ್ಮವಾದ. ಆದ್ರೆ ಅವರು ಒಂದು ತನಕ್ಕೆ ಒತ್ತು ಕೊಟ್ಟದ್ರಿಂದ ಅದು ಅದ್ವೈತ ಆಯಿತು. ಭಾರತದಲ್ಲಿ ಶಂಕರಾಚಾರ್ಯರ ಜನನ ಮತ್ತು ಅವರ ತತ್ವದ ವಿಕಾಸ ಬಲು ದೊಡ್ಡ ಘಟನೆಗಳಲ್ಲಿ ಒಂದು ಅಂತ ಹೇಳಿ ಅದನ್ನು ಅಷ್ಟಕ್ಕೆ ಮುಗಿಸ್ತೇನೆ. ಮುಂದೆ ರಾಮಾನುಜರು ಬಂದ್ರು. ಶಂಕರರು ದೇವರು ಮತ್ತೆ ಅಂದ್ರೆ ಬ್ರಹ್ಮವು ಜಗತ್ತು ಒಂದೇ ಅಂತ ಹೇಳಿದ್ದು ತಪ್ಪು ಅಂತ ಹಲವು ವಾದಗಳ ಮೂಲಕ ಶತದೂಷಿಣಿ ಮೊದಲಾದವುಗಳಿಂದ ಅವರು ಹೇಳಿದರು. ಅವರಿಗೆ ಅಲ್ಲಿ ನಾಥಮುನಿ, ಯಾಮನಾಚಾರ್ಯ ಮೊದಲಾದವರ ಹಿನ್ನೆಲೆ ಇತ್ತು. ಭಕ್ತಿ ಪಂಥ ಆಗಲೇ ತಮಿಳುನಾಡಿನಲ್ಲಿ ಬೆಳೀತಾ ಇತ್ತು. ಈ ಅದ್ವೈತದ ಪ್ರತ್ಯೇಕತೆಯನ್ನು ಪೂರ್ತಿ ಮಾಡಿದ್ದು ದ್ವೈತವೇ ಸಿದ್ಧ ಅಂತ ಹೇಳಿದ್ದು ನಮ್ಮವರೇ ಆದಂತಹ ಆಚಾರ್ಯ ಮಧ್ವರು. ಬಲು ದೊಡ್ಡ ಸಂತ, ಮಹಾನ್ ಚಿಂತಕ, ಅಸಾಧಾರಣ ತಾರ್ಕಿಕ, ನ್ಯಾಯದರ್ಶನದಲ್ಲಿ ಅದ್ಭುತ ಪಂಡಿತರಾಗಿದ್ದವರು. ಅವರು ಪೌರಾಣಿಕ ಧರ್ಮ, ವೇದ ಧರ್ಮ, ಸ್ಮೃತಿಗಳ ಧರ್ಮವನ್ನು ಒಟ್ಟು ಮಾಡಿ ತತ್ವವಾದ, ಸದ್ವೈಷ್ಣವ ಸಿದ್ಧಾಂತ ಅಂತ ನಿಜವಾಗಿ ಹೆಸರು. ಅದು ದ್ವೈತ ಅಂತ ಬರ್ಲಿಕ್ಕೆ ಕಾರಣ ಏನು ಅಂದ್ರೆ, ಶಂಕರದ ಅದ್ವೈತ ಹಾಗಲ್ಲ, ಭೇದವೇ ಮುಖ್ಯ ಅಂತ ಹೇಳಿದ್ರಿಂದ. ಇಲ್ಲದ್ರೆ ಬ್ರಹ್ಮ ಮೀಮಾಂಸಾ ಶಾಸ್ತ್ರ ಅಥವಾ ತತ್ವವಾದ, ಅವರ ದೃಷ್ಟಿಯಲ್ಲಿ ವಿಷ್ಣುವೇ ಬ್ರಹ್ಮ. ಬ್ರಹ್ಮ ಶಬ್ದ ವಿಷ್ಣುವೇವ, ವಿಷ್ಣುವನ್ನೇ ಬ್ರಹ್ಮ ಅಂತ ಹೇಳಬೇಕು, ದೊಡ್ಡದಾದ್ದು. ಮೀಮಾಂಸಕರಿಗೆ ಬ್ರಹ್ಮ ಅಂದ್ರೆ ವೇದ ಮತ್ತು ಯಜ್ಞ. ಶಂಕರರಿಗೆ ಬ್ರಹ್ಮ ಅಂದ್ರೆ ಬ್ರಹ್ಮನ್, ಬ್ರಹ್ಮ ವಸ್ತು, ಅವನು ಅಲ್ಲ ಅದು. ರಾಮಾನುಜರಿಗೆ ಮತ್ತು ಮಧ್ವರಿಗೆ ಅವನು, ವಿಷ್ಣು, ಲಕ್ಷ್ಮಿ, ವಾಯು, ಗರುಡ ಎಲ್ಲ ಉಂಟು. ಮಧ್ವಾಚಾರ್ಯ ದೊಡ್ಡ ಕೊಡುಗೆ ಪ್ರಾಣತತ್ವಕ್ಕೆ ಅವರು ಕೊಟ್ಟ ಮಹತ್ವ. ವಾಯುದೇವರ ಅವತಾರ, ಅವರು ಕೂಡ ಅವತಾರವೇ ಅಂತ ಹೇಳ್ತಾರೆ. ಹನುಮ, ಭೀಮ, ಮಧ್ವ ಭಗವತ್ ಕಾರ್ಯ ಸಾಧಕ. ಶ್ರೀಮನ್ ಮಧ್ವಮತೆ ಹರಿಪರತರಃ. ಸತ್ಯಂ ಜಗತ್, ಜಗತ್ತು ಸತ್ಯ. ಮಧ್ವಮತದಲ್ಲಿ ಹರಿಯೇ ಶ್ರೇಷ್ಠ. ಸತ್ಯ ಜಗತ್ತು ಸುಳ್ಳಲ್ಲ. ಜಗತ್ತನ್ನು ಸುಳ್ಳಂತ ಹೇಳುದು ಭಗವಂತನ ಸೃಷ್ಟಿಯನ್ನು ನೀವು ತಮಾಷೆ ಲೇವಡಿ ಮಾಡ್ತಾ ಇದ್ದೀರಿ. ಜಗತ್ತಿನ ಮೇಲೆ ಅನುಗ್ರಹ ಬುದ್ಧಿ ಇಲ್ಲ ನಿಮಗೆ. ಮಾಯಾವಾದಿಗಳು ದುಷ್ಟರು. ತತ್ವತೋ ಭೇದ, ಭೇದವೇ ಜಗತ್ತಿನ ಮೂಲ. ಪ್ರತಿಯೊಂದು ವಸ್ತುವಿನ ಸ್ವರೂಪ ಎಂತದ್ದು ಸ್ವಾಮಿ? ಭೇದವೇ ಸ್ವರೂಪ. ಈಗ ಒಂದು ವಸ್ತು ಅದರ ಸ್ವರೂಪ ನಮಗೆ ಕಾಣುವುದು ಹೇಗೆ? ಬಹಳ ಚೆನ್ನಾಗಿದೆ ಇದು ವಾದ. ಒಂದೊಂದು ವಸ್ತು ಕೂಡ, ಮೈಯ ಒಂದೊಂದು ಅಂಗ ತೆಕ್ಕೊಳ್ಳಿ ನೀವು, ನಮಗೆ ಕಾಣುವ ವಸ್ತುಗಳನ್ನು ಯಾವುದನ್ನು ನೋಡಿ. ಬನ್ನಂಜ ಗೋವಿಂದಾಚಾರ್ಯರಂತವರು ಬಹಳ ಚೆನ್ನಾಗಿ ಹೇಳಿದ್ದಾರೆ. ಎರಡು ಒಂದಲ್ಲ, ಒಂದರಂತೆ ಮತ್ತೊಂದಿಲ್ಲ. ಒಂದು ಮರದ ಎಲೆಗಳು ಕೂಡ ಎಕ್ಸಾಕ್ಟ್ ಸಿಮಿಲರ್ ಇಲ್ಲ. ಒಂದು ಹೊಯ್ಗೆ ರಾಶಿಯ ಕಣಗಳು ಕೂಡ ಸಿಮಿಲರ್ ಇಲ್ಲ. ಡಿಫರೆನ್ಷಿಯಲ್ ಡಿಫರೆನ್ಸ್, ನಾನ್ ಡಿಫರೆನ್ಷಿಯಲ್ ಡಿಫರೆನ್ಸ್ ಅಲ್ಲ. ಡಿಫರೆನ್ಷಿಯಲ್ ಡಿಫರೆನ್ಸ್ ಈಸ್ ನಾಲೆಜ್, ಡಿಸ್ಟಿಂಕ್ಷನ್ ಈಸ್ ದ ವರ್ಲ್ಡ್. ಜಗತ್ತಿನಲ್ಲಿ ಪ್ರತ್ಯೇಕತೆಯಿಂದಲೇ ಎಲ್ಲವೂ ಗೊತ್ತಾಗುವುದು. ಮನುಷ್ಯನ ಸ್ವರೂಪ, ಬಣ್ಣ, ಪ್ರಾಯ, ರೂಪ, ಉಪಯೋಗ, ರುಚಿ ಎಲ್ಲವೂ ಪ್ರತ್ಯೇಕತೆಯೇ ಮುಖ್ಯ. ಅದರಲ್ಲಿ ಜೀವ ಭೇದ, ಜೀವ ಭೇದ, ಜೀವ ಜಡ ಭೇದ, ಜಡ ದೇವ ಭೇದ, ದೇವ ಜೀವ ಭೇದ, ಹೀಗೆಲ್ಲ 5 ರೀತಿಯ ಭೇದಗಳಿದ್ದಾವೆ. ಹರಿಯು ಸರ್ವೋತ್ತಮನಾಗಿದ್ದಾನೆ. ಅವನನ್ನು ಭಕ್ತಿಯಿಂದ ಪೂಜಿಸುವುದೇ ಮೋಕ್ಷಕ್ಕೆ ಕಾರಣ. ಲಕ್ಷ್ಮೀ ವಾಯು ಬಿಂಬ ಪ್ರತಿಬಿಂಬವಾದ ಎಲ್ಲ ಉಂಟು, ಅದನ್ನು ಮುಗಿಸೋದು ನಾನು. ಜಗತ್ತು ಸತ್ಯವಾಗಿದೆ. ಕಂಡದ್ದೆಲ್ಲ ಸತ್ಯವೋ ಅಂತ ಕೇಳಿದ್ರೆ ಸುಳ್ಳು ಉಂಟು ಜಗತ್ತಿನಲ್ಲಿ, ಆದ್ರೆ ಅದು ಅಜ್ಞಾನ. ಸರಿ ಬೆಳಕು ಬೀಳದೆ ನಿಮಗೆ ಹಗ್ಗವನ್ನು ಹಾವು ಅಂತ ಕಂಡ್ರೆ ಅದು ಅಜ್ಞಾನ ಅಷ್ಟೇ. ತತ್ವಗಳಲ್ಲಿ ಭೇದವನ್ನು ತಿಳಿದು ವಿಷ್ಣುವಿಗೆ ನಾವು ಸದಾ ಅಧೀನರು ಅಂತ ತಿಳ್ಕೊಂಡು ಭಕ್ತಿಯಿಂದ ಮಾಡಿದರೆ ಜೀವಗಣ ಹರೇರ್ ಅನುಚರಾಹ ನೀಚೋಚ್ಚ ಭಾವಂಗತಃ. ಜೀವರಲ್ಲಿ ವ್ಯತ್ಯಾಸ ಉಂಟು. ದೇವ, ಪಿತೃ, ಮನುಷ್ಯ, ಚಕ್ರವರ್ತಿ ಅಂತ ಇದ್ದ ಹಾಗೆ ಸಾಧನೆಯಿಂದ ಮುಕ್ತಿ ಪಡೆಯುತ್ತಾರೆ. ದೈತ್ಯ, ರಾಕ್ಷಸ, ಪಿಶಾಚ, ಮನುಷ್ಯಾಧಮ ಅಂತ ಇದ್ದವರು ತಮೋಯೋಗ್ಯರು.
ಇವರಿಗೆ ಸಾಂಸಾರಿಕ ಸುಖವೇ ಸುಖ, ಸ್ವರೂಪವೇ ದುಃಖ. ಇವರಿಗೆ ನಿಜವಾದ ಸುಖ ಇಲ್ಲ, ಕಡೆಗೆ ಸದಾ ನರಕವಾಸ. ಅವರು ಬಯಸುವುದೇ ಅದನ್ನು ಅಂತ ಅರ್ಥ. ನಿತ್ಯ ಸಂಸಾರಿ ಅಂದರೆ ಮಧ್ಯಮ ಮನುಷ್ಯ. ಅವನು ಮುಕ್ತಿಯೋಗ್ಯನೂ ಅಲ್ಲ, ಸದಾ ನರಕದಲ್ಲಿರುವವನು ಅಲ್ಲ. ನಮ್ಮ ಜನರಲ್ಲಿ ನೋಡಿದ್ರೆ ಕೆಲವು ಸಲ 5, 2, 3 ನಮೂನೆ ಇದ್ದದ್ದು ಕೂಡ ಗೊತ್ತಾಗ್ತದೆ. ಕರ್ಮಾನುಸಾರ ಉಚ್ಚ ನೀಚೆಯನ್ನು ಹೊಂದಿ ಸ್ವರ್ಗಕ್ಕೆ ಹೋಗ್ತಾರೆ, ಪುನಃ ಭೂಲೋಕಕ್ಕೆ ಬರ್ತಾರೆ, ಪುನಃ ಸ್ವರ್ಗಕ್ಕೆ ಹೋಗ್ತಾರೆ. ಹರಿವಿರೋಧಿಗಳಿದ್ದಾರೆ, ವಿಷ್ಣು ವಿರೋಧಿಗಳು. ಅವರಿಗೆ ನರಕದಲ್ಲಿದ್ದರೂ ಒಂದು ಸಂತೋಷ ಉಂಟಂತೆ. ಏನು? ಹರಿಯ ಮೇಲಿನ ಕೋಪ, ನಾವು ವಿರೋಧ ಮಾಡಿದೆವಲ್ವ ಅಂತ. ಈಗ ವಿರೋಧಕ್ಕಾಗಿ ವಿರೋಧ ಮಾಡುವ ಸಾಮಾಜಿಕ ಸ್ವರೂಪವನ್ನು ನೋಡಿದ್ರೆ ನಮಗೆ ಗೊತ್ತಾಗ್ತದೆ. ಕೆಲವರಿಗೆ ಬೈದ್ರೆ, ವಿರೋಧ ಮಾಡಿದ್ರೆ ಒಂದು ಸಂತೋಷ ಉಂಟು. ಅಮಲವಾದ ಭಕ್ತಿಯ ಸಾಧನ, ಮುಕ್ತಿಯಲ್ಲಿ ನಿಜವಾದ ಸುಖ ಉಂಟು. ಬ್ರಹ್ಮವಾದ ಅಂದ್ರೆ ಅದ್ವೈತವನ್ನು ದ್ವೈತಿಗಳು ವಿರೋಧಿಸುವಾಗ ದೊಡ್ಡ ವಾದ ಇದುವೆ. ಮೋಕ್ಷದಲ್ಲಿ ಜೀವನಿಗೆ ಪ್ರತ್ಯೇಕ ಅಸ್ತಿತ್ವ ಇಲ್ಲದ್ರೆ ಮೋಕ್ಷ ಯಾಕೆ? ಎಲ್ಲಾ ಸಾಧನೆ ಮಾಡಿ ಮುಮುಕ್ಷವಾಗಿ ಸಾಧನ ಚತುಷ್ಟ ಮಾಡಿ ಸನ್ಯಾಸ ತಕ್ಕೊಂಡು ಉಪವಾಸ ಮಾಡಿಯೋ ಜ್ಞಾನವನ್ನು ಗಳಿಸಿಯೋ ಯೋಗ ಮಾಡಿಯೋ ನೀವು ಮೋಕ್ಷಕ್ಕೆ ಹೋಗಿ ಎಂಥದ್ದು ಮಾಡೋದು? ಎಂಥದ್ದು ಮಾಡ್ಲಿಕ್ಕಿಲ್ಲ. ಏನು ಆಚರಿಸ್ತೀರಿ ನೀವು? ಕಡೆಗೆ ಬ್ರಹ್ಮನಲ್ಲಿ ಒಂದಾಗಿ ಬಿಡುದಾ? ಒಂದಾಗಿ ಬಿಟ್ರೆ ಪ್ರಯೋಜನ ಏನು ಅಂತ ಪ್ರಶ್ನೆ ಬರ್ತದೆ. ಹಾಗಾಗಿ ಕೇಳ್ತಾ ಉಂಟ ನಾನು ಹೇಳಿದ್ದು? am I audible? ಹೌದು, ಕೇಳಿಸ್ತಾ ಇದೆ. ಹಾ, ಸರಿ ಸರಿ. ಅಂದ್ರೆ ನನ್ನದ್ರಲ್ಲಿ ಚಿತ್ರಕ್ಕೆ ಚಕ್ರ ಬರುವುದಿಲ್ಲ ಕೆಲವು ಸಲ, ಚಕ್ರ. ಸ್ವಲ್ಪ ಸಾಧಾರಣ. ಹಾಗಾಗಿ ದ್ವೈತ ದರ್ಶನ ಒಂದು ತುದಿ, ಅದ್ವೈತ ಒಂದು ತುದಿ, ಚಾರ್ವಾಕ ಒಂದು ತುದಿ, ಬೌದ್ಧ ದರ್ಶನ ಒಂದು ತುದಿ. ಹಗ್ಗ ಉದ್ದ ಇದ್ದದ್ದನ್ನು ರುಟು ಮಾಡಿದ್ರೆ ಹತ್ತಿರ ಬರುವ ಹಾಗೆ ಚಾರ್ವಾಕವನ್ನು ಅದ್ವೈತ ಭಾಷೆಯಲ್ಲಿ ರೀಸ್ಟೇಟ್ ಮಾಡಬಹುದು. ನಿಮಗೆ ವಿಚಿತ್ರ ಕಾಣಬಹುದು ಇದು ಹೇಳಿದ್ರೆ. ಹೇಗಂದ್ರೆ 4 ಭೂತಗಳನ್ನು ಚಾರ್ವಾಕರು ಹೇಳು, ಅದರ ಬದಲಿಗೆ ಬ್ರಹ್ಮವನ್ನು ತೆಕ್ಕೊಳ್ಳುವುದು. ಮಾಯೆಯ ಬದಲಿಗೆ ಬದಲಾವಣೆಯ ತತ್ವವನ್ನು ತೆಕ್ಕೊಳ್ಳುವುದು. ಸದಾ ಬದಲಾವಣೆ ಆಗ್ತಾ ಇರುವುದು. ಆತ್ಮತತ್ವ ಬ್ರಹ್ಮತತ್ವ ತಾನಾಗಿ ಸಿದ್ಧಿಸ್ತದೆ ಅಂತ ಸುಮ್ಮನೆ ಒಂದು ವಾದ ಇದು. ಆದರೂ ಅದರ ಒಳಗೆ ಹಗ್ಗದ ಒಂದು ತುಂಡು ಉಳಿಯುತ್ತದೆ, ಶೂನ್ಯವಾದ. ಶೂನ್ಯದಿಂದ ಪ್ರಪಂಚ ಹುಟ್ಟುವುದು ಹೇಗೆ? ಎಲ್ಲವೂ ಶೂನ್ಯವಾದರೆ ಮೋಕ್ಷ ಯಾಕೆ, ಜೀವ ಯಾಕೆ, ಪ್ರಯತ್ನ ಯಾಕೆ, ಸನ್ಯಾಸ ಯಾಕೆ ಎನ್ನುವುದಕ್ಕೆ ಬೌದ್ಧ ದರ್ಶನದಲ್ಲಿ ಸಮರ್ಪಕವಾದ ಉತ್ತರ ಇಲ್ಲ ಅಂತ ಕೆಲವರು ಹೇಳ್ತಾರೆ. ಮಧ್ಯದಲ್ಲಿಗೆ ನಿಲ್ಲಿಲ್ಲ. ಭೇದ ನಿಂಬಾರ್ಕರದ್ದು, ಶುದ್ಧಾದ್ವೈತ, ವಲ್ಲಭಾಚಾರ್ಯರದ್ದು, ಕೃಷ್ಣ ಮಾರ್ಗಗಳು, ಕೃಷ್ಣ ಭಕ್ತಿ ವಿಶೇಷವಾಗಿ ಭಾರತದಲ್ಲಿ ಉತ್ತರ ದಕ್ಷಿಣದಲ್ಲಿ ಅದ್ಭುತವಾಗಿ ಬೆಳೆಯಿತು. ಚೈತನ್ಯ ಮಹಾಪ್ರಭು ಶ್ರೀಕೃಷ್ಣನೇ ಭಗವಂತ ಅಂತ ಹೇಳಿದವರು. ಆಮೇಲೆ ನಾಥಪಂಥ, ಶೈವ ಸಿದ್ಧಾಂತಗಳು ನಾನು ಮುಟ್ಲೇ ಇಲ್ಲ ಇನ್ನು. ಕಾಶ್ಮೀರ ಶೈವ, ಕರ್ನಾಟಕದ ಶೈವ, ತಮಿಳುನಾಡಿನ ಶೈವ, ಕಾಯಕ ಸಿದ್ಧಾಂತದ ಪ್ರಚಂಡ ಚಿಂತನೆಯನ್ನು ಕೊಟ್ಟಂತಹ ಬಸವಣ್ಣ ಅಲ್ಲಮರ ವೀರಶೈವ ದರ್ಶನ, ಶಕ್ತಿ ವಿಶಿಷ್ಟಾದ್ವೈತ, ಪ್ರತ್ಯಭಿಜ್ಞಾ ದರ್ಶನ, ತ್ರಿಕಾ ಸ್ಪಂದ, ವಸುಗುಪ್ತ, ಸೋಮಾನಂದ, ಅಭಿನವ ಗುಪ್ತರಂತಹ ಮಹಾ ಆಚಾರ್ಯರು ಕೊಟ್ಟಂತಹ ಶೈವ, ಅದು ಪ್ರಾಚೀನ. ಅವರು ಹೇಳುದು ವೀರಶೈವ ಶಕ್ತಿ ವಿಶಿಷ್ಟಾದ್ವೈತವೇ ಪ್ರಾಚೀನ. ಶಾಕುಂತಲ ನಾಟಕದಲ್ಲಿ ಶಕುಂತಲೆಯನ್ನು ಮರೆತು ಉಂಗುರವನ್ನು ನೋಡಿದಾಗ ಪುನಃ ಶಕುಂತಲೆಯ ನೆನಪಾಗುವಂತೆ, ಕಳೆದುಕೊಂಡ ಸೀತೆಯನ್ನು ಮರಳಿಸಿ ರಾಮನು ಪಡೆಯುವುದು ಎಲ್ಲವೂ ಪ್ರತ್ಯಭಿಜ್ಞಾ ಶೈವ ದರ್ಶನವೇ. ಜೀವನಿಗೆ ದೇವರನ್ನು ಮರೆತೋಗಿದೆ, ದೇವರೇ ಜೀವನನ್ನು ಹುಡುಕ್ತಾ ಇದ್ದಾರೆ. ಸರ್ಚಿಂಗ್ ಫಾರ್ ದ ಲಾಸ್ಟ್ ಚೈಲ್ಡ್ ಅಂತ ಬೈಬಲ್ ನಲ್ಲಿ ಉಂಟಲ್ಲ, ದ ಲಾಸ್ಟ್ ಲ್ಯಾಂಬ್ ಅಂತದ್ದೇ ಕಲ್ಪನೆ ಶೈವ ದರ್ಶನದಲ್ಲೂ ಇದೆ. ಮತ್ತು ಶೈವ ದರ್ಶನದ ಶಕ್ತಿಗೆ ವಿಶೇಷ ಇದೆ. ಶಕ್ತಿ ಇಲ್ಲದಿದ್ರೆ ಶಿವನು ಶವನಾಗಿ ಹೋಗ್ತಾನಂತೆ. ಶಿವೋಪಿ ಶವಪ್ತಾಂ ವ್ರಜೇತ್. ಆಧುನಿಕ ಸಂಸಾರದಲ್ಲಿಯೂ ಹೌದಲ್ಲ, ಶಕ್ತಿ ಇಲ್ಲದಿದ್ರೆ ನಾವು ಶಿವರು ಎಲ್ಲಿರ್ತೇವೆ? ಇದನ್ನು ಆಲೋಚನೆ ಮಾಡಬೇಕು. ಇದು ಬಹಳ ವೇಗವಾಗಿ ಸೂಪರ್ ಎಕ್ಸ್ಪ್ರೆಸ್ ನಲ್ಲಿ ನಾನು ಭಾರತೀಯ ದರ್ಶನಗಳನ್ನು ಹೇಳಿದ್ದೇನೆ, ಕ್ಷಮಿಸಬೇಕು. ಸಂದರ್ಭ ದೊರೆತಾಗ ಒಂದೊಂದೇ ದರ್ಶನವನ್ನು ನೋಡೋಣ. ಪ್ರಶ್ನೆಗಳಿದ್ದರೆ ಉತ್ತರಿಸೋಣ. ಧನ್ಯವಾದಗಳು ಡಾಕ್ಟರ್ ಪ್ರಭಾಕರ್ ಜೋಶಿ ಅವರೇ.
ಆ, ದುರದೃಷ್ಟವಶಾತ್ ಸಮಯಾಭಾವದಿಂದಾಗಿ ಹಾಗೂ ನಿರ್ವಾಹಕರ ಇನ್ನಿತರ ಕಮಿಟ್ಮೆಂಟ್ಗಳಿಂದಾಗಿ ಇಂದು ಪ್ರಶ್ನೋತ್ತರ ಮಾಲಿಕೆಯನ್ನು ಮಾಡಲು ಸಾಧ್ಯವಾಗುವುದಿಲ್ಲ. ಇದಕ್ಕಾಗಿ ನಮ್ಮನ್ನು ದಯವಿಟ್ಟು ಎಲ್ಲರೂ ಕ್ಷಮಿಸಿ. ಇಂದು ನೀವು ನಿಮ್ಮ ಸುದೀರ್ಘವಾದ ಉಪನ್ಯಾಸವನ್ನು ನೀಡಿ ಇದರಲ್ಲಿ ಭಾರತೀಯ ದರ್ಶನಗಳ ಕುರಿತು ಕುತೂಹಲಕರ ಮಾಹಿತಿಗಳನ್ನು ನೀಡಿದ್ದೀರಿ. ಪ್ರತಿಯೊಂದು ದರ್ಶನಕ್ಕೂ ಸೂತ್ರಗಳು, ಭಾಷ್ಯ, ವಾರ್ತಿಕ, ವ್ಯಾಖ್ಯಾನಗಳು ಇರುತ್ತವೆ. ಹೀಗೆ ಎಲ್ಲ ದರ್ಶನಗಳಿಗೂ ಇವುಗಳ ಕುರಿತು ಅದ್ಭುತವಾದಂತಹ ಮಾಹಿತಿಯನ್ನು ನೀಡಿದ್ದೀರಿ. ಚಾರ್ವಾಕ ದರ್ಶನ, ಬೌದ್ಧ ದರ್ಶನ, ಜೈನ ದರ್ಶನಗಳ ಕುರಿತು ಮಾಹಿತಿ ನೀಡಿ ಅವು ಬೌದ್ಧ ಹಾಗೂ ಜೈನ ದರ್ಶನಗಳ ನಡುವಿರುವ ಸ್ಥೂಲ ವ್ಯತ್ಯಾಸವನ್ನು ಕೂಡ ತಿಳಿಸಿದ್ದೀರಿ. ಸಾಂಖ್ಯ ದರ್ಶನಕ್ಕೆ ಹೆಸರು ಬರಲು ಕಾರಣ ಸೇಶ್ವರ ಸಾಂಖ್ಯ, ನಿರೀಶ್ವರ ಸಾಂಖ್ಯದ ಕುರಿತು ವಿಷಯ ಮಾಹಿತಿಗಳನ್ನು ನೀಡಿದ್ದೀರಿ. ಸಾಂಖ್ಯ, ಯೋಗ, ನ್ಯಾಯ, ವೈಶೇಷಿಕ, ಪೂರ್ವ ಹಾಗೂ ಉತ್ತರ ಮೀಮಾಂಸಾ ಈ ರೀತಿಯ ಸಮಾನ ತಂತ್ರಗಳ ಕುರಿತು ನೀವು ಅನೇಕ ವಿಷಯಗಳನ್ನು ತಿಳಿಸಿಕೊಟ್ಟಿದ್ದೀರಿ. ಅಲ್ಲದೆ ವೇದಾಂತದಲ್ಲಿ ದ್ವೈತ, ಅದ್ವೈತ, ವಿಶಿಷ್ಟಾದ್ವೈತ ಈ ರೀತಿ ಮುಂತಾದ ಹಲವಾರು ಸಿದ್ಧಾಂತಗಳ ಕುರಿತು ನೀವು ಮಾತನಾಡಿದ್ದೀರಿ. ಶೈವ ದರ್ಶನದ ಸ್ಥೂಲ ಪರಿಚಯವನ್ನು ನೀಡಿದ್ದೀರಿ. ಇಷ್ಟೆಲ್ಲ ವಿಷಯಗಳನ್ನು ಸರಳವಾಗಿ ತೋರಿಸಿಕೊಟ್ಟು ತಮ್ಮ ಅಮೂಲ್ಯ ಸಮಯವನ್ನು ನಮಗೆ ನೀಡಿದ ಪ್ರಭಾಕರ ಜೋಶಿಯವರಿಗೆ ತುಂಬು ಹೃದಯದ ಅಭಿನಂದನೆಗಳು. ಈ ಕಾರ್ಯಕ್ರಮವನ್ನು ರೂಪಿಸಿ, ಆಯೋಜಿಸಿ, ನಿರ್ವಹಿಸಿದ ಭಾರತ ದರ್ಶನ ತಂಡದ ಎಲ್ಲ ಸದಸ್ಯರಿಗೂ ವಂದನೆಗಳು. ಕೊನೆಯದಾಗಿ ಈ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮದ ಸದುದ್ದೇಶವನ್ನು ಯಶಸ್ವಿಯಾಗಿ ಈಡೇರಿಸಿಕೊಟ್ಟ ಎಲ್ಲ ಕೇಳುಗರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಮತ್ತು ಇದರ ಕುರಿತು ಒಂದು ಪ್ರಶ್ನೋತ್ತರ ಕುರಿತು ಒಂದು ಸೆಷನ್, ಅದರ ಕುರಿತು ಇನ್ನೊಂದು ಹೊಸ ಸೆಷನ್ ಅನ್ನು ಇಡುವುದರ ಕುರಿತು ನಾವು ಮುಂದೆ ಪರಿಗಣಿಸುತ್ತೇವೆ. ಇಷ್ಟು ಹೇಳಿ ನನ್ನ ಒಂದು ಬಹಳ ಅಗತ್ಯ ಇದು ಸೆಷನ್ ಬಹಳ ಅಗತ್ಯ ಉಂಟು. ಅಥವಾ ನಾವು ಇನ್ನೊಂದು ಕೆಲಸವನ್ನು ಮಾಡಬಹುದು. ಇವತ್ತು ನಮ್ಮ ಇಮೇಲ್ ID ಕೂಡ ನಮ್ಮ ಶ್ರೋತೃಗಳ ಹತ್ರ ಇರುವ ಕಾರಣ ಅವರ ಪ್ರಶ್ನೆಗಳೇನಾದ್ರೂ ಇದ್ರೆ, ಹಿಂದಿನ ಕೆಲವು ಸಂಚಿಕೆಗಳಲ್ಲೂ ಹೀಗೆ ಮಾಡಿದ್ದೇವೆ ನಾವು, ಹಾಗೇನಾದ್ರೂ ಸಮಯ ಅವಕಾಶ ಇಲ್ಲದೆ ಸಾಧಾರಣ ಒಂದು 2 ಗಂಟೆಯಿಂದಲೂ ಹೆಚ್ಚು ಸಮಯ ಕೂತು ಇವತ್ತು ಕೇಳಿಗರೆಲ್ಲ ಕೇಳಿದ್ದಾರೆ. ಕೆಲವರಿಗೆ ನಾವು ಪೂರ್ತಿ 2 ಗಂಟೆ ಕೂತ್ಕೊಳ್ಲಿಕ್ಕೆ ಆಗ್ಲಿಲ್ಲ. ಸೊ ಹಾಗಾಗಿ ಹೆಚ್ಚಿನವರೆಲ್ಲ ಬಹುಶಃ ಈ ರೆಕಾರ್ಡಿಂಗ್ ಅನ್ನು ಕೇಳಬಹುದು ಅಂತ ಅಂದ್ಕೊಂಡಿದ್ದೇವೆ. ಹಾಗೆ ಪ್ರಶ್ನೆಗಳನ್ನು ಬೇಕು ಅಂತ ಹೇಳಿದ್ರೆ ನಮ್ಮ ಇಮೇಲ್ ಐಡಿಗೆ ಕಳಿಸಬಹುದು. ನಾವು ಪ್ರಭಾಕರ ಜೋಶಿ ಅವರ ಮೂಲಕ ಅದನ್ನೆಲ್ಲ ಉತ್ತರಿಸಿ ಅದನ್ನ ನಿಮ್ಮ ತಲುಪಿಸುವಂತ ವ್ಯವಸ್ಥೆಯನ್ನು ಕೂಡ ಮಾಡಬಹುದು ಮುಂದಿನ ದಿವಸಗಳಲ್ಲಿ. ಅದು ಬೇಕು, ಮಾಡೋಣ. ಅದು ನಾನು ಅದರಲ್ಲಿ ಆಸಕ್ತನ. ಯಾಕಂದ್ರೆ ಭಾಷಣಕ್ಕಿಂತಲೂ ಪ್ರಶ್ನೋತ್ತರ ಉದ್ದ ಆಗಬೇಕು. ಆದ್ರೆ 10-12 ದರ್ಶನಗಳನ್ನು 2 ನಿಮಿಷ 4 ನಿಮಿಷದಲ್ಲಿ ಹೇಳುವಾಗಲೂ ಗಂಟೆ ಹೋಗ್ತದೆ. ನಾನೇನು ಯಾವ ದರ್ಶನಕ್ಕೂ ನ್ಯಾಯ ಒದಗಿಸಲು ಮಾತ್ರ ನಿಮ್ಮನ್ನು ಗೊಂದಲದಲ್ಲಿ ಹಾಕಿದ್ದೇನಂತಲೇ ಕಾಣ್ತದೆ ನನಗೆ. ಆದ್ರೆ ಕನ್ಫ್ಯೂಸ್ ಮಾಡುದು ಕೂಡ ಒಂದು ಒಳ್ಳೆ ಕೆಲಸ. ಆದ್ರಿಂದ ಆ ಕೆಲಸ ನಾನು ಮಾಡಿದ್ದೇನೆ. ಒಳ್ಳೆ ಅವಕಾಶ. ನಿಮ್ಮನ್ನ ಸಜ್ಜನರ, ತಿಳಿದವರ, ಜಿಜ್ಞಾಸುಗಳ, ವಿದ್ವಾಂಸರ ಒಡನಾಟ ಈ ರೂಪದಲ್ಲಿ ಒದಗಿ ಬಂದದಕ್ಕಾಗಿ ನಾನು ನಿಮ್ಗೆ ಕೃತಜ್ಞತೆ ಹೇಳಬೇಕು. ನೀವು ಇಷ್ಟು ಸಮಯ ಕೊಟ್ಟಿದ್ದಕ್ಕೆ ನಮ್ಮ ಕಡೆಯಿಂದಲೂ ತುಂಬು ಹೃದಯದ ಧನ್ಯವಾದಗಳು ಸರ್. ಶುಭ ಮತ್ತು ಎಲ್ಲರಿಗೂ ಒಳಿತಾಗಲಿ. ಮುಂದೆ ಸಂದರ್ಭ ಇದ್ದಾಗ ಕಾಣೋಣ. ಧನ್ಯವಾದಗಳು.